ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮುಖ್ಯ ವಿಷಯ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆ ಅಂತ ಕರಿತೀವಲ್ವಾ, ಅದರ ಬಗ್ಗೆ ಇವತ್ತು ಹಲವಾರು ಲೇಖನಗಳಿದೆ. ಇವತ್ತು ನಾವು ಕೊಡುವಂತಹ PDF ಅನ್ನ ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇದು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡಕ್ಕೂ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಡೀ PDF ಸಹ ಈ ಆರ್ಥಿಕ ಸರ್ವೆ, ಎಕನಾಮಿಕ್ ಸರ್ವೆ ಬಗ್ಗೆ ನಾವು ಇದರಲ್ಲಿ ಬೇಕಾಗಿರುವಂತಹ ಮುಖ್ಯ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೇವೆ. ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಹಾಗೂ ಆಗಾಗ ರಿವೈಸ್ ಮಾಡ್ತಾ ಇರಿ. ಎಕನಾಮಿಕ್ ಫಂಡಮೆಂಟಲ್ಸ್ ರೋಬಸ್ಟ್ ಅಮಿಡ್ ಸ್ಟ್ರಾಂಗ್ ಡೌನ್ ಸೈಡ್ ಸರ್ವೆ. ಸರ್ವೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳಿದೆ. ಹಾಗಾಗಿ ನಾವು ಎಲ್ಲದನ್ನ ಒಟ್ಟಾರೆಯಾಗಿ PDF ಮೂಲಕ ಚರ್ಚೆ ಮಾಡ್ತಾ ಇದ್ದೇವೆ. ಪ್ರತಿಯೊಂದನ್ನು ಸಹ ಇಲ್ಲಿ ನೋಡೋಕ್ಕಿಂತ ಅದರಲ್ಲಿ ಇರುವಂತಹ ಮುಖ್ಯ ಅಂಶಗಳನ್ನ ಆಯ್ದು PDF ಅಲ್ಲಿ ಕೊಟ್ಟಿದ್ದೇವೆ. ಆ ಸರ್ವೆಯನ್ನ ಬಿಟ್ಟು ಬೇರೆ ವಿಷಯಗಳನ್ನು ನೋಡೋದಾದ್ರೆ, ಇನ್ ಹಿಸ್ಟೋರಿಕ್ ಮೂವ್ ಕರ್ನಾಟಕ ಅಲೌಸ್ ಡಿಗ್ನಿಫೈಡ್ ಡೆತ್ ಫಾರ್ ದಿ ಟರ್ಮಿನಲಿ ಇಲ್ ಅಂತಂದ್ರೆ, ಕೆಲವರು ತುಂಬಾ ದೊಡ್ಡ ಮಟ್ಟದ ರೋಗಗಳಿಗೆ ಒಳಗಾಗಿರ್ತಾರೆ. ಅವರಿಗೆ ಯಾವುದೇ ಮೆಡಿಸಿನ್ ಕೊಟ್ಟರು ವರ್ಕ್ ಆಗ್ತಾ ಇರೋದಿಲ್ಲ. ಹಾಗಂತ ಅವರನ್ನ ಸಾಯಿಸ್ಲಿಕ್ಕೆ ಆಗೋದಿಲ್ವಲ್ಲ. ಅವರ ದೇಹ ಯಾವುದಕ್ಕೂ ಪ್ರತಿಕ್ರಿಯೆ ನೀಡ್ತಾ ಇರೋದಿಲ್ಲ. ಸಾವಿನ ಮರಣದ ಒಂದು ಅಂಚಿನಲ್ಲಿ ಇರ್ತಾರೆ. ಆದ್ರೆ ಅವರನ್ನ ಹಾಗೆ ಬಿಡ್ಲಿಕ್ಕೂ ಆಗೋದಿಲ್ಲ. ಆ ಕಡೆ ಜೀವಿಸಕ್ಕೂ ಆಗೋದಿಲ್ಲ, ಈ ಕಡೆ ಸಾಯೋದಕ್ಕೂ ಆಗೋದಿಲ್ವಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ. ಈಗ ಸುಪ್ರೀಂ ಕೋರ್ಟ್ ಮೊದಲೇ ಹೇಳಿತ್ತು, ಈ ಒಂದು ಪರಿಸ್ಥಿತಿಯಲ್ಲಿ ಇರೋರಿಗೆ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರ ಏನ್ ಮಾಡಬಹುದು, ಈಗ ದಯಾ ಮರಣ ಅಂತ ಒಂದು ರೀತಿಯ ಶಬ್ದವನ್ನು ಕೇಳಿರಬಹುದು ನೀವು. ಅಂತಂದ್ರೆ ಡಿಗ್ನಿಫೈಡ್ ಡೆತ್, ಅವರು ಸಾಯಬೇಕಾದ್ರೂ ಸಹ ಅವರಿಗೂ ಅದೊಂದು ಡಿಗ್ನಿಟಿ ಕೊಡಬೇಕು. ಅಂತಂದ್ರೆ ಇನ್ ಹಿಸ್ಟೋರಿಕ್ ಮೂವ್, ಇವತ್ತಿನ ಸುದ್ದಿ ನೋಡೋದಾದ್ರೆ, ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಆನ್ January 30 issued an order to implement the Supreme Court's ruling allowing terminally ill patients ಡೈ ವಿತ್ ಡಿಗ್ನಿಟಿ. ಡೈ ವಿತ್ ಡಿಗ್ನಿಟಿ ಅಂತಂದ್ರೆ ಕಷ್ಟದಲ್ಲಿ ಸಾಯೋದಲ್ಲ, ಅದರ ಬದಲು ಸರಿಯಾದ ಡಿಗ್ನಿಟಿಯಿಂದಾನೇ ಅವ್ರು ಸಾಯೋ ತರ ನಾವು ಅವಕಾಶ ಮಾಡಿಕೊಡೋದು. ಕರ್ನಾಟಕ ಇಸ್ ದ ಸೆಕೆಂಡ್ ಸ್ಟೇಟ್ ಆಫ್ಟರ್ ಕೇರಳ ಟು ಇಂಪ್ಲಿಮೆಂಟ್ ದಿ ಡೈರೆಕ್ಟಿವ್. ಮೊದಲನೇ ಬಾರಿಗೆ ಕೇರಳದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು, ನಂತರ ಈಗ ಎರಡನೇ ರಾಜ್ಯವಾಗಿ ಕರ್ನಾಟಕ ಇದನ್ನ ಜಾರಿಗೆ ತಂದಿದೆ. ಹಾಗಾಗಿ ಏನು ಮುಖ್ಯವಾಗಿ ನೀವು ನೋಡ್ಕೋಬೇಕಾಗಿರೋದು, ರೈಟ್ ಟು ಲೈಫ್ ಗ್ಯಾರಂಟಿಡ್ ಅಂಡರ್ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎನ್ಕಂಪಾಸ್ ದ ರೈಟ್ ಟು ಡೈ ವಿತ್ ಡಿಗ್ನಿಟಿ. ಸಂವಿಧಾನದ 21ನೇ ವಿಧಿ ಏನ್ ಹೇಳುತ್ತೆ, ರೈಟ್ ಟು ಲೈಫ್, ಜೀವಿಸುವ ಹಕ್ಕನ್ನ ನೀಡುತ್ತೆ. ಜೀವಿಸುವ ಹಕ್ಕಿನ ಜೊತೆಗೆ ರೈಟ್ ಟು ಡೈ ವಿತ್ ಡಿಗ್ನಿಟಿ, ಸಾವನ್ನಪ್ಪಬೇಕಾದ್ರೂ ಅದಕ್ಕೊಂದು ಡಿಗ್ನಿಟಿ ಇರಬೇಕು ಅಂತ ಅದು ಹೇಳುತ್ತೆ. ಹಾಗಾಗಿ ಈ ಒಂದು ಅಂಶಕ್ಕೆ ಈ ದಯಾಮರಣ ಅಥವಾ ಡಿಗ್ನಿಫೈಡ್ ಡೆತ್ ಅದು ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಕರ್ನಾಟಕ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಕ್ರಮವನ್ನು ಕೈಗೊಂಡಿದೆ ಅಂತ ಹೇಳಬಹುದು. ಇನ್ನು ಎರಡನೇ ಮುಖ್ಯ ಅಂಶ, ಇಂಡಿಯಾಸ್ ಟೈಗರ್ ಪಾಪ್ಯುಲೇಷನ್ ರೋಸ್ 30% ಓವರ್ 2 decades ಫೈಂಡ್ ಸ್ಟಡಿ. ಭಾರತದ ಹುಲಿಗಳ ಸಂಖ್ಯೆ ಇದೆಯಲ್ವಾ, ಕಳೆದ 2 ದಶಕದಲ್ಲಿ, ಕಳೆದ 20 ವರ್ಷದಲ್ಲಿ ಸುಮಾರು 30% ಅಷ್ಟು ಹೆಚ್ಚಾಗಿದೆ ಅಂತ ಅಧ್ಯಯನಗಳು ಹೇಳುತ್ತೆ. ಫ್ಯಾಕ್ಟರ್ ಸಪೋರ್ಟಿಂಗ್ ರಿಕವರಿ ಇನ್ಕ್ಲೂಡ್ ಪ್ರೊಟೆಕ್ಟೆಡ್ ಏರಿಯಾಸ್ ಡಿವೈಡ್ ಆಫ್ ಹ್ಯೂಮನ್ ಸಸ್ಟೈನ್ 85% ಆಫ್ ಬ್ರೀಡಿಂಗ್ ಟೈಗರ್ ಪಾಪ್ಯುಲೇಷನ್. ಪ್ರೊಟೆಕ್ಟೆಡ್ ಏರಿಯಾಗಳಿರುತ್ತಲ್ವಾ, ಅಂದ್ರೆ ರಕ್ಷಿತ ಅಭಯಾರಣ್ಯಗಳು, ಈ ತರ ಮುಂತಾದ ಪ್ರದೇಶಗಳಿರುತ್ತೆ, ಅಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಅಂತಂದ್ರೆ ಮನುಷ್ಯರು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಒಂದು ಕ್ರಮಗಳಿಂದಾಗಿ ಹೆಚ್ಚು ಪ್ರಾಣಿಗಳನ್ನ, ಹುಲಿಗಳನ್ನ ಸಂರಕ್ಷಿಸಲು ಸಾಧ್ಯ ಆಗಿದೆ. ಕಾರಿಡಾರ್ಸ್ ಹೆಲ್ಪ್ ಟೈಗರ್ಸ್ ಡಿಸ್ಪರ್ಸ್ ಅಂಡ್ ಎಕ್ಸ್ಪಾಂಡ್ ಇನ್ ಟು ಮಲ್ಟಿ ಯೂಸ್ ಫಾರೆಸ್ಟ್. ಟೈಗರ್ ಕಾರಿಡಾರ್ಗಳಂತ ಕೇಳಿರಬಹುದು. ಅಲ್ಲಿ ಹುಲಿಗಳು ಓಡಾಡ್ಲಿಕ್ಕೆ ಸರಿಯಾದ ಒಂದು ಜಾಗ ನಿರ್ವಹಿಸಿಕೊಡ್ತೇವೆ. ಅಂತಂದ್ರೆ ಅಲ್ಲಿ ಮನುಷ್ಯರು ಯಾವುದೇ ರೀತಿಯ ಬೇರೆ ಬೇರೆ ಕಟ್ಟಡಗಳನ್ನಾಗ್ಲಿ ಅಥವಾ ವಾಸ್ತವ್ಯಗಳನ್ನಾಗ್ಲಿ ಅಲ್ಲಿ ಹೋಗಿ ಪ್ರಾರಂಭಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಾಣಿಗಳಿಗೆ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ಕಾರಿಡಾರ್ಗಳು. ಹೀಗಾಗಿ ಹುಲಿಗಳಿಗೆ ಅಂತಹ ಕಾರಿಡಾರ್ಗಳಿಂದಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಮತ್ತೆ ಎಲ್ಲಾ ರೀತಿಯ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಹೆಚ್ಚು ಸಹಾಯ ಆಗಿದೆ ಒಂದು ಫಾರೆಸ್ಟ್ ನಲ್ಲಿ ಅಂತ. ಸ್ಟ್ರಾಂಗ್ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ಸ್ ದಟ್ ಪ್ರೊಟೆಕ್ಟ್ ದ ಬಿಗ್ ಕ್ಯಾಟ್ಸ್. ಹಾಗಾಗಿ ಇನ್ನೊಂದು ಮುಖ್ಯವಾದ ಅಂಶ ಏನು, ಒಳ್ಳೆಯ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಬಂದಿದೆ ಹುಲಿಗೆ ಸಂಬಂಧಪಟ್ಟ ಹಾಗೆ. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಲ್ವಾ, ಹಾಗಾಗಿ ಈ ಒಂದು ಅಂಶವನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಮುಖ್ಯವಾಗಿ ನನ್ಗನ್ಸೋ ಪ್ರಕಾರ ಇದು ಎರಡು ಇವತ್ತೇ ಮುಖ್ಯವಾಗಿ ನಾವು ಎಕನಾಮಿಕ್ ಸರ್ವೆನ ಬಿಟ್ಟು ನೋಡ್ಲಿಕ್ಕೆ ಹೊರಟಿರುವಂತಹ ಅಂಶಗಳಾಗಿತ್ತು. ಇದಾದ ನಂತರ ಮುಖ್ಯವಾಗಿ ಬೇರೆ ಎರಡನೇ ಪೇಜ್ನಲ್ಲಿ ಅಷ್ಟೇನು ಮುಖ್ಯವಾದ ವಿಷಯಗಳಿಲ್ಲ. ಮುಂದೆ ಹೋಗೋಣ. ಯಾವುದು ಸಹ ಇಲ್ಲಿ ಕಾಣ್ತಾ ಇಲ್ಲ. ಇನ್ನು ಎಡಿಟೋರಿಯಲ್ಗೆ ಸಂಬಂಧಪಟ್ಟ ಹಾಗೆ ನೋಡೋದಿದ್ರೆ, ಟ್ರಂಪ್ ಅವರ ಬಗ್ಗೆ ಇನ್ನೊಂದು ಆರ್ಟಿಕಲ್ ನ ಕೊಡ್ತಾ ಇದ್ದಾರೆ. ಪ್ರತಿದಿನ ನಾವು ಕೇಳ್ತಾ ಇರೋ ಸುದ್ದಿನೇ. ಈ ಕಡೆ ಪ್ರಾಗ್ಮ್ಯಾಟಿಕ್ ಪಿಕ್ಚರ್ ಅಂತ ಒಂದು ಕಾಣಿಸ್ತಾ ಇರಬಹುದು ನಿಮ್ಗೆ. ಅದರಲ್ಲಿ ಎಕನಾಮಿಕ್ ಸರ್ವೆ ಬಗ್ಗೆ ಮತ್ತೆ ಹೇಳಿದ್ದಾರೆ, ಅದನ್ನು ಸಹ ನಾವು ನೋಡ್ಲಿಕ್ಕಿದ್ದೇವೆ.
ಇನ್ನು ಕೆಳಗಡೆ ಇರುವಂತದ್ದು ಮ್ಯಾನ್ಮಾರ್ ಬಗ್ಗೆ ಒಂದು ಅಂಶಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾಕೆ ಆ ರೀತಿ ಗಲಭೆಗಳು ಮುಂದುವರಿತಾ ಇದೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಬೆಳವಣಿಗೆ ನಡೆದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಗಮನಿಸ್ತಾ ಹೋಗೋಣ. ಇನ್ನು ಕುಂಭಮೇಳದಲ್ಲಿ ಆದಂತಹ ಘಟನೆ ಬಗ್ಗೆ ಡೀಟೇಲ್ ಆದಂತಹ ವಿವರಣೆ ಕೊಟ್ಟಿದ್ದಾರೆ. ನಿನ್ನೆ ಅದರ ಬಗ್ಗೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದೀವಿ. ಇನ್ನು ಮೋದಿ ಅವರು ಅಮೆರಿಕಕ್ಕೆ ಹೋಗಬಹುದು ಸದ್ಯದಲ್ಲಿ ಅನ್ನುವಂತಹ ಒಂದು ಸುದ್ದಿ ಇದೆ. ಯಾವಾಗ ಹೋಗ್ತಾರೆ ಅನ್ನುವಂತಹ ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ. ಬೇರೆ ಬೇರೆ ಪ್ರಕಟಣೆಗಳು ನಮಗೇನು ಬೇಕಾಗೋದಿಲ್ಲ. ನೋಡಿ ಇಲ್ಲಿ ನೋಡಿ, ಎಕನಾಮಿಕ್ ಸರ್ವೆ ಈ ಪೇಜ್ ನಲ್ಲಿ ಇರುವಂತಹ ಎಲ್ಲಾ ಸುದ್ದಿಗಳು, ಎಲ್ಲಾ ವಿಷಯಗಳು ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತಹ ವಿಷಯಗಳು. ಇನ್ನು ಇನ್ನೊಂದು ವಿಷಯ, 2 ಪೇಜ್ ಇದೆ, ಈ ಪೇಜ್ ಮತ್ತೆ ಈ ಪೇಜ್, ಎರಡರಲ್ಲೂ ತುಂಬಿಕೊಂಡಿರೋದು ಕಂಪ್ಲೀಟ್ ಆಗಿ ಎಕನಾಮಿಕ್ ಸರ್ವೆ. ಅದನ್ನ ಎಲ್ಲವನ್ನ ನಾವು ಗಮನಿಸಲಿಕ್ಕಿದ್ದೇವೆ. ವಿಡಿಯೋ ಸ್ವಲ್ಪ ಜಾಸ್ತಿ ಹೊತ್ತಾಗಬಹುದು, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಡಿಯೋ. ಇನ್ನು ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಷಯಗಳಿಲ್ಲ. ಇನ್ನು ಸ್ಪೋರ್ಟ್ಸ್ ಮತ್ತೆ ಕೆಲವು ವಿಷಯಗಳಿದೆ, ಅದನ್ನ ನಾವು ಗಮನಿಸ್ತಾ ಇಲ್ಲ ಇವತ್ತು. ಹಾಗಾಗಿ ನೇರವಾಗಿ ಎಕನಾಮಿಕ್ ಸರ್ವೆ ಡಿಸ್ಕಷನ್ಗೆ ಹೋಗೋಣ. ಮುಖ್ಯವಾಗಿ ಎಕನಾಮಿಕ್ ಸರ್ವೆ ಅಂತಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೋಬೇಕು. ವಾಟ್ ಈಸ್ ಎಕನಾಮಿಕ್ ಸರ್ವೆ? Economic survey is an annual document presented by the government ahead of the union budget to review the state of the economy. ಇವತ್ತು ಬಜೆಟ್ ಪ್ರಸ್ತಾವನೆ ಆಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಆದ ವಿಡಿಯೋ ನಾಳೆ ಬರ್ತಾ ಇದೆ, ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಬಜೆಟ್ ನಲ್ಲಿ ಯಾವ ಕ್ರಮಗಳನ್ನ ಕೈಗೊಂಡಿದ್ದಾರೆ ಹಾಗೂ ಮುಖ್ಯವಾದ ಅಂಶಗಳು ಏನೇನಿದೆ ಅಂತ. ಹಾಗೆ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ರೆ, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಬಗ್ಗೆ ಡೌಟ್ ಇದ್ರೆ ಅದನ್ನ ಕಮೆಂಟ್ ಮಾಡಿ, ನಾಳೆ ಸಹ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗಾಗಿ ನಾಳೆ ಬಜೆಟ್ ಬಗ್ಗೆ ಕಂಪ್ಲೀಟ್ ಆದ ವಿಡಿಯೋ ಬರುತ್ತೆ. ಇವತ್ತು ಎಕನಾಮಿಕ್ ಸರ್ವೆ ಬಗ್ಗೆ ಈ ವಿಡಿಯೋ ಇದೆ. ಎಕನಾಮಿಕ್ ಸರ್ವೆ ಅಂತಂದ್ರೆ ಏನು? ಆನ್ಯುವಲ್ ಡಾಕ್ಯುಮೆಂಟ್, ಒಂದು ವಾರ್ಷಿಕ ವರದಿ ಇದ್ದ ಹಾಗೆ ಇದು. ಇದನ್ನ ಗವರ್ಮೆಂಟ್ ಯಾವಾಗ ಮುಂದಿಡುತ್ತೆ ಅಂತಂದ್ರೆ ಬಜೆಟ್ಗಿಂತ ಸ್ವಲ್ಪ ಮೊದಲು, ಆಲ್ಮೋಸ್ಟ್ January 31st ಈ ಒಂದು ಡೇಟ್ ನಲ್ಲಿ ಅದು ಬಜೆಟ್ಗಿಂತ ಹಿಂದಿನ ದಿನ ಎಕನಾಮಿಕ್ ಸರ್ವೆಯನ್ನ ಪ್ರಸ್ತಾಪಿಸಲಾಗುತ್ತೆ, ನಮ್ಮ ದೇಶದ ಮುಂದಿಡ್ತಾರೆ. It is prepared by the Economic Division of the Department of Economic Affairs in the Ministry of Finance. ಮಿನಿಸ್ಟ್ರಿ ನೋಡ್ಕೊಳ್ಳಿ, ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಡಿಪಾರ್ಟ್ಮೆಂಟ್ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಡಿವಿಷನ್ ಎಕನಾಮಿಕ್ ಡಿವಿಷನ್. ಅಂಡರ್ ದಿ ಸೂಪರ್ವಿಷನ್ ಆಫ್ ಚೀಫ್ ಎಕನಾಮಿಕ್ ಅಡ್ವೈಸರ್. ಮುಖ್ಯವಾಗಿ ಇದರ ಸೂಪರ್ವಿಷನ್ ಮಾಡೋದು ಯಾರು? ಚೀಫ್ ಎಕನಾಮಿಕ್ ಅಡ್ವೈಸರ್. ಕರೆಂಟ್ಲಿ ವಿ ಅನಂತ ನಾಗೇಶ್ವರನ್. ಈಗ ಇರುವಂತಹ ಚೀಫ್ ಎಕನಾಮಿಕ್ ಅಡ್ವೈಸರ್ ಯಾರು? ವಿ ಅನಂತ ನಾಗೇಶ್ವರನ್. ಇಟ್ ಈಸ್ ಟೇಬಲ್ಡ್ ಇನ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಬೈ ದಿ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್. ಕೇಂದ್ರ ವಿತ್ತ ಸಚಿವರು ಇರ್ತಾರಲ್ವಾ, ಅವರು 2 ಹೌಸ್ಗಳಲ್ಲಿ, ಅಂತಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ 2 ಹೌಸ್ಗಳಲ್ಲಿ ಈ ಒಂದು ಎಕನಾಮಿಕ್ ಸರ್ವೆಯನ್ನ ಪ್ರಸ್ತಾಪಿಸ್ತಾರೆ, ಮುಂದಿಡ್ತಾರೆ. ಪರ್ಪಸ್ ಏನು ಹಾಗಾದ್ರೆ ಇದರದ್ದು? ಟು ರಿವ್ಯೂ ದ ಡೆವಲಪ್ಮೆಂಟ್ಸ್ ಇನ್ ದಿ ಇಂಡಿಯನ್ ಎಕಾನಮಿ ಓವರ್ ದ ಪ್ರೀವಿಯಸ್ 12 ಮಂತ್ಸ್. ಕಳೆದ 12 ತಿಂಗಳಲ್ಲಿ, ಅಂತಂದ್ರೆ 1 ವರ್ಷದಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ, ಏನೇನು ಆಗ್ಬೇಕು, ಹಾಗಿದ್ರೆ ನಮ್ಮ ದೇಶ ಯಾವ ಹಾದಿಯಲ್ಲಿದೆ, ಭಾರತ ಎಲ್ಲಿ ಹೋಗಬಹುದು ಮುಂದೆ, ಯಾವ ರೀತಿ ನಮ್ಮ ಬೆಳವಣಿಗೆಗಳು ಸಾಗಬೇಕು ಅನ್ನೋ ಎಲ್ಲ ಒಂದು ಅಂಶಗಳನ್ನ ಎಕನಾಮಿಕ್ ಸರ್ವೆಯಲ್ಲಿ ಪ್ರಸ್ತಾಪಿಸ್ತಾರೆ. ಟು ಸಮ್ಮರೈಸ್ ದಿ ಪರ್ಫಾರ್ಮೆನ್ಸ್ ಆನ್ ಅ ಮೇಜರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಇಷ್ಟೊತ್ತು ಏನೇನೋ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ರಲ್ವಾ, ಆ ಪರ್ಫಾರ್ಮೆನ್ಸ್ ಆಗಿದೆ, ಹಾಗಿದ್ರೆ ಎಲ್ಲಿ ತನಕ ನಾವು ಆ ಗುರಿಗಳನ್ನ ಸಾಧಿಸಿದ್ದೇವೆ. ಟು ಹೈಲೈಟ್ ದಿ ಪಾಲಿಸಿ ಇನಿಷಿಯೇಟಿವ್ಸ್ ಆಫ್ ದಿ ಗವರ್ಮೆಂಟ್. ಇನ್ನು ಸರ್ಕಾರ ಚೆನ್ನಾಗಿ ನಿರ್ವಹಿಸಿದಂತ ಪಾಲಿಸಿಗಳು ಯಾವ್ದು, ಒಳ್ಳೆಯ ಕ್ರಮಗಳು ಯಾವ್ದು, ಅದನ್ನ ಸಹ ನಮ್ಮ ಮುಂದಿಡುತ್ತೆ. ಟು ಅನಲೈಸ್ ದಿ ಎಕನಾಮಿಕ್ ಟ್ರೆಂಡ್ಸ್ ಅಂಡ್ ಪ್ರೊವೈಡ್ ಅನ್ ಔಟ್ಲುಕ್ ಫಾರ್ ದಿ ಕಮಿಂಗ್ ಇಯರ್. ಎಕನಾಮಿಕ್ ಯಾವ ತರ ಟ್ರೆಂಡ್ ಇದೆ ಈಗ ಹಾಗಾದ್ರೆ ಎಕಾನಮಿಯಲ್ಲಿ, ಮತ್ತೆ ಮುಂದೆ ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಈ ಎಕನಾಮಿಕ್ ಸರ್ವೆಯಲ್ಲಿ ಕೊಟ್ಟಿರ್ತಾರೆ. UPSC ಮುಖ್ಯವಾಗಿ ನಿಮಗೆ ಇದು ಬೇಕಾಗೋದು, ಒಂದು ಪ್ರಿಲಿಮ್ಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಂಶಗಳನ್ನ ಕೇಳಬಹುದು. ಅದಕ್ಕಿಂತ ಮುಖ್ಯವಾಗಿ ಮೇನ್ಸ್ ನಲ್ಲಿ ಹಲವಾರು ವಿಷಯಗಳಿಗೆ, ಅಂದ್ರೆ ಯಾವುದೇ ವಿಷಯ ತಗೊಳ್ಳಿ, SI ಇಂದ ಹಿಡಿದು GS 1, 2, 3, 4. 1 ನಲ್ಲಿ ಸೊಸೈಟಿ ಬಗ್ಗೆ, 2 ಅಲ್ಲಂತೂ ಪೊಲಿಟಿ ಹಾಗೂ IR ರಿಲೇಟೆಡ್ ಆಗಿ ಅಲ್ಲೂ ಇದನ್ನು ಯೂಸ್ ಮಾಡ್ಕೋಬಹುದು. 3 ಅಲ್ಲಿ ಎಕಾನಮಿ, ಮತ್ತೆ ಅದು ಬಿಟ್ಟು ಉಳಿದ ಎಲ್ಲ ಎನ್ವೈರ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಲ್ಲಿ ಬರುವಂತ ಮಾಹಿತಿಯನ್ನ ಎಲ್ಲಾ ಕಡೆ ಉಪಯೋಗ ಮಾಡ್ಕೊಳ್ಬಹುದು. ಇನ್ನು 4ನೇದಾಗಿ ಎಥಿಕ್ಸ್ ನಲ್ಲಿ ಸಹ ಇಲ್ಲಿ ಬರುವಂತ, ಈಗ ವಿಮೆನ್ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂಶಗಳಿರಬಹುದು, ಮತ್ತೆ ಚೈಲ್ಡ್ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂಶಗಳಿರಬಹುದು, ಅದೆಲ್ಲವನ್ನು ನೀವು ಯೂಸ್ ಮಾಡ್ಕೋಬಹುದು. SI ಯಲ್ಲೂ ಸಹ ಯೂಸ್ ಮಾಡ್ಕೋಬಹುದು. ಹಾಗಾಗಿ UPSC ಮೇನ್ಸ್ ಅಂತಂದ್ರೆ ಎಲ್ಲ ಓದ್ಕೊಂಡು ಎಲ್ಲವನ್ನೂ ವಾಪಸ್ ಬರೀಲಿಕ್ಕೆ ಸಾಧ್ಯ ಆಗತ್ತೆ ಅಂತಲ್ಲ, ಆದ್ರೆ ಓದಿರೋದನ್ನ ಎಲ್ಲಿ ಹೇಗೆ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಕೊಳ್ತೇವೆ ಅನ್ನೋದು ಮುಖ್ಯ. ಹಾಗಾಗಿ ಈ ಡಾಕ್ಯುಮೆಂಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹಿಸ್ಟೋರಿಕಲ್ ಕಾಂಟೆಕ್ಸ್ಟ್. ಫಸ್ಟ್ ಪ್ರೆಸೆಂಟೆಡ್ ಇನ್ 1950-51. ಮೊದಲನೇ ಬಾರಿ ಎಕನಾಮಿಕ್ ಸರ್ವೆಯನ್ನ 1950-51ರಲ್ಲಿ ಮುಂದಿಡಲಾಯಿತು. ಇನಿಷಿಯಲಿ ಇಟ್ ವಾಸ್ ಪಾರ್ಟ್ ಆಫ್ ದಿ ಬಜೆಟ್ ಡಾಕ್ಯುಮೆಂಟ್. ಮೊದಲು ಇದು ಬಜೆಟಿನ ಭಾಗ ಅಂತಾನೆ ಪರಿಗಣಿಸ್ತಾ ಇದ್ರು. ಬಿಕೇಮ್ ಸಪರೇಟ್ ವಾಲ್ಯೂಮ್ ಇನ್ 1964. 1964ರಿಂದ ಎಕನಾಮಿಕ್ ಸರ್ವೆ ಒಂದು ಸಪರೇಟ್ ವಾಲ್ಯೂಮ್ ಅಂತ ಬೇರೆ ಒಂದು ವರದಿ ತರ ಮುಂದಿಡ್ತಾ ಇದ್ದಾರೆ.
ಈಗ ಎಕನಾಮಿಕ್ ಸರ್ವೆಯಲ್ಲಿ ಏನೇನು ವಿಷಯಗಳನ್ನ ಹೇಳಿದ್ದಾರೆ. ಮೊದಲನೇದು ಗ್ರೋತ್, ಆರ್ಥಿಕ ಬೆಳವಣಿಗೆ ಬಗ್ಗೆ ಯಾವ ಅಂಶಗಳನ್ನ ಎಕನಾಮಿಕ್ ಸರ್ವೆ ಹೇಳುತ್ತೆ ಅಂತಾದ್ರೆ, ಗ್ರೋತ್ ಪ್ರೆಡಿಕ್ಷನ್, ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಯಾವ ರೀತಿಯಲ್ಲಿ ಮುನ್ನಡೆಯಬಹುದು ಅಂತ ನೋಡೋದಾದ್ರೆ, ಇಂಡಿಯಾಸ್ ಎಕಾನಮಿ ಇಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಬಿಟ್ವೀನ್ 6.3% and 6.8% ಇನ್ 25-26. ಈ ವರ್ಷ ಹಾಗೂ ಮುಂದಿನ ವರ್ಷ ಆರ್ಥಿಕ ವರ್ಷ ಅಂತ ಹೇಳ್ತೀವಲ್ವಾ, ಫಿನಾನ್ಷಿಯಲ್ ಇಯರ್ 25-26 ಈ ಅವಧಿಯಲ್ಲಿ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ 6.3ರಿಂದ 6.8 ತನಕ ಇರಬಹುದು. ಕಂಪೇರ್ ಟು 6.4% ಇನ್ ದಿಸ್ ಇಯರ್. ಹಿಂದಿನ ವರ್ಷ ಅಂದ್ರೆ ಈಗ ಕಳೆದ ವರ್ಷ ಇತ್ತಲ್ವಾ, ಇದರಲ್ಲಿ 6.4ರಷ್ಟಿತ್ತು. ಇದು 6.3ರಿಂದ 6.8 ತನಕನೂ ಬೆಳಿಬಹುದು ಅಂತ ಹೇಳ್ತಿದ್ದಾರೆ. ಎಕಾನಮಿ ಸ್ಟ್ರಾಂಗ್ ವಿತ್ ಗುಡ್ ಸೈನ್ಸ್ ಫಾರ್ ಇನ್ವೆಸ್ಟ್ಮೆಂಟ್, ಪ್ರೊಡಕ್ಷನ್ ಅಂಡ್ ಲೋವರ್ ಇನ್ಫ್ಲೇಷನ್. ಪ್ರಸ್ತುತ ಎಕಾನಮಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಇನ್ವೆಸ್ಟ್ಮೆಂಟ್ ಸ್ವಲ್ಪ ಚೆನ್ನಾಗಿ ಆಗ್ತಾ ಇರುವಂತಹ ಸೂಚನೆಗಳು ಕಂಡು ಬರ್ತಾ ಇದೆ, ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದೆ, ಮತ್ತೆ ಇನ್ಫ್ಲೇಷನ್ ಸಹ ಒಂದು ಲೆವೆಲ್ಗೆ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಚಾಲೆಂಜಸ್ ಅಂಡ್ ಪ್ರಾಬ್ಲಮ್ಸ್, ಹಾಗಾದ್ರೆ ಸಮಸ್ಯೆಗಳು ಮತ್ತೆ ಕೆಲವೊಂದು ಸವಾಲುಗಳು ಏನೇನು ಅಂತಂದ್ರೆ, ಸಮ್ ಅನ್ಸರ್ಟನಿಟೀಸ್ ರಿಮೇನ್, ಕೆಲವೊಂದು ಅನ್ಸರ್ಟನಿಟಿಗಳಿದೆ. ಲೈಕ್ ವೀಕ್ ಅರ್ಬನ್ ಡಿಮ್ಯಾಂಡ್, ನಗರ ಪ್ರದೇಶಗಳಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತಂದ್ರೆ ಅಲ್ಲಿ ಉತ್ಪಾದನೆಯಾಗುವಂತಹ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಎಕಾನಮಿ ಗ್ರೋ ಆಗ್ತಾ ಇಲ್ಲ ನಗರ ಪ್ರದೇಶಗಳಲ್ಲಿ. ಸ್ಲೋವರ್ ಗವರ್ಮೆಂಟ್ ಸ್ಪೆಂಡಿಂಗ್, ಸರ್ಕಾರ ಹಲವಾರು ಕ್ಷೇತ್ರಗಳಲ್ಲಿ ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ. ಅಂಡ್ ಲೋ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಸರ್ಕಾರನು ಖರ್ಚು ಮಾಡ್ತಾ ಇಲ್ಲ, ಈ ಕಡೆ ಪ್ರೈವೇಟ್ ಕಂಪನಿಗಳು ಖರ್ಚು ಮಾಡ್ತಾ ಇಲ್ಲ, ಇನ್ವೆಸ್ಟ್ ಮಾಡ್ತಾ ಇಲ್ಲ. ಡ್ಯೂ ಟು ಎಲೆಕ್ಷನ್ಸ್, ಮುಖ್ಯವಾಗಿ ಇದಕ್ಕೆ ಕಾರಣ ಏನು? ಮೊದಲನೇದು ಎಲೆಕ್ಷನ್ಗಳು. ಗ್ಲೋಬಲ್ ಇಶ್ಯೂಸ್, ಕೆಲವೊಂದ್ ಸಾರಿ ಪ್ಯಾಂಡಮಿಕ್ ಅಂತ ಬರುತ್ತೆ, ಕೆಲವೊಂದ್ ಸಾರಿ ರಿಸೆಷನ್ ಅಂತ ಹೇಳ್ತಾರೆ, ಹೀಗೆ ಗ್ಲೋಬಲ್ ಇಶ್ಯೂಗಳು ಬರುತ್ತೆ. ಅಂಡ್ ಎಕ್ಸ್ಟ್ರಾ ಕೆಪಾಸಿಟಿ ಇನ್ ಇಂಡಸ್ಟ್ರೀಸ್, ಇಂಡಸ್ಟ್ರಿಗಳ ಹತ್ರ ಕೆಲವೊಂದ್ ಸಾರಿ ಏನಾಗುತ್ತೆ, ಬಹಳ ಬೇರೆ ಬೇರೆ ರಿಸೋರ್ಸ್ಗಳಿರುತ್ತೆ, ಹಾಗಾಗಿ ಅವರು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರ ಹತ್ರ ಮೊದಲೇ ರಿಸೋರ್ಸ್ಗಳು ಇದೆ ಅಂತಾದ್ರೆ ಅವರು ಅದಕ್ಕೆ ಮತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೀಗಾಗಿ ಇಂಥ ಅನ್ಸರ್ಟನಿಟಿಗಳು ಮತ್ತೆ ಪ್ರಾಬ್ಲಮ್ಸ್ಗಳಿದೆ. ಇನ್ವೆಸ್ಟ್ಮೆಂಟ್ ರಿಕವರಿ ಎಕ್ಸ್ಪೆಕ್ಟೆಡ್, ಸ್ಲೋ ಡೌನ್ ಇನ್ ಇನ್ವೆಸ್ಟ್ಮೆಂಟ್ ಈಸ್ ಟೆಂಪ್ರರಿ. ಈಗ ನಡೀತಾ ಇದೆಯಲ್ವಾ, ಇನ್ವೆಸ್ಟ್ಮೆಂಟ್ ಬಹಳ ಕಡಿಮೆ ಆಗಿರುವಂತಹ ಪರಿಸ್ಥಿತಿ, ಇದು ಟೆಂಪ್ರರಿ ಆಗಿರಬಹುದು. ಹಾಗಾಗಿ ಅರ್ಲಿ ಸೈನ್ಸ್ ಶೋ ದಟ್ ಬಿಸ್ನೆಸಸ್ ಆರ್ ಸ್ಟಾರ್ಟಿಂಗ್ ಟು ಇನ್ವೆಸ್ಟ್ ಅಗೇನ್. ಹಾಗಾಗಿ ಇನ್ನು ಮುಂದೆ ಆದಷ್ಟು ಬೇಗ ಬೇರೆ ಬೇರೆ ಬಿಸ್ನೆಸ್ಗಳು ಮತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಾರಂಭಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಗೋಲ್ ಫಾರ್ ಅ ಡೆವಲಪ್ಡ್ ಇಂಡಿಯಾ ಬೈ 2047, 2047ಕ್ಕೆ ಏನಾಗುತ್ತೆ, 1947ರಿಂದ 2047ಕ್ಕೆ 100 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತೇವಲ್ವಾ, ಶತಮಾನೋತ್ಸವ. ಆ ಸಂದರ್ಭಕ್ಕೆ ನಾವು ಡೆವಲಪ್ಡ್ ಇಂಡಿಯಾ ಆಗಿರಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡಿದ್ದೇವೆ. ಟು ಬಿಕಮ್ ಅ ಡೆವಲಪ್ಡ್ ಕಂಟ್ರಿ ಬೈ 2047, India needs 8% growth every year for 10 years. Must increase investment from 31% to 35% of GDP. ಅಭಿವೃದ್ಧಿ ಹೊಂದಿದ ದೇಶ ಆಗ್ಬೇಕು ಅಂತಾದ್ರೆ 10 ವರ್ಷಗಳ ಕಾಲ ಆದ್ರೂ ನಾವು ಪ್ರತಿ ವರ್ಷ 8% ಗ್ರೋತ್, ಈಗ ಎಷ್ಟಿದೆ ನೋಡ್ಕೊಂಡಿದ್ರ, ಮೇಲ್ಗಡೆ ನೋಡಿದ್ವಲ್ವಾ 6.3 ಇದೆ, ಅದು ಎಷ್ಟಾಗಬೇಕು, 6.3 6.4 ಇದೆಯಲ್ವಾ, ಅದು 8%ಗೆ ಹೋಗಿ ತಲುಪಬೇಕು. ಅದೇ ರೀತಿ GDPಯಲ್ಲಿ ನಾವು ಮಾಡುವಂತ ಇನ್ವೆಸ್ಟ್ಮೆಂಟ್ ಪ್ರಮಾಣ 31ರಿಂದ 35ರಷ್ಟಾಗಬೇಕು. ಹಾಗಾಗಿ ಸರ್ವೆ ಸಜೆಸ್ಟ್ ಪಾಲಿಸೀಸ್ ಟು ಹೆಲ್ಪ್ ಅಚೀವ್ ದಿಸ್. ಒಳ್ಳೆಯ ಕ್ರಮಗಳನ್ನ ಕೈಗೊಳ್ಳುವ ಮೂಲಕ, ಸರಿಯಾದ ಪಾಲಿಸಿಗಳನ್ನ ಜಾರಿಗೊಳಿಸುವ ಮೂಲಕ ನಾವು ಇದನ್ನ ಸಾಧಿಸಬಹುದು. ಅಂಥ ಕ್ರಮಗಳನ್ನ ಕೈಗೊಳ್ಳಿ ಅಂತ ಸರ್ವೆ ಹೇಳ್ತಾ ಇದೆ. ಇನ್ನು ಹಿಂದೂದಲ್ಲಿ ಒಂದು ಎಡಿಟೋರಿಯಲ್ ಬಂದಿತ್ತು, ನೀವು ಗಮನಿಸಿರ್ಬೋದು, ನಾನು ತೋರಿಸಿದ್ದೆ. ಅದೇನ್ ಹೇಳುತ್ತೆ ಹಾಗಾದ್ರೆ ಎಕನಾಮಿಕ್ ಸರ್ವೆ ಬಗ್ಗೆ ಅಂತ ನೋಡೋದಾದ್ರೆ, ಎಕಾನಮಿ ಫೇಸಿಂಗ್ ನ್ಯೂ ಚಾಲೆಂಜಸ್. ಹಿಂದೂ ಅವರದ್ದು ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತು, ಅವರು ಗೌರ್ಮೆಂಟ್ ಅನ್ನ ಅಪ್ರಿಶಿಯೇಟ್ ಯಾವಾಗಲೂ ಆಲ್ಮೋಸ್ಟ್ ಮಾಡೋದಿಲ್ಲ, ಅವರು ಕ್ರಿಟಿಕಲ್ ಅನಾಲಿಸಿಸ್ ಕೊಡೋದು ಯಾವಾಗಲೂ. ಅಂತಂದ್ರೆ ನಿಮಗೆ ಯಾವುದೋ ಒಂದು ವಿಷಯದ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳ ಅಥವಾ ನೆಗೆಟಿವ್ ಆಸ್ಪೆಕ್ಟ್ ಬೇಕು ಅಂತಂದ್ರೆ ಹಿಂದೂ ಎಡಿಟೋರಿಯಲ್ ನ ಓದಿದ್ರೆ ಸಾಕು. ಹಾಗಾಗಿ ಅವರು ಕೊಡೋದು ಯಾವಾಗಲೂ ಏನಿರುತ್ತೆ, ನೆಗೆಟಿವ್ ಅಂಶಗಳನ್ನ ಹೆಚ್ಚು ಹೇಳ್ತಾರೆ. ಅದು ಒಳ್ಳೆಯದೇ. ಈಗಿನ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಸರ್ಕಾರನ ಎಚ್ಚರಿಸೋದೇ ಪತ್ರಿಕೋದ್ಯಮದ ಕರ್ತವ್ಯ. ಅವರು ಅದನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಫ್ಟರ್ 4 years ಆಫ್ ಸ್ಟ್ರಾಂಗ್ ಗ್ರೋತ್, ಇಂಡಿಯಾಸ್ ಎಕಾನಮಿ ಇಸ್ ಸ್ಲೋಯಿಂಗ್ ಡೌನ್. ಸುಮಾರು 4 ವರ್ಷಗಳ ಕಾಲ ಏನಾಗ್ತಾ ಇತ್ತು, ಒಳ್ಳೆ ಬೆಳವಣಿಗೆ ಕಾಣ್ತಾ ಇತ್ತು, ಆದ್ರೆ ಈಗ ಸ್ಲೋ ಆಗ್ತಾ ಇದೆ ಇಂಡಿಯನ್ ಎಕಾನಮಿ. ಸ್ಟಾಕ್ ಮಾರ್ಕೆಟ್ಸ್ ಆರ್ ಫಾಲಿಂಗ್, ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗ್ತಾ ಇವೆ. ರುಪೀಸ್ ವೀಕ್ನಿಂಗ್ ಅಂಡ್ ಕೀ ಗ್ರೋತ್ ಡ್ರೈವರ್ಸ್ ಲೈಕ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಂಡ್ ಗವರ್ಮೆಂಟ್ ಸ್ಪೆಂಡಿಂಗ್ ಆರ್ ಸ್ಟ್ರಗಲಿಂಗ್. ರೂಪಿಯ ಮೌಲ್ಯ ಅಂತಂದ್ರೆ ರೂಪಾಯಿ ಮೌಲ್ಯ ಕುಸಿದು ಹೋಗ್ತಾ ಇದೆ. ಕೀ ಗ್ರೋತ್ ಡ್ರೈವರ್ಸ್, ಡೊಮೆಸ್ಟಿಕ್ ಡಿಮ್ಯಾಂಡ್ ಅಂತಂದ್ರೆ ಸ್ಥಳೀಯವಾಗಿ ಬೇಡಿಕೆ ಹೆಚ್ಚಾಗಬೇಕು ಅಂತ ಹೇಳಿದ್ದು ಅಲ್ವಾ, ಅದು ಸಹ ಕುಸಿತಾ ಇದೆ. ಇನ್ನು ಗೌರ್ಮೆಂಟ್ ಸ್ಪೆಂಡ್ ಮಾಡ್ತಾ ಇಲ್ಲ, ಹಾಗಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇಸ್ ಆಲ್ಸೋ ವೀಕ್. ಪ್ರೈವೇಟ್ ಕಂಪನಿಗಳು ಸಹ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಎಕನಾಮಿಕ್ ಸರ್ವೆ ಮೇಲಿನ ಪಾಯಿಂಟ್ ನೋಡ್ಬೇಕಾದ್ರೆ ನಮಗೊಂದು ಆಶಾವಾದ ಬಂದಿತ್ತು, ಇದನ್ನ ನೋಡ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ದೇಶ ಹೀಗಾಗ್ಬಿಡ್ತಲ್ಲ ಅನ್ನುವಂತ ಒಂದು ಯೋಚನೆ ಬಂದ್ಬಿಡುತ್ತೆ. ಆ ರೀತಿ ಇರುತ್ತೆ ಕೆಲವೊಂದ್ಸರಿ.
ನೀಡ್ ಫಾರ್ ಸ್ಟ್ರಾಂಗರ್ ಡೊಮೆಸ್ಟಿಕ್ ಗ್ರೋತ್. ಗ್ಲೋಬಲ್ ಟ್ರೇಡ್ ಈಸ್ ಬಿಕಮಿಂಗ್ ಅನ್ಸ್ಟೇಬಲ್. ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ನಾವು ಕೈಗೊಳ್ಳದಿರುತ್ತಲ್ವಾ ವ್ಯಾಪಾರಗಳು, ಅದು ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಇಂಡಿಯಾ ಮಸ್ಟ್ ಫೋಕಸ್ ಆನ್ ಬೂಸ್ಟಿಂಗ್ ಇಟ್ಸ್ ಓನ್ ಎಕಾನಮಿ ಅಂಡ್ ಅಟ್ರಾಕ್ಟಿಂಗ್ ಇನ್ವೆಸ್ಟರ್ಸ್ ಬೈ ಬಿಕಮಿಂಗ್ ಮೋರ್ ಕಾಂಪಿಟೇಟಿವ್. ಹಾಗಾಗಿ ಭಾರತ ನಮ್ಮ ದೇಶದ ಎಕಾನಮಿನ ಸರಿಪಡಿಸ್ಕೋಬೇಕು ಮೊದಲು. ಅಂಡ್ ಅಟ್ರಾಕ್ಟಿಂಗ್ ಇನ್ವೆಸ್ಟರ್ಸ್, ಬೇರೆ ದೇಶದ ಇನ್ವೆಸ್ಟರ್ಸ್ ಗಳನ್ನ ಭಾರತಕ್ಕೆ ಆಕರ್ಷಿಸಬೇಕು. ಆಗ ಮಾತ್ರ ನಾವೇನಾಗ್ಲಿಕ್ಕೆ ಸಾಧ್ಯ, ಸ್ಪರ್ಧಾತ್ಮಕ ಮಟ್ಟದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನ ಕಾಣಲಿಕ್ಕೆ ಸಾಧ್ಯ. ವಾರ್ನಿಂಗ್ ಆನ್ ಸ್ಲೋ ಗ್ರೋತ್. ಇಫ್ ಇಂಡಿಯಾ ಗ್ರೋಸ್ ಬಿಲೋ 8% per year, ಬಿಕಮಿಂಗ್ ಅ ಡೆವಲಪ್ಡ್ ನೇಷನ್ ಬೈ 2047 ವಿಲ್ ಬಿ ಡಿಫಿಕಲ್ಟ್. 8% ಕಡಿಮೆ ಇದ್ರೆ ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗ್ಲಿಕ್ಕೆ ಆಗಲ್ಲ, ನೋಡ್ಕೊಳ್ಳಿ. ದ ಸರ್ವೆ ವಾರ್ನ್ಸ್ ದಟ್ ಕಂಟಿನ್ಯೂಯಿಂಗ್ ವಿತ್ ಸೇಮ್ ಓಲ್ಡ್ ಪಾಲಿಸೀಸ್ ಕುಡ್ ಲೀಡ್ ಟು ಸ್ಟಾಗ್ನೇಷನ್. ಮತ್ತೆ ಅದೇ ಹಳೆ ಪಾಲಿಸಿಗಳನ್ನ, ಅದೇ ರೀತಿ ಕಾರ್ಯಾಚರಣೆನ ಮುಂದುವರಿಸ್ತಾ ಹೋದ್ರೆ ನಾವು ಅಭಿವೃದ್ಧಿ ಹೊಂದಿದ ದೇಶ ಆದ ಹಾಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಲೀಡ್ ಟು ಸ್ಟಾಗ್ನೇಷನ್, ನಾವು ಎಲ್ಲಿರ್ತೀವೋ ಅಲ್ಲೇ ಇದ್ಬಿಡ್ತೇವೆ ಅಂತ ಹೇಳ್ತಿದ್ದಾರೆ. ಕಾಲ್ ಫಾರ್ ಫೀವರ್ ರೆಗ್ಯುಲೇಷನ್ಸ್. ಸರ್ವೆ ಸೇಸ್ ದ ಗವರ್ಮೆಂಟ್ ಶುಡ್ ರೆಡ್ಯೂಸ್ ಅನ್ನೆಸೆಸರಿ ರೂಲ್ಸ್, ಟ್ರಸ್ಟ್ ಬಿಸ್ನೆಸಸ್ ಮೋರ್ ಅಂಡ್ ಮೇಕ್ ಇಟ್ ಈಸಿಯರ್ ಫಾರ್ ಕಂಪನೀಸ್ ಟು ಆಪರೇಟ್. ಹಾಗಾದ್ರೆ ಗವರ್ಮೆಂಟ್ ಏನ್ ಮಾಡಬೇಕು, ಅನ್ನೆಸೆಸರಿ ಆದ ಕೆಲವೊಂದು ರೂಲ್ಸ್ ಗಳಿರುತ್ತೆ. ಪ್ರತಿ ಕಂಪನಿಗಳಿಗೂ ನೀವು ಇಂತಿಷ್ಟೇ ಖರ್ಚು ಮಾಡಬೇಕು, ಅಥವಾ ಅದರ ಮೇಲೆ ಟ್ಯಾಕ್ಸ್ ಹೆಚ್ಚು ಹೇರೋದಾಗ್ಲಿ, ಅಥವಾ ಬೇರೆ ಬೇರೆ ಕಠಿಣ ಕ್ರಮಗಳನ್ನು ಸ್ವಲ್ಪ ಲೂಸ್ ಆಗಿ ಬಿಡಬೇಕು. ಟ್ರಸ್ಟ್ ಬಿಸ್ನೆಸಸ್ ಮೋರ್, ಬಿಸ್ನೆಸ್ ಗಳಿರುತ್ತಲ್ವಾ ಅವರ ಮೇಲೆ ಹೆಚ್ಚು ನಂಬಿಕೆ ಇಟ್ಕೋಬೇಕು. ಮೇಕ್ ಇಟ್ ಈಸಿಯರ್ ಫಾರ್ ಕಂಪನೀಸ್ ಟು ಆಪರೇಟ್, ಆ ಮೂಲಕ ಬೇರೆ ಬೇರೆ ಕಂಪನಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸುಲಭ ಆಗಬೇಕು. ಇಟ್ ಆಲ್ಸೋ ಅರ್ಜಸ್ ದಿ ಗವರ್ಮೆಂಟ್ ಟು ಸ್ಟಾಪ್ ಎಕ್ಸೆಸಿವ್ ಕಂಟ್ರೋಲ್ಸ್ ದಟ್ ಡಿಸ್ಟಾರ್ಟ್ ದಿ ಮಾರ್ಕೆಟ್. ಇಡೀ ಮಾರ್ಕೆಟ್ ನನ್ನ ನಿಯಂತ್ರಣದಲ್ಲಿ ಇರಬೇಕು ಅನ್ನೋದನ್ನ ಗವರ್ಮೆಂಟ್ ಬಿಡಬೇಕು, ಫ್ರೀ ಆಗಿ ಬಿಟ್ಬಿಡ್ಬೇಕು ಕಂಪನಿಗಳಿಗೆ. ಆಗ ಅವರೇ ಮುಂದೆ ತಗೊಂಡು ಹೋಗ್ತಾರೆ ಮಾರ್ಕೆಟ್ ಅನ್ನ ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಫಾರ್ ಸ್ಮಾಲ್ ಬಿಸ್ನೆಸಸ್. ಸರ್ವೆ ಸ್ಟ್ರೆಸಸ್ ದಿ ನೀಡ್ ಟು ಎಂಪವರ್ ಸ್ಮಾಲ್ ಬಿಸ್ನೆಸಸ್, ಇನ್ಕ್ರೀಸ್ ಎಕನಾಮಿಕ್ ಫ್ರೀಡಮ್ ಅಂಡ್ ಕ್ರಿಯೇಟ್ ಫೇರ್ ಕಾಂಪಿಟೇಷನ್. ಮುಖ್ಯವಾಗಿ ಚಿಕ್ಕ ಚಿಕ್ಕ ಉದ್ಯಮಗಳಿರುತ್ತಲ್ವಾ, ಅವುಗಳಿಗೆ ಹೆಚ್ಚು ನಾವು ಉತ್ತೇಜನವನ್ನು ಕೊಡಬೇಕು. ಎಕನಾಮಿಕ್ ಫ್ರೀಡಮ್ ಅನ್ನ, ಹೆಚ್ಚು ಹಣಕಾಸಿನ ಸೌಲಭ್ಯನ ಕೊಡೋದಾಗಿರ್ಬಹುದು. ಒಳ್ಳೆಯ ಕಾಂಪಿಟೇಷನ್ ಕ್ರಿಯೇಟ್ ಆದ್ರೆ ಎಲ್ಲರೂ ಸಹ ತಮ್ಮ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಮುಂದಾಗ್ತಾರೆ. ಕ್ರಿಟಿಸೈಸಸ್ ಔಟ್ಡೇಟೆಡ್ ಐಡಿಯಾಸ್ ಲೈಕ್ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಅಂಡ್ ಎಕ್ಸೆಸಿವ್ ಗವರ್ಮೆಂಟ್ ಇನ್ಸೆಂಟಿವ್ಸ್. ಮುಖ್ಯವಾಗಿ ಇಂಪೋರ್ಟ್, ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ರಿಸ್ಟ್ರಿಕ್ಟ್ ಮಾಡ್ತಲ್ಲ ಇಲ್ಲವೋ ಎಷ್ಟೋ ಸಾರಿ ಗವರ್ಮೆಂಟ್, ಆ ರಿಸ್ಟ್ರಿಕ್ಷನ್ ಅನ್ನ ತೆಗೆದು ಹಾಕಬೇಕು. ಮತ್ತೆ ಅತಿಯಾಗಿ ಪ್ರತಿಯೊಂದಕ್ಕೂ ಇನ್ಸೆಂಟಿವ್ ಕೊಡ್ತಾ ಇರೋದನ್ನ ಬಿಡಬೇಕು, ಸರಿಯಾದ ಕಡೆ ಇನ್ವೆಸ್ಟ್ ಮಾಡಬೇಕು. ಇನ್ಸೆಂಟಿವ್ ಕೊಡೋದ್ರ ಮೂಲಕ ಎಲ್ಲದನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಪ್ಕಮಿಂಗ್ ಬಜೆಟ್ ವಿಲ್ ಶೋ ಇಫ್ ದಿ ಗವರ್ಮೆಂಟ್ ಲಿಸನ್ಸ್ ಟು ದಿ ಸಜೆಷನ್ಸ್. ಇವತ್ತು ಬಂದಿದೆಯಲ್ಲ ಬಜೆಟ್, ಅದರಲ್ಲಿ ಗೊತ್ತಾಗುತ್ತೆ ನಮಗೆ ಒಂದ್ ವೇಳೆ ಸರ್ಕಾರ ಯಾವ ರೀತಿ ಸರಿಯಾದ ಕ್ರಮಗಳನ್ನ ಕೈಗೊಳ್ತಾ ಇದೆಯಾ, ಅಥವಾ ಸುಮ್ಮನೆ ಹಳೆದನ್ನೇ ಮತ್ತೆ ಪುನರುಚ್ಚರಿಸ್ತಾ ಇದೆಯಾ ಅಂತ ಬಜೆಟ್ ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಹಿಂದೂ ಎಡಿಟೋರಿಯಲ್ ನ ಒಂದು ಟಿಪಿಕಲ್ ವೇ, ಅಂತಂದ್ರೆ ಅವ್ರು ಆ ತರನೇ ಹೇಳೋದು, ಯಾವಾಗ ಸರ್ಕಾರನ ಎಚ್ಚರಿಸ್ತಾ ಇರೋದೇ ಅವ್ರ ಕೆಲಸ. ಎಕನಾಮಿಕ್ ಸರ್ವೆ ಏನ್ ಹೇಳುತ್ತೆ ಹಾಗಾದ್ರೆ, ಸಿಎ ಸ್ಟೇಕ್. ಸಿಎ ಅಂತಂದ್ರೆ ಫುಲ್ ಫಾರ್ಮ್ ಏನಂತ ನೆನಪಿದ್ಯಾ, ಚೀಫ್ ಎಕನಾಮಿಕ್ ಅಡ್ವೈಸರ್. ಈಗ ಯಾರಿದ್ರು ಇನ್ನೊಂದ್ಸರಿ ನೋಡ್ಕೊಳ್ಳಿ, ನೆನ್ಪು ಮಾಡ್ಕೊಳ್ಳಿ. ಹಾಗಾದ್ರೆ ಅವ್ರು ಏನ್ ಹೇಳ್ತಾರೆ, ನೀಡ್ ಫಾರ್ ಮೋರ್ ಪ್ರೈವೇಟ್ ಸೆಕ್ಟರ್ ರೋಲ್. ಚೀಫ್ ಎಕನಾಮಿಕ್ ಅಡ್ವೈಸರ್ ಅನಂತ್ ನಾಗೇಶ್ವರನ್ ಸೇಸ್ ಇಂಡಿಯಾ ನೀಡ್ಸ್ ಲೆಸ್ ಗವರ್ಮೆಂಟ್ ಕಂಟ್ರೋಲ್ ಅಂಡ್ ಮೋರ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಟು ಬೂಸ್ಟ್ ಎಕನಾಮಿಕ್ ಗ್ರೋತ್. ಸರ್ಕಾರದ ನಿಯಂತ್ರಣಗಳನ್ನ ಕಡಿಮೆ ಮಾಡಬೇಕು, ಮತ್ತೆ ಹೆಚ್ಚು ಖಾಸಗಿ ಕಂಪನಿಗಳು ಇನ್ವೆಸ್ಟ್ ಮಾಡಬೇಕು. ಇಲ್ಲಿ ಕೆಲವೊಂದು ಪಾಯಿಂಟ್ ರಿಪೀಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇರಬಹುದು. ರಿಪೀಟ್ ಆಗೇ ಆಗುತ್ತೆ. ರಿಪೀಟ್ ಆಗ್ತಿದೆ ಅಂತಂದ್ರೆ ಅವು ಇಂಪಾರ್ಟೆಂಟ್ ಅಂತ ಅರ್ಥ. ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ಅದು ಹೆಚ್ಚು ಕೇಳಿಸ್ಕೊಳ್ಳೋ ಮೂಲಕ ನೀವು ಹೆಚ್ಚು ನೆನಪಿಟ್ಕೊಳ್ಬಹುದು. ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾನೆ ಇರ್ತೇನೆ. ಹೈಯರ್ ಇನ್ವೆಸ್ಟ್ಮೆಂಟ್ ಫಾರ್ ಫಾಸ್ಟರ್ ಗ್ರೋತ್. India's GDP is expected to grow 6.4% in 24-25, but 8% annual growth is needed for a decade to achieve development goals. ನಾವು ಡೆವಲಪ್ಮೆಂಟ್ ಕಂಟ್ರಿ ಆಗ್ಲಿಕ್ಕೆ, ಅಭಿವೃದ್ಧಿ ಹೊಂದಿದ ದೇಶ ಆಗ್ಲಿಕ್ಕೆ 8% ಗ್ರೋತ್ ಬೇಕಾಗಿರುತ್ತೆ. ಈಗ ಸುಮಾರು 6.4% ಇದೆ. ದಿಸ್ ರಿಕ್ವೈರ್ಸ್ ಇನ್ವೆಸ್ಟ್ಮೆಂಟ್ ಟು ರೈಸ್ ಫ್ರಾಮ್ 31% to 35% ಆಫ್ GDP. ಹಾಗಾಗಿ GDPಯ ಒಟ್ಟು ಪ್ರಮಾಣದಲ್ಲಿ ನಾವು ನಮ್ಮ ಖರ್ಚನ್ನ, ಇನ್ವೆಸ್ಟ್ಮೆಂಟ್ ಅನ್ನ, ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಎಷ್ಟು ಆಗಿರ್ಬೇಕು, ನಮ್ದು GDPಯ 31ರಿಂದ 35% ಆಗಿರ್ಬೇಕು. ರೆಡ್ಯೂಸ್ ಗವರ್ಮೆಂಟ್ ರೂಲ್ಸ್. ಸಿನ್ಸ್ ಇನ್ಕ್ರೀಸಿಂಗ್ ಇನ್ವೆಸ್ಟ್ಮೆಂಟ್ ಇಸ್ ಡಿಫಿಕಲ್ಟ್ ಡ್ಯೂ ಟು ಲಿಮಿಟೆಡ್ ಫಂಡ್ಸ್, CEA ಸಜೆಸ್ಟ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಮೋರ್ ಎಫಿಷಿಯಂಟ್ ಬೈ ಕಟ್ಟಿಂಗ್ ಅನ್ನೆಸೆಸರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಅನಗತ್ಯವಾದ ಕಾಯ್ದೆ ಕಾನೂನುಗಳನ್ನ ತೆಗೆದುಹಾಕಿ ಆ ಮೂಲಕ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ದಿಸ್ ವುಡ್ ಹೆಲ್ಪ್ ಸ್ಮಾಲ್ ಬಿಸ್ನೆಸಸ್ ಬೂಸ್ಟ್ ಇನೋವೇಷನ್ ಅಂಡ್ ಕ್ರಿಯೇಟ್ ಜಾಬ್ಸ್. ಚಿಕ್ಕ ಚಿಕ್ಕ ಉದ್ಯಮಗಳಿಗೆ ಸಹ ಆವಾಗ ಇನೋವೇಷನ್ ಮಾಡಲಿಕ್ಕೆ ಮತ್ತೆ ಜಾಬ್ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೆಕ್ಟರ್ ಸ್ಪೆಸಿಫಿಕ್ ರಿಫಾರ್ಮ್ಸ್. ಸರ್ವೆ ಸಜೆಸ್ಟ್ ಈಸಿಂಗ್ ಲೇಬರ್ ಲಾಸ್. ಕಾರ್ಮಿಕ ಕಾನೂನುಗಳನ್ನ ಇನ್ನೂ ಸುಗಮಗೊಳಿಸಿ, ಅಂತಂದ್ರೆ ಸರಳೀಕೃತಗೊಳಿಸಿ. ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ರೂಲ್ಸ್, APMC ಮತ್ತೆ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂತ ಮಾರ್ಕೆಟಿಂಗ್ ರೂಲ್ಸ್ ಗಳನ್ನ ಇನ್ನಷ್ಟು
ಚೆನ್ನಾಗಿ ವರ್ಧಿಸಿ, ಪೊಲ್ಯೂಷನ್ ಕಂಟ್ರೋಲ್ಸ್, ಮುಖ್ಯವಾಗಿ ಪೊಲ್ಯೂಷನ್ ಆಗ್ತಾ ಇದೆಯಲ್ವಾ ಅದನ್ನ ಕಂಟ್ರೋಲ್ ಮಾಡಿ. ಫುಡ್ ಸೇಫ್ಟಿ ರೆಗ್ಯುಲೇಷನ್ಸ್, ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಕ್ರಮಗಳನ್ನ ಕೈಗೊಳ್ಬೇಕು. ಎಕ್ಸೈಸ್ ಲಾಸ್, ಎಕ್ಸೈಸ್ ಅಂತಂದ್ರೆ ನಮ್ಮ ದೇಶದ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಬೇಕು. ಆಲ್ಸೋ ರೆಕಮೆಂಡ್ಸ್ ಚೀಪರ್ ಎಲೆಕ್ಟ್ರಿಸಿಟಿ ಫಾರ್ ಇಂಡಸ್ಟ್ರೀಸ್ ಟು ಸಪೋರ್ಟ್ ಗ್ರೋತ್. ಬೇರೆ ಬೇರೆ ಉದ್ಯಮಗಳಿಗೆ ಎಲೆಕ್ಟ್ರಿಸಿಟಿ ಕಡಿಮೆ ದರದಲ್ಲಿ ಕೊಡಬೇಕು. ಅಂತಂದ್ರೆ ವಿದ್ಯುತ್ ವ್ಯವಸ್ಥೆ ಕಡಿಮೆ ದರದಲ್ಲಿದ್ದಾಗ ಅವರು ಹೆಚ್ಚು ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಆ ಮೂಲಕ ಎಕಾನಮಿ ಡೆವಲಪ್ ಆಗುತ್ತೆ. The idea is to start with small reforms which will lead to bigger changes over time. ಚಿಕ್ಕ ಚಿಕ್ಕ ಬದಲಾವಣೆಗಳ ಮೂಲಕ ದೊಡ್ಡ ಕ್ರಾಂತಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಮೊದಲು ಅಂತಹ ಚಿಕ್ಕ ಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಸಿಇಎ ಅವರ ಒಂದು ಟೇಕ್, ಅವರ ಒಂದು ಮುಖ್ಯವಾದ ಓವರ್ ಆಲ್ ಅಭಿಪ್ರಾಯ. ಹಾಗಾದ್ರೆ ಕೆಲವು ವಿಷಯಗಳನ್ನ ನಾವು ಸ್ಪೆಸಿಫಿಕ್ ಆಗಿ ಕೆಲವೊಂದು ನೋಡೋದಾದ್ರೆ, ಎಕನಾಮಿಕ್ ಸರ್ವೆ ಆನ್ ವೇಜಸ್ ಲೇಬರ್ ಮಾರ್ಕೆಟ್, ವೇಜಸ್ ಮತ್ತೆ ಸ್ಯಾಲ್ರಿ ಮತ್ತೆ ಇದೆಲ್ಲ ಇರುತ್ತಲ್ವಾ, ಲೇಬರ್ ಮಾರ್ಕೆಟ್, ಕಾರ್ಮಿಕರ ಸಂಬಂಧಪಟ್ಟ ಹಾಗೆ ಏನೇನಿದೆ ಅಂಶಗಳು, ಅದ್ರ ಬಗ್ಗೆ ಎಕನಾಮಿಕ್ ಸರ್ವೆ ಏನ್ ಹೇಳುತ್ತೆ ಅಂತ ಅಂದ್ರೆ, ವೇಜಸ್ ಮಸ್ಟ್ ಕೀಪ್ ಅಪ್ ವಿತ್ ಪ್ರಾಫಿಟ್ಸ್. ಕಂಪನಿಗಳು ಪ್ರಾಫಿಟ್ ಅನ್ನ ಗಳಿಸ್ತಾನೆ ಇದೆ, ಸ್ಯಾಲ್ರಿ ಮಾತ್ರ ಹೆಚ್ಚು ಮಾಡ್ತಾ ಇಲ್ಲ. ಕಾರ್ಪೊರೇಟ್ ಪ್ರಾಫಿಟ್ಸ್ ಹ್ಯಾವ್ ಗ್ರೋನ್ ಮಚ್ ಫಾಸ್ಟರ್ ದನ್ ವೇಜಸ್. ಎಷ್ಟು ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ತಾ ಇದೆಯೋ ಅದಕ್ಕಿಂತ ಎಷ್ಟೋ ದೊಡ್ಡ ಮಟ್ಟದಲ್ಲಿ ಅವರಿಗೆ ಪ್ರಾಫಿಟ್ ಆಗ್ತಾ ಇದೆ. ಕ್ರಿಯೇಟಿಂಗ್ ಇನ್ಕಮ್ ಇನ್ಇಕ್ವಾಲಿಟಿ, ಅದರ ಅರ್ಥ ಏನು, ಆದಾಯದಲ್ಲಿ ಅಸಮಾನತೆ ಎದುರಾಗ್ತಾ ಇದೆ. ಕಂಪನಿಗಳು ಬೆಳೀತಾ ಇದೆ, ಈ ಕಡೆ ಅದರ ಎಂಪ್ಲಾಯೀಸ್ಗಳು ಇನ್ನೂ ಕಷ್ಟಪಡ್ತಾ ಇದ್ದಾರೆ, ಸ್ಯಾಲರಿ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ. ವೇಜಸ್ ಡೋಂಟ್ ರೈಸ್ ಫೇರ್ಲಿ, ಇಟ್ ಕ್ಯಾನ್ ಹರ್ಟ್ ಡಿಮ್ಯಾಂಡ್ ಅಂಡ್ ಸ್ಲೋ ಡೌನ್ ದ ಎಕನಾಮಿ. ಕಂಪನಿ ಪ್ರಾಫಿಟ್ ಆಯ್ತು, ಕಂಪನಿ ಬೆಳೀತು, ಇವರು ಇನ್ಕ್ರಿಮೆಂಟ್ ಆಗಿಲ್ಲ, ಅಷ್ಟೇ ಹಣ ಇರುತ್ತೆ, ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ದುಡ್ಡು ಅವ್ರ ಹತ್ರ ಇದ್ರೆ ಮಾತ್ರ ಅಲ್ವಾ ಅವ್ರು ಏನಾದ್ರು ತೆಗೆದುಕೊಳ್ಳೋದು, ಖರೀದಿ ಮಾಡೋದು. ಖರೀದಿ ಮಾಡಿದಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗೋದು. ಅವ್ರದ್ದು ದುಡ್ಡೇ ಇಲ್ಲ ಅಂತಂದ್ರೆ ಡಿಮ್ಯಾಂಡ್ ಸಹ ಕಡಿಮೆ ಆಗ್ತಾ ಬರುತ್ತೆ, ಅದರಿಂದ ಎಕಾನಮಿ ಸ್ಲೋ ಆಗುತ್ತೆ. ಹ್ಯೂಜ್ ಪ್ರಾಫಿಟ್ ವೇಜ್ ಗ್ಯಾಪ್, ಮೊದಲೇ ಹೇಳಿದ್ವಲ್ವಾ, ಕಾರ್ಪೊರೇಟ್ ಪ್ರಾಫಿಟ್ಸ್ ರೋಸ್ ಬೈ 22.3%. ಈಗ ಹಲವಾರು ಕಂಪನಿಗಳ ಪ್ರಾಫಿಟ್ ಯಾವ ಲೆವೆಲ್ ಅಲ್ಲಿ ಬೆಳೀತಾ ಇದೆ, ಪ್ರತಿ ವರ್ಷ 22.3 ಈ ದರದಲ್ಲಿ ಬೆಳೀತಾ ಇದೆ. ಬಟ್ ಎಂಪ್ಲಾಯ್ಮೆಂಟ್ ಗ್ರೀವ್ ಓನ್ಲಿ 1.5%. ಅವರು ಹೆಚ್ಚು ಜನರಿಗೆ ಕೆಲಸ ಕೊಡ್ತಾರಲ್ಲ, ಅದು ಬೆಳೆದಿದ್ದು ಮಾತ್ರ 1.5% ಮಾತ್ರ. ಬಿಗ್ ಕಂಪನೀಸ್ ಆರ್ ಮೇಕಿಂಗ್ ರೆಕಾರ್ಡ್ ಪ್ರಾಫಿಟ್ಸ್, ದೊಡ್ಡ ಮಟ್ಟದ ದಾಖಲಾತ್ಮಕವಾದ ಒಂದು ಆದಾಯವನ್ನ, ಲಾಭವನ್ನ ಗಳಿಸ್ತಾ ಇದ್ದಾರೆ. ಬಟ್ ದೇ ಆರ್ ಕಟಿಂಗ್ ಕಾಸ್ಟ್ ಇನ್ಸ್ಟೆಡ್ ಆಫ್ ಹೈರಿಂಗ್ ಮೋರ್ ವರ್ಕರ್ಸ್ ಆರ್ ಇನ್ಕ್ರೀಸಿಂಗ್ ವೇಜಸ್. ಈ ಕಡೆ ಸ್ಯಾಲರಿನೂ ಹೆಚ್ಚು ಮಾಡ್ತಾ ಇಲ್ಲ, ಆ ಕಡೆ ಹೆಚ್ಚು ಜನರಿಗೆ ಕೆಲಸವನ್ನು ಕೊಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ, ಅದರಿಂದ ಕಟಿಂಗ್ ಕಾಸ್ಟ್, ತಮ್ಮ ಖರ್ಚನ್ನ ಕಡಿಮೆ ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಲೇಬರ್ ಮಾರ್ಕೆಟ್ ಇಸ್ ಇಂಪ್ರೂವಿಂಗ್, ಅನ್ಎಂಪ್ಲಾಯ್ಮೆಂಟ್ ರೇಟ್ ಹ್ಯಾಸ್ ಫಾಲನ್, ಸ್ವಲ್ಪ ನಿರುದ್ಯೋಗದ ದರ ಕಡಿಮೆ ಆಗಿದೆ. ಅಂಡ್ ಮೋರ್ ಪೀಪಲ್ ಆರ್ ಜಾಯ್ನಿಂಗ್ ದ ವರ್ಕ್ ಫೋರ್ಸ್, ಹೆಚ್ಚು ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಸೆಕ್ಟರ್ಸ್ ಲೈಕ್ ದಿ ಡಿಜಿಟಲ್ ಎಕಾನಮಿ ಅಂಡ್ ರಿನ್ಯೂಯಬಲ್ ಎನರ್ಜಿ ಹ್ಯಾವ್ ಗ್ರೇಟ್ ಪೊಟೆನ್ಷಿಯಲ್ ಫಾರ್ ಜಾಬ್ ಕ್ರಿಯೇಷನ್. ಮುಖ್ಯವಾಗಿ ಡಿಜಿಟಲ್ ಎಕಾನಮಿ ಈ ಕ್ಷೇತ್ರ ಮತ್ತೆ ರಿನ್ಯೂಯಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳು, ಶಕ್ತಿಯ ಮೂಲಗಳು ಅಂತ ಹೇಳ್ತೀವಲ್ವಾ, ಆ ಕ್ಷೇತ್ರದಲ್ಲಿ ಹೆಚ್ಚು ಜಾಬ್ ಕ್ರಿಯೇಷನ್ ಆಗುವಂತಹ ಉದ್ಯೋಗ ದೊರೆಯುವ ಸಾಮರ್ಥ್ಯ ಈಗ ಹೆಚ್ಚಿದೆ. ನೀಡ್ ಫಾರ್ ಫೇರ್ ಗ್ರೋತ್, ಟು ಸಸ್ಟೈನ್ ಲಾಂಗ್ ಟರ್ಮ್ ಎಕನಾಮಿಕ್ ಗ್ರೋತ್, ಇಂಡಿಯಾ ನೀಡ್ಸ್ ಬ್ಯಾಲೆನ್ಸ್ಡ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್. ಆದಾಯದ ಸಮಾನವಾದ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಎಲ್ಲರಿಗೂ ಸರಿಯಾದ ಹಂಚಿಕೆ ಆಗಬೇಕು. ಫೇರ್ ವೇಜಸ್, ಸರಿಯಾದ ಕೂಲಿ ಇರಬಹುದು, ಸ್ಯಾಲರಿ ಇರಬಹುದು, ಸಮ ಪ್ರಮಾಣದಲ್ಲಿರಬೇಕು, ನ್ಯಾಯಯುತವಾಗಿರಬೇಕು. ಬೆಟರ್ ಲೇಬರ್ ಪಾಲಿಸೀಸ್, ಉತ್ತಮ ಕಾರ್ಮಿಕ ಕಾನೂನುಗಳನ್ನು ಕೈಗೊಳ್ಳಬೇಕು. ಸರ್ವೆ ಸಜೆಸ್ಟ್ ಸಪೋರ್ಟಿಂಗ್ ಬಿಸ್ನೆಸಸ್ ವೈಲ್ ಎನ್ಶೂರಿಂಗ್ ದೇ ಕ್ರಿಯೇಟ್ ಜಾಬ್ಸ್ ಟು ಅಚೀವ್ ದಿ ವಿಕಸಿತ ಭಾರತ್ 2047 ವಿಷನ್. ಅಂತಂದ್ರೆ ವಿಕಸಿತ ಭಾರತವನ್ನ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಬೇರೆ ಬೇರೆ ಬಿಸ್ನೆಸ್ಗಳು ಜಾಬ್ ಕ್ರಿಯೇಟ್ ಮಾಡಬೇಕು, ಮತ್ತೆ ಈ ಮೂಲಕ ಭಾರತಕ್ಕೆ ಸಪೋರ್ಟ್ ಮಾಡಬೇಕು, ಸ್ಯಾಲರಿಗಳನ್ನು ಹೆಚ್ಚು ಮಾಡಬೇಕು, ಎಕಾನಮಿ ಗ್ರೋ ಆಗಬೇಕು. ಇದು ಈ ಅಂಶ. ನೆಕ್ಸ್ಟ್ ಯಾವ್ದ್ರ ಮೇಲೆ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ, ಆನ್ ಇಂಡಿಯಾಸ್ ಎಲೆಕ್ಟ್ರಿಕ್ ಮೊಬಿಲಿಟಿ ಟ್ರಾನ್ಸಿಷನ್, ಇವಿ ಅಂತ ಕೇಳಿದಿರಲ್ವಾ, ಎಲೆಕ್ಟ್ರಿಕ್ ವೆಹಿಕಲ್ಸ್, ಅದ್ರ ಬಗ್ಗೆ ಹೇಳ್ತಿದ್ದಾರೆ. ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ಸ್, ಇಂಡಿಯಾ ಇಂಪೋರ್ಟ್ಸ್ ಟೂ ಮೆನಿ ರಾ ಮಟೀರಿಯಲ್ಸ್ ಅಂಡ್ ಟೆಕ್ನಾಲಜಿ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇವಿಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಏನ್ ಮಾಡ್ತಾ ಇದೆ, ಅದಕ್ಕೆ ಬೇಕಾದಂತಹ ಚಿಕ್ಕ ಚಿಕ್ಕ ಅದರ ರಾ ಮಟೀರಿಯಲ್ಗಳು ನಮ್ಮ ದೇಶದಲ್ಲಿ ಎಲ್ಲವನ್ನ ಅಸೆಂಬಲ್ ಮಾಡಬಹುದು, ಆದ್ರೆ ಅದರ ಸಣ್ಣ ಸಣ್ಣ ಪಾರ್ಟ್ಗಳು ಇರುತ್ತಲ್ವಾ, ಅದನ್ನ ಬೇರೆ ಕಡೆಯಿಂದ ತೆಗೆದುಕೊಳ್ಳೋದು, ಖರೀದಿ ಮಾಡೋದು, ಇಲ್ಲಿ ಅದನ್ನ ಜೋಡಿಸ್ಬಿಟ್ರೆ ಅದು ಭಾರತದಲ್ಲಿ ತಯಾರಾದ ಹಾಗಾಯ್ತಾ, ಹಾಗಲ್ಲ ಅಲ್ವಾ. ಅಂತಂದ್ರೆ ಭಾರತ ಹಲವಾರು ದೇಶಗಳಿಂದ ಏನ್ ಮಾಡ್ತಾ ಇದೆ, ರಾ ಮಟೀರಿಯಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಮತ್ತೆ ಟೆಕ್ನಾಲಜಿ ಸಹ ಬೇರೆ ದೇಶದಿಂದ ಬರ್ತಾ ಇದೆ. ಮುಖ್ಯವಾಗಿ ಇಲ್ಲಿ ನೋಡಬೇಕಾಗಿರೋದು ಚೀನಾದಿಂದ ಬರ್ತಾ ಇದೆ ಇದೆಲ್ಲ, ವಿಚ್ ಹ್ಯಾಸ್ ಅ ಲಾರ್ಜ್ ಟ್ರೇಡ್ ಸರ್ಪ್ಲಸ್ ವಿತ್ ಇಂಡಿಯಾ. ಟ್ರೇಡ್ ಸರ್ಪ್ಲಸ್ ಮತ್ತೆ ಟ್ರೇಡ್ ಡೆಫಿಸಿಟ್ ಬಗ್ಗೆ ನೀವು ಕೇಳಿರಬಹುದು. ಸರ್ಪ್ಲಸ್ ಅಂತಂದ್ರೆ, ಈಗ ಒಂದು ದೇಶ ಇನ್ನೊಂದು ದೇಶದ ಜೊತೆ ವ್ಯವಹಾರ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಆಗ
ಯಾರ ಕಡೆ ಹೆಚ್ಚಿನ ಹಣ ಇರುತ್ತೆ ಅಂತಂದ್ರೆ ಎರಡು ದೇಶ ವಿನಿಮಯ ಆದ ನಂತರವೂ ಸಹ ಯಾರ ಕಡೆ ಹೆಚ್ಚು ಯಾರ ಹತ್ರ ಲಾಭ ಹೆಚ್ಚಾಗಿರುತ್ತೆ ನೋಡಿ, ಅಥವಾ ಯಾರ ಹತ್ರ ಹೆಚ್ಚು ಹಣ ಉಳಿದಿರುತ್ತೆ ಅವ್ರಿಗೆ ನಾವು ಸರ್ಪ್ಲಸ್ ಅಂತ ಹೇಳ್ತೇವೆ ಸಿಂಪಲ್ ಆಗಿ. ಯಾರು ಇನ್ನೂ ಸಹ ಕೊಡಬೇಕಾಗಿರುತ್ತೆ ಅವರು ಡೆಫಿಸಿಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಹಾಗಾಗಿ ಇಲ್ಲಿ ಚೀನಾದ ಹತ್ರ ಹೆಚ್ಚು ಹಣ ಇದೆ ಅಂತಂದ್ರೆ ನಾವು ಡೆಫಿಸಿಟ್ ಲೆವೆಲ್ ಅಲ್ಲಿ ಇದ್ದೇವೆ. ನಾವು ಚೀನಾ ಜೊತೆ ಇನ್ನು ವ್ಯವಹಾರ ಮಾಡಿದ್ರೆ ಮಾತ್ರ ವಿನಿಮಯ ಸರಿಯಾಗಿ ಆಗುತ್ತೆ. ಕಂಟ್ರಿ ಮಸ್ಟ್ ಇನ್ಕ್ರೀಸ್ ಲೋಕಲ್ ಪ್ರೊಡಕ್ಷನ್ ಟು ಅವಾಯ್ಡ್ ಎಕನಾಮಿಕ್ ರಿಸ್ಕ್. ಹಾಗಾಗಿ ನಮ್ಮ ದೇಶದಲ್ಲೇ ಲೋಕಲ್ ಆಗಿ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಬೇಕು. ಆಗ ಇಂಥ ಎಕನಾಮಿಕ್ ರಿಸ್ಕ್ ಗಳಿಂದ ತಪ್ಪಿಸ್ಕೋಬಹುದು. ಮುಂದಿನ ಅಂಶ ಚೀನಾಸ್ ಡಾಮಿನೆನ್ಸ್ ಇನ್ ಕ್ರಿಟಿಕಲ್ ಮಿನರಲ್ಸ್. ಚೀನಾ ಕಂಟ್ರೋಲ್ಸ್ ಮೋಸ್ಟ್ ಆಫ್ ದಿ ವರ್ಲ್ಡ್ಸ್ ಲಿಥಿಯಂ, ಕೋಬಾಲ್ಟ್ ಅಂಡ್ ನಿಕ್ಕೆಲ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಇವಿ ಬ್ಯಾಟರೀಸ್. ಕ್ರಿಟಿಕಲ್ ಮಿನರಲ್ಗಳ ಬಗ್ಗೆ ಹೆಚ್ಚಾಗಿ ಡಿಸೆಂಬರ್ನಲ್ಲಿ ನಾವು ಒಂದು ಆರ್ಟಿಕಲ್ ನೋಡಿದ್ವಿ ಅಲ್ವಾ. ಅಂತಂದ್ರೆ ಅಲ್ಲಿ ಕ್ರಿಟಿಕಲ್ ಮಿನರಲ್ಗಳು ಅಂತಂದ್ರೆ ಮುಖ್ಯವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಮತ್ತೆ ಕೆಲವು ಬಹುಮುಖ್ಯವಾದ ಟೆಕ್ನಾಲಜಿಯನ್ನ ತಯಾರು ಮಾಡಲಿಕ್ಕೆ ಬೇಕಾದಂತಹ ಖನಿಜ ಅಂಶಗಳು. ಈಗ ಆ ಹೆಚ್ಚು ಖನಿಜಗಳು ಇರೋದೆಲ್ಲಿ ಚೀನಾದಲ್ಲಿ. ಲಿಥಿಯಂ, ಕೋಬಾಲ್ಟ್, ನಿಕ್ಕೆಲ್ ನೋಡಿದ್ದೇವೆ 60%, 68%, 65% ಎಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಚೀನಾದಲ್ಲಿದೆ. ಮುಖ್ಯವಾಗಿ ಇವಿ ಬ್ಯಾಟರಿಗಳಿಗೆ, ಎಲೆಕ್ಟ್ರಿಕ್ ವೆಹಿಕಲ್ನ ಬ್ಯಾಟರಿ ಇರುತ್ತಲ್ವಾ, ಅದಕ್ಕೆ ಬೇಕಾಗಿರೋದು ಈ ಕ್ರಿಟಿಕಲ್ ಮಿನರಲ್ಗಳು ಅದಿರೋದು ಚೀನಾದಲ್ಲಿ. ಹಾಗಾಗಿ ಇಂಡಿಯಾ ನೀಡ್ಸ್ ಟು ಫೈಂಡ್ ಇಟ್ಸ್ ಓನ್ ಮಿನರಲ್ ರಿಸೋರ್ಸಸ್ ಟು ರೆಡ್ಯೂಸ್ ಡಿಪೆಂಡೆನ್ಸಿ. ಹಾಗಾಗಿ ಭಾರತ ತನ್ನದೇ ಆದ ಮಿನರಲ್ ರಿಸೋರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ, ಗಣಿಗಾರಿಕೆ ನಡೆಸಬೇಕಾಗುತ್ತೆ. ಆ ಮೂಲಕ ಡಿಪೆಂಡೆನ್ಸಿ ಕಡಿಮೆ ಮಾಡಬಹುದು, ಬೇರೆ ದೇಶದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬಹುದು. ಹೈ ರಿಸ್ಕ್ ಆಫ್ ಸಪ್ಲೈ ಡಿಸ್ರಪ್ಷನ್. Government study found that 24 out of 33 critical minerals needed for India's economy are at high risk of shortages, making self-reliance urgent. ಈ ಮುಖ್ಯವಾಗಿ ದೇಶದ ಬೆಳವಣಿಗೆಗೆ ಬೇಕಾದಂತಹ 24 ಕ್ರಿಟಿಕಲ್ ಮಿನರಲ್ಗಳು ಶಾರ್ಟೇಜ್ ಆಗ್ತಾ ಇದೆ ನಮ್ಮ ದೇಶಕ್ಕೆ. ಇನ್ನಷ್ಟು ಬೇಕಾಗಿತ್ತು, ಅದು ಶಾರ್ಟೇಜ್ ಲೆವೆಲ್ಗೆ ಬಂದಿದೆ. ಹಾಗಾಗಿ ಸೆಲ್ಫ್ ರಿಲಯನ್ಸ್, ಆತ್ಮನಿರ್ಭರ ಭಾರತ್ ಅಂತ ಹೇಳ್ತೀವಲ್ವಾ, ನಮ್ಮ ದೇಶದಲ್ಲಿ ಪ್ರತಿಯೊಂದನ್ನು ಉತ್ಪಾದನೆ ಮಾಡೋದು ಅದು ಅರ್ಜೆಂಟ್ ಆಗಿದೆ. ಆದಷ್ಟು ಬೇಗ ಈ ಕ್ರಮವನ್ನು ಕೈಗೊಳ್ಳಬೇಕು. Public transport as a key solution. Improving public transportation is one of the best ways to achieve electric mobility while reducing imports and helping India reach net zero emission. Net zero ಅಂತಂದ್ರೆ ಏನು? ಕಾರ್ಬನ್ ಎಮಿಷನ್ ಆಗುತ್ತಲ್ವಾ, ಎಮಿಷನ್ ಆಗುತ್ತೆ, ಸಸ್ಯಗಳು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಎಮಿಷನ್ ಆಗಿದ್ದು ಅಬ್ಸಾರ್ಬ್ ಆಗದೆ ಇದ್ರೆ ಕಾರ್ಬನ್ ಅಂಶ ಹೆಚ್ಚಾಗುತ್ತೆ ವಾತಾವರಣದಲ್ಲಿ, ಆವಾಗ ಝೀರೋ ಆಗಲ್ಲ. ನೆಟ್ ಝೀರೋ ಅಂತಂದ್ರೆ ಎಮಿಷನ್ ಆದಷ್ಟೇ ಅಬ್ಸಾರ್ಬ್ ಆಗೋದು, ಅದು ಏರುಪೇರು ಆದ್ರೆ ಅವಾಗ ನೆಟ್ ಝೀರೋ ಆಗಿಲ್ಲ ಅಂತ. ಸರಿಯಾದ ರೀತಿಯಲ್ಲಿ ಅಬ್ಸರ್ವ್ ಆಗ್ತಾ ಇದೆ ಅಂತಂದ್ರೆ ನೆಟ್ ಝೀರೋ ಆಗಿದೆ ಅಂತ ಅರ್ಥ. ಅದಕ್ಕೆ ಇಂಡಸ್ಟ್ರಿಗಳು ಕಾರ್ಬನ್ ಎಮಿಟ್ ಮಾಡೋದನ್ನ ಕಡಿಮೆ ಮಾಡಬೇಕು, ಹೆಚ್ಚು ಗಿಡಗಳನ್ನ ಬೆಳೆಸಬೇಕು, ಮತ್ತೆ ಈ ಬೇರೆ ಬೇರೆ ಇಂಧನಗಳನ್ನ, ಪಳೆಯುಳಿಕೆ ಇಂಧನಗಳನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಇಂಪೋರ್ಟ್ ಗಳನ್ನ ಕಡಿಮೆ ಮಾಡಬಹುದು, ನೆಟ್ ಝೀರೋ ಎಮಿಷನ್ ಅನ್ನ ಸಾಧಿಸಬಹುದು ಅಂತ. ಇದಾದ ನಂತರ ಎಕನಾಮಿಕ್ ಸರ್ವೆ ಹೇಳೋದು ಆನ್ ಫೈನಾನ್ಷಿಯಲೈಸೇಷನ್ ರಿಸ್ಕ್. ಅದರ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಟೂ ಮಚ್ ಮನಿ ಇನ್ ಸ್ಟಾಕ್ಸ್ ಕ್ಯಾನ್ ಬಿ ರಿಸ್ಕಿ. ಮೋರ್ ಹೌಸ್ ಹೋಲ್ಡ್ ಸೇವಿಂಗ್ಸ್ ಆರ್ ಗೋಯಿಂಗ್ ಟು ಸ್ಟಾಕ್ಸ್. ಈಗಿನ ಕಾಲದಲ್ಲಿ ನೀವು ಯೂಟ್ಯೂಬ್ ನೋಡಿದ್ರೆ ಅಥವಾ ಎಲ್ಲೇ ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಷ್ಟು ಕ್ರೇಜ್ ಬಂದಿದೆ ಅಂತಂದ್ರೆ ಪ್ರತಿ ಯಾವ್ದೋ ಒಂದು ಆಡ್ ನಾವು ಪ್ರತಿದಿನ ನೋಡ್ತಾನೆ ಇರ್ತೇವೆ. ಸ್ಟಾಕ್ ಮಾರ್ಕೆಟ್ ಅದರ ಬಗ್ಗೆ ಸಂಬಂಧಪಟ್ಟ ಕಲ್ತ್ಕೊಳ್ಳಿ, ಇಷ್ಟು ಈಸಿ ಅಂದ್ರೆ ಹೆಚ್ಚು ಸ್ಕ್ಯಾಮ್ಗಳೇ ಇದ್ದಿರುತ್ತೆ ಅದರಲ್ಲಿ. ಇದನ್ನ ನೋಡ್ಕೊಂಡು ಎಷ್ಟೋ ಜನ ಏನ್ ಮಾಡ್ತಾರೆ, ಅದರಿಂದ ಒಂದು ಸಾರಿ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ದೊಡ್ಡ ಮಟ್ಟದ ಲಾಭ ಬರುತ್ತೆ ಅಂತ ಇಟ್ಕೋತಾರೆ. ಹಾಗಾಗಿ ಹೆಚ್ಚು ಹಣವನ್ನು ಅದರಲ್ಲಿ ಹೂಡಿಕೆ ಮಾಡ್ತಾರೆ. ಮೋರ್ ಹೌಸ್ ಹೋಲ್ಡ್ ಸೇವಿಂಗ್ಸ್ ಆರ್ ಗೋಯಿಂಗ್ ಇನ್ ಟು ಸ್ಟಾಕ್ಸ್. ಎಷ್ಟೋ ಜನರ ಖರ್ಚು ಯಾವ್ದಕ್ಕೆ ಹೋಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ಆದಾಯ ಯಾವ್ದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ, ಸ್ಟಾಕ್ಸ್ ನ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ. ಅಂಡ್ ರಿಟೇಲ್ ಇನ್ವೆಸ್ಟರ್ಸ್ ಆರ್ ಪ್ಲೇಯಿಂಗ್ ಅ ಬಿಗ್ಗರ್ ರೋಲ್ ಇನ್ ದಲಾಲ್ ಸ್ಟ್ರೀಟ್. ದಲಾಲ್ ಸ್ಟ್ರೀಟ್ ಅಂತಂದ್ರೆ ಮುಖ್ಯವಾಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ವಾ, BSE ಅಂತ ಹೇಳ್ತೇವೆ, ಸ್ಟಾಕ್ ಎಕ್ಸ್ಚೇಂಜ್ ಇರುವಂತಹ ಒಂದು ಸ್ಟ್ರೀಟ್ ಅದು ದಲಾಲ್ ಸ್ಟ್ರೀಟ್. ಬಟ್ ಎಕ್ಸೆಸಿವ್ ಫೈನಾನ್ಷಿಯಲೈಸೇಷನ್. ಏನು ಫೈನಾನ್ಷಿಯಲೈಸೇಷನ್ ಅಂತಂದ್ರೆ ಓವರ್ ರಿಲಯನ್ಸ್ ಆನ್ ಫೈನಾನ್ಷಿಯಲ್ ಮಾರ್ಕೆಟ್. ಈ ಸ್ಟಾಕ್ ಮಾರ್ಕೆಟ್ ಎಲ್ಲ ಇರುತ್ತಲ್ವಾ, ಇಂಥ ಫೈನಾನ್ಷಿಯಲ್ ಮಾರ್ಕೆಟ್ ಮೇಲೆ ಅತಿಯಾದ ಅವಲಂಬನೆ ಇದ್ಬಿಟ್ರೆ ಇಟ್ ಕ್ಯಾನ್ ಹಾರ್ಮ್ ದಿ ಎಕಾನಮಿ. ಎಕಾನಮಿಗೆ ಬಹಳ ದೊಡ್ಡ ಅಪಾಯ ಎದುರಾಗಬಹುದು. ಎಸ್ಪೆಷಲಿ ಇನ್ ಅ ಲೋ ಮಿಡಲ್ ಇನ್ಕಮ್ ಕಂಟ್ರಿ ಲೈಕ್ ಇಂಡಿಯಾ. ನಮ್ಮ ದೇಶ ದೊಡ್ಡ ಇನ್ಕಮ್ ಬರುವಂತ ಕಂಟ್ರಿ ಏನಲ್ಲ, ಲೋ ಮಿಡಲ್ ಇನ್ಕಮ್ ಕಂಟ್ರಿ. ಅವರೇಜ್ ಇನ್ಕಮ್ ಆಲ್ಮೋಸ್ಟ್ ನಮ್ದು ಇಷ್ಟಿರುತ್ತೆ, ಲೋ ಇಂದ ಮಿಡಲ್ ತನಕ ಇರುತ್ತೆ. ಮಿಡಲ್ ಕ್ಲಾಸ್ ಅಂತ ಹೇಳ್ತೀವಲ್ವಾ, ಅಂತಂದ್ರೆ ಮಿಡಲ್ ಲೆವೆಲ್ ಅಲ್ಲಿ ನಾವು ಆಲ್ಮೋಸ್ಟ್ ಇರ್ತೇವೆ ಇನ್ಕಮಿಗೆ ಬಂದ್ರೆ. ಹಾಗಾಗಿ ಇಂಥ ಸ್ಟಾಕ್ ಮಾರ್ಕೆಟ್ಗೆ ಹಣ ಹಾಕಿ ಕಳ್ಕೊಳ್ಳೋರ ಸಂಖ್ಯೆ ಹೆಚ್ಚಾಗ್ಬಿಟ್ರೆ ಅದು ಎಕಾನಮಿಗೆ ಅಪಾಯವನ್ನು ತರುತ್ತೆ. ಇನ್ನು ಲೆಸನ್ಸ್ ಫ್ರಮ್ ಅಡ್ವಾನ್ಸ್ಡ್ ಎಕಾನಮೀಸ್. ಇನ್ ಡೆವಲಪ್ಡ್ ಕಂಟ್ರೀಸ್ ಫಿನಾನ್ಷಿಯಲೈಸೇಷನ್ ಹ್ಯಾಸ್ ಇನ್ಕ್ರೀಸ್ಡ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಡೆಪ್ಟ್. ಎಷ್ಟೋ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಈ ಫಿನಾನ್ಷಿಯಲೈಸೇಷನ್ ಇದೆಯಲ್ವಾ, ಅಂದ್ರೆ ಬೇರೆ ಬೇರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬಹುದು, ಅದೇನಾಗಿದೆ ಅದರಿಂದ
ಪಬ್ಲಿಕ್ ಅಂಡ್ ಪ್ರೈವೇಟ್ ಡೆಪ್ಟ್, ಬೇರೆ ಬೇರೆ ಖಾಸಗಿ ಮತ್ತು ಸರ್ಕಾರದ ಡೆಟ್ಗಳು ಅಂತಂದ್ರೆ ಸಾಲ ಹೆಚ್ಚಾಗ್ತಾ ಇದೆ, ಅದನ್ನ ಸರಿಯಾಗಿ ನಿರ್ವಹಿಸಲಿಕ್ಕೋಸ್ಕರ. ಮತ್ತೆ ಜನಸಾಮಾನ್ಯರಿಗೂ ಅದರಿಂದ ಎಷ್ಟೋ ಹಾನಿಯಾಗಿದೆ. ಸಮ್‌ಟೈಮ್ಸ್ ಹಿಡನ್ ಫ್ರಾಮ್ ರೆಗ್ಯುಲೇಟರ್ಸ್, ಆದ್ರೆ ಎಷ್ಟೋ ಸಾರಿ ಇದು ರೆಗ್ಯುಲೇಟರ್ಸ್ ಗಳಿಗೆ, ನಿಯಂತ್ರಕ ವ್ಯವಸ್ಥೆಗಳಿಗೆ ಅದರ ಒಟ್ಟು ಲೆಕ್ಕಾಚಾರ ಸಿಕ್ಕೋದಿಲ್ಲ. ಗ್ರೋತ್ ಇನ್ ಸಚ್ ಎಕನಾಮೀಸ್ ಡಿಪೆಂಡ್ಸ್ ಟೂ ಮಚ್ ಆನ್ ರೈಸಿಂಗ್ ಅಸೆಟ್ ಪ್ರೈಸಸ್. ಅಂತ ದೇಶಗಳಲ್ಲಿ ಏನು ಗ್ರೋತ್ ಅಂತಂದ್ರೆ ಪ್ರೈಸ್ ಹೆಚ್ಚು ಮಾಡೋದು, ಯಾವ್ದಾದ್ರು ಒಂದು ಅಸೆಟ್‌ಗಳ ಮೇಲಾಗಿರ್ಬಹುದು, ಯಾವ್ದೋ ವಸ್ತುಗಳ ಮೇಲಾಗಿರ್ಬಹುದು. ಜನ ಅದನ್ನ ಖರೀದಿಸಿದಾಗ ಆರ್ಥಿಕತೆ ಮುಂದುವರಿಯುತ್ತೆ ಅಲ್ವಾ? ಅಂದ್ರೆ ಹೆಚ್ಚು ಹಣ ಚಲಾವಣೆಯಲ್ಲಿ ಇದೆ ಅಂತ ಅದರ ಅರ್ಥ ಅಷ್ಟೇ. ಅದು ಯಾಕಂದ್ರೆ ಅದು ಡೆವಲಪ್ಡ್ ಕಂಟ್ರೀಸ್, ನಮ್ ತರ ಲೋ ಮಿಡಲ್ ಇನ್ಕಮ್ ಕಂಟ್ರಿ ಅಲ್ಲ. ಅದ್ ನೆನ್ಪಿಟ್ಕೋಬೇಕು. ವಿಚ್ ವರ್ಸನ್ಸ್ ಇನ್‌ಇಕ್ವಾಲಿಟಿ ಅಂಡ್ ಇನ್‌ಫ್ಲುಯೆನ್ಸಸ್ ಗವರ್ಮೆಂಟ್ ಪಾಲಿಸೀಸ್. ಅಸೆಟ್ ಪ್ರೈಸ್ ಒಂದ್ ವೇಳೆ ನಮ್ಮ ದೇಶದಲ್ಲಿ ಹೆಚ್ಚಾಗ್ಬಿಟ್ರೆ ಏನಾಗುತ್ತೆ? ಇನ್‌ಇಕ್ವಾಲಿಟಿ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಆದಾಯದಲ್ಲಿ ಅಥವಾ ಖರ್ಚಿನಲ್ಲಿ ಆಗುವ ಅಸಮಾನತೆ ಹೆಚ್ಚಾಗುತ್ತೆ. ಮತ್ತೆ ಗವರ್ಮೆಂಟ್ ಪಾಲಿಸಿ ಸಹ ನಾವು ದೊಡ್ಡ ಮಟ್ಟದಲ್ಲಿ ಬದಲಾಯಿಸಬೇಕಾಗುತ್ತೆ. ಇನ್ ಅ ವೇ ದಟ್ ಮೇ ನಾಟ್ ಆಲ್ವೇಸ್ ಬೆನಿಫಿಟ್ ಫಾರ್ ದಿ ರಿಯಲ್ ಎಕಾನಮಿ. ರಿಯಲ್ ಎಕಾನಮಿಗೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಹಾರ್ಮೇ ಹೆಚ್ಚಾಗಬಹುದು. ಇಂಡಿಯಾ ನೀಡ್ಸ್ ಅ ಬ್ಯಾಲೆನ್ಸ್ಡ್ ಅಪ್ರೋಚ್. ಹಾಗಾದ್ರೆ ಏನ್ ಬೇಕು ನಮ್ಗೆ? ಕಂಟ್ರಿ ಮಸ್ಟ್ ಬ್ಯಾಲೆನ್ಸ್ ಫಿನಾನ್ಷಿಯಲ್ ಸೆಕ್ಟರ್ ಗ್ರೋತ್ ವಿತ್ ಇನ್ವೆಸ್ಟ್ಮೆಂಟ್ ನೀಡ್ಸ್ ಅಂಡ್ ಹೌಸ್ ಹೋಲ್ಡ್ ಫೈನಾನ್ಷಿಯಲ್ ಲಿಟ್ರಸಿ. ಮುಖ್ಯವಾಗಿ ಜನರಿಗೆ ಯಾವ ಕಡೆ ನಾವು ಹೂಡಿಕೆ ಮಾಡಬೇಕು, ಹೇಗೆ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಲಿಟ್ರಸಿ ಅಂದ್ರೆ ಮಾಹಿತಿ ಬೇಕು. ಮತ್ತೆ ಫಿನಾನ್ಷಿಯಲ್ ಸೆಕ್ಟರ್ ಗ್ರೋತ್, ಆ ಒಂದು ಸೆಕ್ಟರ್ ಸಹ ಗ್ರೋತ್ ಆಗಬೇಕು. ಅದರ ಜೊತೆ ಇನ್ವೆಸ್ಟ್ಮೆಂಟ್ ಸಹ ಸರಿಯಾದ ರೀತಿಯಲ್ಲಿ ಆಗ್ಬೇಕು. ಎಲ್ಲವನ್ನ ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. The goal should be to ensure incentives in finance align with India's economic growth aspirations. ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ನಾವು ಇಟ್ಕೊಂಡಿದ್ವಲ್ವ ಮಹತ್ವಾಕಾಂಕ್ಷೆ, ಅದು ಸಾಧಿಸಲಿಕ್ಕೆ ಸಾಧ್ಯ ಹೋಗೋ ತರ ನಾವು ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡಬೇಕು? ಇನ್ಸೆಂಟಿವ್ ಗಳನ್ನ ಕೊಡಬೇಕು ಬೇರೆ ಬೇರೆ ಫಿನಾನ್ಷಿಯಲ್ ಸೆಕ್ಟರ್ಗಳಿಗೆ. ಬ್ಯಾಂಕ್ಸ್ ಅಂಡ್ ಮಾರ್ಕೆಟ್ಸ್ ಮಸ್ಟ್ ವರ್ಕ್ ಟುಗೆದರ್ ವೈಲ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಹೆಲ್ಪ್ ಇನ್ ಫಂಡಿಂಗ್. ಈ ಫಿನಾನ್ಷಿಯಲ್ ಮಾರ್ಕೆಟ್ ಇಂದ ನಮಗೆ ಫಂಡಿಂಗ್ ಮಾಡ್ಲಿಕ್ಕೆ ಕೆಲವೊಂದ್ಸರಿ ಏನಾಗುತ್ತೆ? ಹಣ ಸಿಗುತ್ತೆ. ದೇ ಮಸ್ಟ್ ವರ್ಕ್ ಅಲಾಂಗ್ ಸೈಡ್ ಬ್ಯಾಂಕ್ಸ್. ಅದು ಬ್ಯಾಂಕ್‌ಗಳ ಜೊತೆಗೆ ಕೆಲಸ ಮಾಡಬೇಕು. ಟು ಮೀಟ್ ದ ಕಂಟ್ರೀಸ್ ಕ್ಯಾಪಿಟಲ್ ನೀಡ್ಸ್. ದೇಶಕ್ಕೆ ಬೇಕಾಗತ್ತಲ್ಲವ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಗಿರ್ಬಹುದು, ಹಣಕಾಸು ಆಗಿರ್ಬಹುದು, ಹೀಗೆ ಬೇರೆ ಬೇರೆ ಕ್ಯಾಪಿಟಲ್ ನೀಡ್ಸ್ ಗಳಿರುತ್ತೆ. ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಅವು ಎರಡು ಒಟ್ಟಾಗಿ ಕೆಲಸ ಮಾಡಬೇಕು. ಬ್ಯಾಂಕ್ಸ್ ಆಲ್ಸೋ ನೀಡ್ ಟು ಮಾಡರ್ನೈಸ್ ಟು ಸರ್ವ್ ಡಿಜಿಟಲ್ ಏಜ್ ಹೌಸ್ ಹೋಲ್ಡ್ಸ್ ವೈಲ್ ಕಂಟಿನ್ಯೂಯಿಂಗ್ ದರ್ ಕೋರ್ ಜಾಬ್ ಆಫ್ ಕ್ರೆಡಿಟ್ ಕ್ರಿಯೇಷನ್. ಮುಖ್ಯವಾಗಿ ಬ್ಯಾಂಕ್‌ಗಳು ಡಿಜಿಟಲ್ ಏಜ್ ಹೌಸ್ ಹೋಲ್ಡ್ಸ್ ಗಳಿಗೆ ಆ ಒಂದು ಈಗ ನಾವು ಎಲ್ಲ ಕಡೆ ಹೆಚ್ಚು ಡಿಜಿಟಲ್ ಪ್ರಾಡಕ್ಟ್ ಬಳಸ್ತಾ ಇದ್ದೇವೆ. ಆ ರೀತಿ ಬ್ಯಾಂಕ್‌ಗಳು ಸಹ ತಮ್ಮನ್ನ ಆಧುನೀಕರಿಸಿಕೊಳ್ಬೇಕು. ಅದರ ಜೊತೆಗೆ ಜಾಬ್ ಆಫ್ ಕ್ರೆಡಿಟ್ ಕ್ರಿಯೇಷನ್, ಸಾಲವನ್ನ ಕೊಡೋದಾಗಿರ್ಬಹುದು, ಸಾಲದ ಒಂದು ಇಡೀ ಒಂದು ವ್ಯವಸ್ಥೆ ಇದೆಯಲ್ವಾ, ಅದನ್ನ ಚೆನ್ನಾಗಿ ಬ್ಯಾಂಕ್‌ಗಳು ನಿರ್ವಹಿಸಬೇಕು. ಇನ್ನು ರೆಗ್ಯುಲೇಟರಿ ಪ್ರಿಪೇರ್ಡ್ನೆಸ್. ಗವರ್ಮೆಂಟ್ ಮಸ್ಟ್ ಮಾನಿಟರ್ ರಿಸ್ಕ್ ಅಂಡ್ ಬಿ ರೆಡಿ ವಿತ್ ಪಾಲಿಸೀಸ್ ಟು ಇಂಟರ್ವೀನ್ ಇಫ್ ನೀಡೆಡ್ ಟು ಪ್ರಿವೆಂಟ್ ಫಿನಾನ್ಷಿಯಲೈಸೇಷನ್ ಫ್ರಾಮ್ ಡಿಸ್ಟೆಬಿಲೈಸಿಂಗ್ ದ ಎಕಾನಮಿ. ಈ ಫಿನಾನ್ಷಿಯಲ್ ಮಾರ್ಕೆಟ್‌ಗಳು ಮತ್ತೆ ಫಿನಾನ್ಷಿಯಲೈಸೇಷನ್ ನಿಂದ ನಮ್ಮ ಎಕಾನಮಿ ಮೇಲೆ ಯಾವುದೇ ಹಾನಿ ಆಗದ ಹಾಗೆ ಗವರ್ಮೆಂಟ್ ಬೇರೆ ಬೇರೆ ಪಾಲಿಸಿಗಳ ಮೂಲಕ ಆಗಿರಬಹುದು ಅಥವಾ ಇಂಟರ್ವೆನ್ಷನ್ ಅಂತಂದ್ರೆ ಬೇರೆ ಬೇರೆ ಮಧ್ಯಕ್ರಮಗಳಿಂದ ಗವರ್ಮೆಂಟ್ ಮಧ್ಯದಲ್ಲಿ ಬಂದು ಕೆಲವು ಸಮಸ್ಯೆಗಳನ್ನ ಪರಿಹರಿಸುವ ಮೂಲಕ ರಿಸ್ಕ್ ಗಳನ್ನ ಮಾನಿಟರ್ ಮಾಡ್ತಾ ಇರಬೇಕು, ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಅಂಶ ಆನ್ ಇಂಡಿಯಾಸ್ ಎನರ್ಜಿ ಟ್ರಾನ್ಸಿಷನ್, ಬ್ಯಾಲೆನ್ಸಿಂಗ್ ಡೆವಲಪ್ಮೆಂಟ್ ಅಂಡ್ ಲೋ ಕಾರ್ಬನ್ ಗ್ರೋತ್. ಇಂಡಿಯಾ ಮಸ್ಟ್ ಯೂಸ್ ಇಟ್ಸ್ ಬೆಸ್ಟ್ ರಿಸೋರ್ಸಸ್, ಟೆಕ್ನಾಲಜಿ ಅಂಡ್ ಎಕ್ಸ್ಪರ್ಟೈಸ್ ಟು ಬಿಕಮ್ ಅ ಡೆವಲಪ್ಡ್ ನೇಷನ್ ಬೈ 2047 while ensuring a low carbon pathway. ನಮಗೆ ಎರಡೂ ಇದೆ, ಈಗ ಗುರಿ ಎರಡಿದೆ. ಒಂದು ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡೋದು, ಇನ್ನೊಂದು ಕಡೆ ಡೆವಲಪ್ ಆಗೋದು. ಡೆವಲಪ್ ಆಗಲಿಕ್ಕೆ ಇಂಡಸ್ಟ್ರಿ ಬೆಳಿಬೇಕು, ಅದರಿಂದ ಕಾರ್ಬನ್ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಮಾಡಬೇಕು. ನಾವು ಯಾವ್ದನ್ನ ಫಸ್ಟ್ ನಾವು ರಿಸೋರ್ಸ್ಗಳನ್ನ ಸರಿಯಾಗಿ ಯೂಸ್ ಮಾಡ್ಕೋಬೇಕು, ಟೆಕ್ನಾಲಜಿಯನ್ನ ಇನ್ನೂ ಚೆನ್ನಾಗಿ ಅಭಿವೃದ್ಧಿಗೊಳಿಸಬೇಕು, ಮತ್ತೆ ಎಕ್ಸ್ಪರ್ಟೈಸ್ ಗಳನ್ನ, ತಂತ್ರಜ್ಞರನ್ನ ಮತ್ತೆ ಕೌಶಲ್ಯವನ್ನ ಹೆಚ್ಚಿಸಬೇಕು. ಆ ಮೂಲಕ ನಾವು ಲೋ ಕಾರ್ಬನ್ ಪಾತ್ವೆ ಅಂತಂದ್ರೆ ಕಡಿಮೆ ಕಾರ್ಬನ್ ಅನ್ನ ಎಮಿಷನ್ ಮಾಡಿ ನಮ್ಮ ದೇಶವನ್ನ ಡೆವಲಪ್ಡ್ ನೇಷನ್ ಆಗಿ ಮಾಡಬೇಕು. ಕೋಲ್ ಪ್ಲಾಂಟ್ ಶುಡ್ ನಾಟ್ ಬಿ ಶಟ್ ಪ್ರೀಮೆಚೂರ್ಲಿ. ಸರ್ವೆ ವಾರ್ನ್ಸ್ ಅಗೇನ್ಸ್ಟ್ ಕ್ಲೋಸಿಂಗ್ ಕೋಲ್ ಫೈರ್ಡ್ ಪ್ಲಾಂಟ್ಸ್ ವಿತೌಟ್ ಅಡಿಕ್ವೇಟ್ ಅಲ್ಟರ್ನೇಟಿವ್ಸ್. ಈಗ ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡಬೇಕು ಅಂತ ಒಂದೇ ಸಾರಿ ಎಲ್ಲ ಕಲ್ಲಿದ್ದಲಿನ ಗಣಿಗಳನ್ನಾಗಿರ್ಬಹುದು, ಕಲ್ಲಿದ್ದಲಿನ ಇಂಡಸ್ಟ್ರಿಗಳನ್ನಾಗಿರ್ಬಹುದು ಒಂದೇ ಸಾರಿ ಬಂದ್ ಮಾಡ್ಬಿಡೋದಲ್ಲ. ಮೊದಲು ಅವೆಲ್ಲವನ್ನ ಬಂದ್ ಮಾಡೋಕ್ಕಿಂತ ಮೊದಲು ಅಡಿಕ್ವೇಟ್ ಅಲ್ಟರ್ನೇಟಿವ್, ಸರಿಯಾದ ಬೇರೆ ಬೇರೆ ಮಾರ್ಗಗಳು ಇದೆಯಾ ಅಂತ ನೋಡ್ಕೋಬೇಕು, ಅಲ್ಟರ್ನೇಟಿವ್ ವೇಗಳು ಇದೆಯಾ ಅಂತ. ಆಸ್ ದಿಸ್ ವುಡ್ ವೇಸ್ಟ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂಡ್ ರೆಡ್ಯೂಸ್ ಎನರ್ಜಿ ಸೆಕ್ಯೂರಿಟಿ. ಇಷ್ಟು ದಿನ ಕೋಲ್ ಮೇಲೆ, ಕಲ್ಲಿದ್ದಲಿನ ಮೇಲೆ ದೊಡ್ಡ ಮಟ್ಟದ ಹೂಡಿಕೆ ಮಾಡಿರ್ತೇವೆ. ಹೂಡಿಕೆ ವೇಸ್ಟ್ ಆಗದೆ ಇರೋ ಹಾಗೆ, ಮತ್ತೆ ಎನರ್ಜಿ ಸೆಕ್ಯೂರಿಟಿ, ನಮ್ಮ ದೇಶಕ್ಕೆ ಬೇಕಾದಂತಹ ಇಂಧನಗಳಾಗಿರ್ಬಹುದು, ಶಕ್ತಿ ಆಗಿರ್ಬಹುದು, ಆ ಒಂದು ಇಂಪಾರ್ಟೆನ್ಸ್ ಇರುತ್ತಲ್ವಾ ಅದರ ಇಂಪಾರ್ಟೆಂಟ್ ಅನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಸೆಕ್ಯೂರಿಟಿ, ಅದರ ಭದ್ರತೆಗೆ ಯಾವುದೇ
ಅಪಾಯ ಎದುರಾಗಬಾರ್ದು. ಅದು ಎರಡನ್ನ ತಲೆಯಿಟ್ಕೊಂಡು ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಲೆಸನ್ಸ್ ಫ್ರಾಮ್ ಡೆವಲಪ್ಡ್ ನೇಷನ್ಸ್. ಅಡ್ವಾನ್ಸ್ಡ್ ಎಕಾನಮೀಸ್ ಸ್ಟಿಲ್ ಡಿಪೆಂಡ್ ಆನ್ ಫಾಸಿಲ್ ಫ್ಯೂಯಲ್ಸ್ ಡಿಸ್ಪೈಟ್ ಪ್ರಮೋಟಿಂಗ್ ಗ್ರೀನ್ ಎನರ್ಜಿ ಗ್ಲೋಬಲಿ. ಆ ದೊಡ್ಡ ದೊಡ್ಡ ದೇಶಗಳು ಇರುತ್ತವಲ್ವಾ, ಬೇರೆ ಎಲ್ಲಾ ದೇಶಗಳ ಮೇಲೆ ಏನ್ ಹೇಳ್ತಾ ಇದ್ದಾರೆ, ಗ್ರೀನ್ ಎನರ್ಜಿ ಎಲ್ಲಾ ಕಡೆ ಹಸಿರು ಇಂಧನಗಳನ್ನು ತೆಗೆದುಕೊಂಡು ಬನ್ನಿ, ಅದಕ್ಕೆ ನಮ್ ಸಪೋರ್ಟ್ ಇದೆ ಅಂತ ಹೇಳ್ತಿರ್ತಾರೆ. ಆದ್ರೆ ಅವರೇ ಎಷ್ಟೋ ಕಡೆ ಏನ್ ಮಾಡಿರ್ತಾರೆ, ಫಾಸಿಲ್ ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಂತ ಡೆವಲಪ್ಡ್ ನೇಷನ್ಗಳೇನು ಇಂಥ ಪಳೆಯುಳಿಕೆ ಇಂಧನಗಳಿರುತ್ತಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. EU ನೋಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಯೂನಿಯನ್ ಇದೆ, ರೀಪವರ್ EU ಪ್ಲಾನ್. ಈ ಒಂದು ಪ್ಲಾನ್ ಇಂದ ಅದು 10 ಬಿಲಿಯನ್ ಯೂರೋ ಫಾರ್ LNG ಇನ್ಫ್ರಾಸ್ಟ್ರಕ್ಚರ್ ಅಂಡ್ 1.52 ಬಿಲಿಯನ್ ಫಾರ್ ಸೆಕ್ಯೂರಿಂಗ್ ಆಲ್ ಸಪ್ಲೈಸ್. ಈ ಅಂದ್ರೆ ಅದರ ಅರ್ಥ ಏನು, ಈ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಆಯಿಲ್ ಸಪ್ಲೈಗಳ ಮೇಲೆ ಅದು ಇನ್ನೂ ಹೂಡಿಕೆ ಮಾಡ್ತಾ ಇದೆ. ಕಂಪ್ಲೀಟ್ ಆಗಿ ಗ್ರೀನ್ ಎನರ್ಜಿ ಅಂತ ತಾನು ಮುಂದೆ ಹೋಗ್ತಾ ಇಲ್ಲ. ಅದು ನಮ್ಮ ಹತ್ರ ಎಲ್ಲ ಕಡೆ ಏನ್ ಹೇಳ್ತಾ ಇದ್ರು ಸಹ, ಎಲ್ಲಾ ಗ್ರೀನ್ ಎನರ್ಜಿ ತಗೊಂಬನ್ನಿ ಅಂತ ಹೇಳ್ತಾ ಇದ್ರು. ಅವರು ತಮ್ಮ ಹೂಡಿಕೆ ಮಾಡೋದನ್ನ ಬಿಡ್ಲಿಲ್ಲ ಇಂತಹ ಫಾಸಿಲ್ ಫ್ಯೂಯಲ್ಗಳ ಮೇಲೆ. US ನಲ್ಲಿ ನೋಡಿದ್ರೆ, ಅಪ್ರೂವ್ಡ್ ಇಟ್ಸ್ ಲಾರ್ಜೆಸ್ಟ್ ಆಯಿಲ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ ಇನ್ ಅಲಾಸ್ಕಾ, ಎಕ್ಸ್ಪೆಕ್ಟೆಡ್ ಟು ಪ್ರೊಡ್ಯೂಸ್ 6 to 8.9 ಮಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್. US ಸಹ ಹಿಂದ್ ಬಿದ್ದಿಲ್ಲ. ಅದು ಏನ್ ಮಾಡ್ತಾ ಇದೆ, ಅಲಾಸ್ಕಾದಲ್ಲಿ ದೊಡ್ಡ ಆಯಿಲ್ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡು ಬಂದಿದೆ. ಅದರಿಂದ ಸುಮಾರು 628.9 ಮಿಲಿಯನ್ ಬ್ಯಾರೆಲ್ ಆಯಿಲ್ ಅನ್ನ ಹೊರ ತೆಗಿತಾ ಇದ್ದಾರೆ. ಟ್ರಂಪ್ ಅವರು ಬಂದ್ಮೇಲೆ ಅಂತೂ ನಿಮ್ಗೆ ಗೊತ್ತು, ಪ್ಯಾರಿಸ್ ಅಗ್ರಿಮೆಂಟ್ ಇಂದಾನು ಹೊರಗೆ ಬಂದಿದ್ದಾರೆ. ಬೇಕಾತರ ನಾವು ಈ ಭೂಮಿಯನ್ನ ಶೋಷಣೆ ಮಾಡೋಣ ಅಂತ ಅವರದ್ದು ಒಂದೇ ಮಾತು. ಇನ್ ದೀಸ್ ಕಂಟ್ರೀಸ್ ಪ್ರಯಾರಿಟೈಸ್ ಎನರ್ಜಿ ಸೆಕ್ಯೂರಿಟಿ ಓವರ್ ಕಂಪ್ಲೀಟ್ ಫಾಸಿಲ್ ಫ್ಯೂಯಲ್ ಟ್ರಾನ್ಸಿಷನ್. ಅವ್ರು ಏನ್ ಮಾಡ್ತಾ ಇದ್ದಾರೆ, ಫಾಸಿಲ್ ಫ್ಯೂಯಲ್ ಇಂದ ಬೇರೆ ಗ್ರೀನ್ ಎನರ್ಜಿ ಕಡೆ ಕಂಪ್ಲೀಟ್ ಆಗಿ ಹೋಗೋ ಬದಲು ಮುಖ್ಯವಾಗಿ ಎನರ್ಜಿ ಸೆಕ್ಯೂರಿಟಿಯನ್ನ, ಅಂದ್ರೆ ಶಕ್ತಿ ಭದ್ರತೆಯನ್ನ ಮೊದಲು ಸಾಧಿಸ್ಕೊಳ್ಳೋಣ ಅಂತ ಅವರು ಆದ್ಯತೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿ ವರ್ಸಸ್ ಟ್ರಾನ್ಸಿಷನ್ ಚಾಲೆಂಜ್. ಅನ್ಲೈಕ್ ದಿ ವೆಸ್ಟ್, ಇಂಡಿಯಾಸ್ ಕೋಲ್ ಎಕ್ಸ್ಪಾನ್ಷನ್ ಹ್ಯಾಪನ್ ಓನ್ಲಿ ಇನ್ ದಿ 2010s. 2010ರ ದಶಕದಲ್ಲಿ ನಾವು ಜಸ್ಟ್ ಏನ್ ಮಾಡ್ತಾ ಇದ್ದೇವೆ, ಕೋಲ್ ಅನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಾರಂಭಿಸ್ತಾ ಇದ್ದೇವೆ. ಸೊ ಶಟಿಂಗ್ ಡೌನ್ ಪ್ಲಾಂಟ್ಸ್ ನೋ ಲ್ಯಾಕ್ಸ್ ಎಕನಾಮಿಕ್ ರ್ಯಾಷನಲ್. ಇದು ಒಂದು ಒಳ್ಳೆ ಮಾರ್ಗ ಅಲ್ಲ. ಈಗ ಎಲ್ಲ ಒಂದ್ಸಾರಿ ನಾವು ಬಂದ್ ಮಾಡಿಟ್ಕೊಂಡು ಕಂಪ್ಲೀಟ್ ಆಗಿ ಗ್ರೀನ್ ಆಗಿ ಕನ್ವರ್ಟ್ ಆಗ್ತೇವೆ ಅಂತಂದ್ರೆ ಅದೇನು ಸರಿಯಾದ ಕ್ರಮ ಅಲ್ಲ. ದ ಕಂಟ್ರಿ ಮಸ್ಟ್ ಗ್ರಾಜುವಲಿ ಟ್ರಾನ್ಸಿಷನ್ ವೈಲ್ ಎನ್ಶೂರಿಂಗ್ ಸ್ಟೇಬಲ್ ಪವರ್ ಸಪ್ಲೈ. ಗ್ರಾಜುವಲ್ ಆಗಿ, ನಿಧಾನವಾಗಿ ಎಲ್ಲ ವಿಚಾರವನ್ನ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಾವು ಟ್ರಾನ್ಸಿಷನ್ ಆಗಬೇಕು, ಅದಕ್ಕೆ ಬದಲಾಗಬೇಕು. ಆ ಮೂಲಕ ಸ್ಟೇಬಲ್ ಪವರ್ ಸಪ್ಲೈ, ಶಕ್ತಿಯ ಒಂದು ಸಪ್ಲೈ ಇರುತ್ತಲ್ವ, ಅದರ ಪೂರೈಕೆ ಇರುತ್ತಲ್ವ, ಅದು ಸ್ಟೇಬಲ್ ಆಗಿರೋ ತರ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಅಚೀವಿಂಗ್ ನೆಟ್ ಝೀರೋ ಬೈ 2070, ಇದೊಂದು ಗುರಿ ಇದೆ ನಮಗೆ. ಇಂಡಿಯಾ ಶುಡ್ ಕಂಟಿನ್ಯೂ ಎಫರ್ಟ್ಸ್ ಫಾರ್ ನೆಟ್ ಝೀರೋ ಎಮಿಷನ್ಸ್ ಬೈ ಇನ್ವೆಸ್ಟಿಂಗ್ ಇನ್. ಗುರಿಯನ್ನ ಸಾಧಿಸಲಿಕ್ಕೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ, ಬ್ಯಾಟರಿ ಸ್ಟೋರೇಜ್ ಸೊಲ್ಯೂಷನ್, ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಬಂತು, ಅಥವಾ ಬೇರೆ ಬೇರೆ ಬ್ಯಾಟರಿ ಇರುತ್ತಲ್ವಾ, ಬ್ಯಾಟರಿ ಸ್ಟೋರೇಜ್ ಸೊಲ್ಯೂಷನ್ಗಳಿಗೆ ನಾವು ಇನ್ವೆಸ್ಟ್ ಮಾಡಬೇಕು. ಬೆಟರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್, ಪವರ್ ಗ್ರಿಡ್ ಅಂತ ಕೇಳಿರಬಹುದು, ಅಂತ ಗ್ರಿಡ್ಗಳ ಮೇಲೆ ಸರಿಯಾದ ಮೂಲ ಸೌಕರ್ಯಗಳು ಸಿಗೋ ಹಾಗೆ ಇನ್ವೆಸ್ಟ್ ಮಾಡಬೇಕು. ಕ್ರಿಟಿಕಲ್ ಮಿನರಲ್ಸ್ ಫಾರ್ ರಿನ್ಯೂಯಬಲ್ ಎನರ್ಜಿ, ಇದು ಬಹಳ ಮುಖ್ಯ. ಮುಖ್ಯವಾಗಿ ಎಲ್ಲವನ್ನ ತರಿಸ್ಕೊಳ್ತಾ ಇರೋದು ಚೀನಾದಿಂದ. ಹಾಗಾಗಿ ನಮ್ಮ ದೇಶದಲ್ಲೂ ಅವುಗಳ ಮೈನಿಂಗ್ ಮಾಡಿ, ಅಥವಾ ಅವುಗಳನ್ನ ಸರಿಯಾಗಿ ಆ ರಿಸೋರ್ಸ್ಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ರಿನ್ಯೂಯಬಲ್ ಎನರ್ಜಿಯನ್ನ ಹೆಚ್ಚು ಬಳಸ್ಕೋಬೇಕು. ಚಾಲೆಂಜಸ್ ನೋಡೋದಾದ್ರೆ, ಕಂಜೆಷನ್ ಕಾಸ್ಟ್. ಮ್ಯಾನೇಜಿಂಗ್ ಅ ಸಿಸ್ಟಮ್ ವಿತ್ ಬೋತ್ ಫಾಸಿಲ್ ಫ್ಯೂಯಲ್ಸ್ ಅಂಡ್ ರಿನ್ಯೂಯಬಲ್ಸ್ ಇಸ್ ಕಾಂಪ್ಲೆಕ್ಸ್. ಎರಡೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಫಾಸಿಲ್ ಫ್ಯೂಯಲ್ಗಳನ್ನು ಮ್ಯಾನೇಜ್ ಮಾಡಬೇಕು, ಅದೇ ರೀತಿ ರಿನ್ಯೂಯಬಲ್ ಎನರ್ಜಿಯನ್ನ ಸಹ ನಾವು ಜಾರಿಗೊಳಿಸಬೇಕು, ಅಂದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಹೈ ಎಲೆಕ್ಟ್ರಿಸಿಟಿ ಪ್ರೈಸಸ್. ಟ್ರಾನ್ಸಿಷನ್ ಟು ವಿಂಡ್ ಅಂಡ್ ಸೋಲಾರ್ ಹ್ಯಾಸ್ ರೈಸ್ಡ್ ಎನರ್ಜಿ ಕಾಸ್ಟ್ ಗ್ಲೋಬಲಿ. ಮುಖ್ಯವಾಗಿ ಜಾಗತಿಕ ಮಟ್ಟದಲ್ಲಿ ಈ ಪವನ ಶಕ್ತಿ ಅಥವಾ ಸೌರಶಕ್ತಿ ಇದೆಯಲ್ವಾ, ಇದಕ್ಕೆ ಬದಲಾಗೋದು ಬಹಳ ಹೆಚ್ಚಿನ ಖರ್ಚನ್ನ ತರುತ್ತೆ. ಅದಕ್ಕೂ ಸಹ ಸಿದ್ಧರಾಗಿರ್ಬೇಕು. ಇನ್ನು ಕನ್ಕ್ಲೂಷನ್ ನೋಡೋದಾದ್ರೆ, ಇಂಡಿಯಾ ಮಸ್ಟ್ ಬ್ಯಾಲೆನ್ಸ್ ಎನರ್ಜಿ ಟ್ರಾನ್ಸಿಷನ್ ವಿತ್ ಎನರ್ಜಿ ಸೆಕ್ಯೂರಿಟಿ. ಎನರ್ಜಿ ಟ್ರಾನ್ಸಿಷನ್, ಬೇರೆ ಎನರ್ಜಿಗೆ ಬದಲಾಗೋದ ಹೊತ್ತಿಗೆ ನಾವು ಎನರ್ಜಿ ಸೆಕ್ಯೂರಿಟಿ, ಶಕ್ತಿಯ ಭದ್ರತೆಯನ್ನು ಸಹ ನಾವು ತಲೆಯಲ್ಲಿ ಇಟ್ಕೋಬೇಕು. ಅವಾಯ್ಡಿಂಗ್ ಪ್ರೀ ಮೆಚೂರ್ ಫಾಸಿಲ್ ಫ್ಯೂಯಲ್ ಶಟ್ ಡೌನ್ಸ್, ಮೊದಲೇ ಎಲ್ಲ ಕಲ್ಲಿದ್ದಲಿನ ಅಂಶಗಳನ್ನ ಬಂದ್ ಮಾಡಿಬಿಡೋದಲ್ಲ. ವೈಲ್ ಇನ್ವೆಸ್ಟಿಂಗ್ ಇನ್ ರಿನ್ಯೂಯಬಲ್ಸ್ ಅಂಡ್ ಇನೋವೇಷನ್ ಫಾರ್ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ. ಹೆಚ್ಚು ಸುಸ್ಥಿರವಾದ ಬೆಳವಣಿಗೆಯನ್ನು ಕಾಣಲಿಕ್ಕೆ ಈ ಕಡೆ ಫಾಸಿಲ್ ಫ್ಯೂಯಲ್ ಅನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ಮತ್ತೆ ರಿನ್ಯೂಯಬಲ್ ಮತ್ತೆ ಇನೋವೇಷನ್ಗಳ ಮೇಲೆ ಸರಿಯಾದ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಮುಂದಿನ ಅಂಶ, ಇಂಡಿಯಾಸ್ ಎಕ್ಸ್ಪೋರ್ಟ್ ಗ್ರೋತ್ ಅಂಡ್ ಸ್ಟ್ರಾಟಜಿಕ್ ಟ್ರೇಡ್ ರೋಡ್ ಮ್ಯಾಪ್. ಎಕ್ಸ್ಪೋರ್ಟ್ ಅಂತಂದ್ರೆ ಏನು, ಬೇರೆ ದೇಶಕ್ಕೆ ನಾವು ರಫ್ತು ಮಾಡ್ತೀವಲ್ವಾ ಅದು. ಸ್ಟ್ರಾಟಜಿಕ್ ಟ್ರೇಡ್, ನಮ್ಮ ವಾಣಿಜ್ಯ ಹೇಗಾಗಬೇಕು ಹಾಗಾದ್ರೆ ಮುಂದಿನ ದಿನಗಳಲ್ಲಿ, ಅದರ ಬಗ್ಗೆ ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ರೆಸಿಲಿಯಂಟ್ ಎಕ್ಸ್ಪೋರ್ಟ್ ಗ್ರೋತ್. ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ರೀಚ್ಡ್ 602.6 ಬಿಲಿಯನ್ ಫಸ್ಟ್ 9 months ಆಫ್ ಫಿನಾನ್ಷಿಯಲ್ ಇಯರ್ 25.
ಡಿಸ್ಪೈಟ್ ಗ್ಲೋಬಲ್ ಎಕನಾಮಿಕ್ ಅಂಡ್ ಟ್ರೇಡ್ ಪಾಲಿಸಿ ಅನ್ಸರ್ಟನಿಟೀಸ್. ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿ ಎಷ್ಟು ಅನ್ಸರ್ಟನಿಟಿಗಳಿದ್ರೂ ಸಹ, ಮತ್ತೆ ಕೆಲವೊಂದು ಟ್ರೇಡ್ ಪಾಲಿಸಿಯಲ್ಲಿ ಕೆಲವೊಂದು ಬದಲಾವಣೆಗಳಾದರೂ ಸಹ, ಭಾರತದ ಎಕ್ಸ್ಪೋರ್ಟ್ ಒಂದು ರಫ್ತಿನ ಪ್ರಮಾಣ 602.6 ಇಷ್ಟು ಬಿಲಿಯನ್ ಪ್ರಮಾಣದಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಯಾವಾಗ ಫಿನಾನ್ಷಿಯಲ್ ಇಯರ್ 25 ಅಂತಂದ್ರೆ 2024-25ರ ಮೊದಲ 9 ತಿಂಗಳುಗಳಲ್ಲಿ ಈ ಒಂದು ಒಳ್ಳೆಯ ಹಾದಿಯಲ್ಲಿ ಭಾರತದ ಎಕ್ಸ್ಪೋರ್ಟ್ ಸೆಕ್ಟರ್ ಮುನ್ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಗ್ಲೋಬಲ್ ಟ್ರೇಡ್ ಚಾಲೆಂಜಸ್, ಹಾಗಾದ್ರೆ ಕೆಲವೊಂದು ಚಾಲೆಂಜಸ್ ಇದೆ. ರೈಸಿಂಗ್ ಪ್ರೊಟೆಕ್ಷನಿಸಮ್ ವರ್ಲ್ಡ್ ವೈಡ್ ಇಸ್ ಅಲ್ಟರಿಂಗ್ ಟ್ರೇಡ್ ಡೈನಮಿಕ್ಸ್. ಈ ಪ್ರೊಟೆಕ್ಷನಿಸಮ್ ಅಂತ ಬಂತಲ್ವಾ, ಏನು ಹೀಗಂದ್ರೆ ಪ್ರೊಟೆಕ್ಷನಿಸಮ್ ಅಂತಂದ್ರೆ ಈಗ ನಮ್ಮ ದೇಶದಲ್ಲೇ ಎಷ್ಟೋ ಒಂದು ಉತ್ಪನ್ನಗಳನ್ನ ಬೆಳಿತೇವೆ, ಉತ್ಪನ್ನಗಳನ್ನ ಬೇರೆ ದೇಶಕ್ಕೆ ಕಳಿಸ್ತೇವೆ. ಆ ಬೇರೆ ದೇಶದವರು ಕೆಲವೊಂದು ಸಾರಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಇಂಪೋರ್ಟ್ ಟ್ಯಾಕ್ಸ್ ಅನ್ನ ಹಾಕಬಹುದು. ಆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ಬೇರೆ ಬೇರೆ ಸಬ್ಸಿಡಿ ಕೊಡೋದಾಗಿರ್ಬಹುದು, ಅಥವಾ ನಮ್ಮ ದೇಶದಲ್ಲೇ ಕೆಲವೊಂದು ಕ್ರಮಗಳನ್ನ ಕೈಗೊಂಡು ಅವರು ನಮ್ಮ ಮೇಲೆ ಹಾಕುವಂತ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡೋದು. ಅದಕ್ಕೆ ಪ್ರೊಟೆಕ್ಷನಿಸಮ್, ನಮ್ಮ ದೇಶದ ಉತ್ಪನ್ನಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಎಲ್ಲಾ ದೇಶಗಳು ಈ ಪ್ರೊಟೆಕ್ಷನಿಸಮ್ ಅನ್ನ ಫಾಲೋ ಮಾಡ್ತಾ ಇವೆ. ಹಾಗಾಗಿ ಅದರಿಂದ ಟ್ರೇಡ್ ಡೈನಾಮಿಕ್ಸ್, ಈ ಒಂದು ವಾಣಿಜ್ಯ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಈಗ ಕಂಡು ಬರ್ತಾ ಇದೆ. ಇಂಡಿಯಾ ನೀಡ್ಸ್ ಅ ಫಾರ್ವರ್ಡ್ ಲುಕಿಂಗ್ ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಟು ಸ್ಟೇ ಕಾಂಪಿಟೇಟಿವ್. ಹಾಗಾಗಿ ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು ಭಾರತ ಸರಿಯಾದ ಕ್ರಮಗಳನ್ನ, ಒಳ್ಳೆಯ ಪ್ಲಾನಿಂಗ್ ಅನ್ನ ಮಾಡಬೇಕು. ಈ ಸ್ಟ್ರಾಟಜೀಸ್ ಫಾರ್ ಸ್ಟ್ರೆಂಥನಿಂಗ್ ಎಕ್ಸ್ಪೋರ್ಟ್, ಹಾಗಾಗಿ ಎಕ್ಸ್ಪೋರ್ಟ್ ಅನ್ನ ಬಲಗೊಳಿಸಲಿಕ್ಕೆ ಏನನ್ನ ಮಾಡಬಹುದು, ರೆಡ್ಯೂಸಿಂಗ್ ಟ್ರೇಡ್ ರಿಲೇಟೆಡ್ ಕಾಸ್ಟ್ ಟು ಇಂಪ್ರೂವ್ ಪ್ರೈಸ್ ಕಾಂಪಿಟೇಟಿವ್ನೆಸ್. ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಬೇರೆ ಬೇರೆ ಕಾಸ್ಟ್ ಗಳನ್ನ ಕಡಿಮೆ ಮಾಡೋದು, ಆವಾಗ ಏನಾಗುತ್ತೆ, ಅದರ ಪ್ರೈಸ್ ಮೇಲೆ ಒಂದು ಒಳ್ಳೆ ಕಾಂಪಿಟೇಟಿವ್ನೆಸ್ ಬರುತ್ತೆ. ಒಳ್ಳೆಯ ಗುಣಮಟ್ಟದ ಉತ್ಪನ್ನ ಕಡಿಮೆ ಬೆಲೆ ಇದ್ರೆ ಯಾವ ದೇಶ ಆದ್ರೂ ಅದನ್ನ ಖರೀದಿ ಮಾಡ್ಲಿಕ್ಕೆ ಮುಂದೆ ಬರುತ್ತೆ. ನಾವು ಟ್ರೇಡ್ ರಿಲೇಟೆಡ್ ಕಾಸ್ಟ್ ಅನ್ನೇ ಜಾಸ್ತಿ ಮಾಡಿದ್ರೆ ಅದರ ಪ್ರೈಸ್ ಹೆಚ್ಚಾಗುತ್ತೆ. ಪ್ರೈಸ್ ಹೆಚ್ಚಾದಾಗ ಬೇರೆ ಕಡೆ ಯಾವ ಗುಣಮಟ್ಟ ಇದೆ ಅಂತ ಬೇರೆ ದೇಶದ ಕಡೆ ಹೋಗ್ತಾರೆ, ಬೇರೆ ಎಲ್ಲ ಒಂದು ಜಾಗತಿಕ ಮಟ್ಟದಲ್ಲಿ. ಹಾಗಾಗಿ ಪ್ರೈಸ್ ಕಡಿಮೆ ಆಗ್ಬೇಕು, ಗುಣಮಟ್ಟ ಜಾಸ್ತಿ ಆಗ್ಬೇಕು. ಎನ್ಹ್ಯಾನ್ಸಿಂಗ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಟು ಸ್ಟ್ರೀಮ್ ಲೈನ್ ಪ್ರೊಸೆಸಸ್ ಅಂದ್ರೆ ಮುಖ್ಯವಾಗಿ ಎಕ್ಸ್ಪೋರ್ಟ್ ಸಂಬಂಧಪಟ್ಟ ಹಾಗೆ ಈ ಫೆಸಿಲಿಟೇಷನ್ ಇರುತ್ತಲ್ವಾ, ಎಕ್ಸ್ಪೋರ್ಟ್ ಅನ್ನೋ ಒಂದು ಪ್ರಕ್ರಿಯೆ ಇರುತ್ತಲ್ವಾ, ಇದನ್ನ ಸರಿಯಾದ ರೀತಿಯಲ್ಲಿ ವರ್ಧಿಸಬೇಕು. ಯಾವುದೇ ತೊಂದರೆ ಆಗಬಾರದು ಅಂತಂದ್ರೆ ಆ ಒಂದು ಎಲ್ಲ ಕ್ರಮಗಳನ್ನ ಸ್ಟ್ರೀಮ್ ಲೈನ್ ಮಾಡೋದು, ಮಿಡ್ಲಲ್ಲಿ ಎಲ್ಲೂ ಬ್ಲಾಕೇಜ್ ಇರಬಾರ್ದು, ಒಂದಾದ್ಮೇಲೆ ಒಂದು ನಿರಂತರವಾಗಿ ನಡ್ಕೊಳ್ತಾ ಇರಬೇಕು. ಆ ರೀತಿ ಒಂದು ಕ್ರಮಗಳನ್ನ ಕೈಗೊಳ್ಬೇಕು. ಇಂಟಿಗ್ರೇಟಿಂಗ್ ಡೀಪರ್ ಇಂಟು ಗ್ಲೋಬಲ್ ಸಪ್ಲೈ ಚೈನ್ಸ್ ಟು ಬೂಸ್ಟ್ ಟ್ರೇಡ್ ಪಾರ್ಟಿಸಿಪೇಷನ್. ಜಾಗತಿಕವಾದಂತಹ ಒಂದು ಸಪ್ಲೈ ಚೈನ್ ಅಂದ್ರೆ ಪೂರೈಕೆ ಸರಪಳಿ ಇರುತ್ತಲ್ವಾ, ಅದರ ಜೊತೆ ಇಂಟಿಗ್ರೇಟ್ ಮಾಡ್ಕೊಳ್ಳೋದು. ಅದರ ಜೊತೆ ಇಂಟಿಗ್ರೇಟ್ ಮಾಡ್ಕೊಳ್ಳೋದು ಅಂತಂದ್ರೆ ನಮ್ಮ ದೇಶವನ್ನ ಸಹ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಸಂಯೋಜಿಸುವುದು. ಆಗೇನಾಗುತ್ತೆ, ಟ್ರೇಡ್ ಪಾರ್ಟಿಸಿಪೇಷನ್, ಹಲವಾರು ದೇಶಗಳಿಗೆ ನಾವು ನಮ್ಮ ಉತ್ಪನ್ನಗಳನ್ನ ರಫ್ತು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ರೇಟ್ ಹೆಚ್ಚಾಗ್ತಾ ಹೋಗುತ್ತೆ. ಆಗ ವೇ ಫಾರ್ವರ್ಡ್ ಹೇಗೆ ಬರೀತೀರಿ, ಇದಾಗ ಒಂದು ಪ್ರಶ್ನೆ ಬಂದ್ರೆ ಪ್ರೊಯಾಕ್ಟಿವ್ ಅಪ್ರೋಚ್ ಅಂತಂದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಬೇರೆ 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 ವಿಧಾನಗಳನ್ನ ಕೈಗೊಳ್ಳೋದು. ಅಡಾಪ್ಟಿಂಗ್ ಟು ಗ್ಲೋಬಲ್ ಟ್ರೆಂಡ್ಸ್, ಜಾಗತಿಕ ಮಟ್ಟದಲ್ಲಿ ಏನು ಟ್ರೆಂಡ್ ನಡೀತಾ ಇದೆ ವಿಶ್ವ ಮಟ್ಟದಲ್ಲಿ ಅನ್ನೋದನ್ನ ನೋಡಿಕೊಂಡು ಅದಕ್ಕೆ ಅಡಾಪ್ಟ್ ಆಗೋದು. ಇಟ್ ವಿಲ್ ಹೆಲ್ಪ್ ಇಂಡಿಯಾ ಸಸ್ಟೈನ್ ಇಟ್ಸ್ ಎಕ್ಸ್ಪೋರ್ಟ್ ಮೊಮೆಂಟಮ್ ಅಂಡ್ ಎಕ್ಸ್ಪಾಂಡ್ ಇಟ್ಸ್ ಗ್ಲೋಬಲ್ ಟ್ರೇಡ್ ಫುಟ್ ಪ್ರಿಂಟ್. ಹಾಗಾಗಿ ಆ ಮೂಲಕ ನಮ್ಮ ಎಕ್ಸ್ಪೋರ್ಟ್ ಮೊಮೆಂಟಮ್ ಅಂತಂದ್ರೆ ಎಕ್ಸ್ಪೋರ್ಟ್ ಅನ್ನ ನಿರಂತರವಾಗಿ ನಾವು ಹೆಚ್ಚು ಮಾಡ್ತಾ ಹೋಗಬಹುದು, ಅದರಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಮತ್ತೆ ಗ್ಲೋಬಲ್ ಟ್ರೇಡ್ ಫುಟ್ ಪ್ರಿಂಟ್, ಜಾಗತಿಕ ಮಟ್ಟದಲ್ಲಿ ನಮ್ಮ ಟ್ರೇಡ್ ಇದೆಯಲ್ವಾ, ವಾಣಿಜ್ಯ ವ್ಯವಹಾರಗಳನ್ನ ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ವಿಷಯ ಎಕನಾಮಿಕ್ ಸರ್ವೇದು ಆನ್ ಮೆಂಟಲ್ ವೆಲ್ ಬೀಯಿಂಗ್ ಅಂಡ್ ಲೈಫ್ ಸ್ಟೈಲ್ ಚಾಲೆಂಜಸ್ ಇನ್ ಇಂಡಿಯಾ. ಮೆಂಟಲ್ ವೆಲ್ ಬೀಯಿಂಗ್ ಅಂತಂದ್ರೆ ನಮ್ಮ ಮಾನಸಿಕ ಆರೋಗ್ಯ, ಮಾನಸಿಕ ಸ್ವಸ್ಥತೆ, ಅಥವಾ ಮಾನಸಿಕವಾಗಿ ನಮ್ಮ ದೇಹದ ಮೆಂಟಲ್ ಮತ್ತೆ ಫಿಸಿಕಲ್ ಅಂತ ಹೇಳ್ತೀವಲ್ವಾ, ಅದರ ಜೊತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಅದ್ರ ಬಗ್ಗೆ ಲೈಫ್ ಸ್ಟೈಲ್ ಚಾಲೆಂಜಸ್. ಲೈಫ್ ಸ್ಟೈಲ್ ಅಂತಂದ್ರೆ ನಮ್ಮ ಜೀವನ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಚಾಲೆಂಜಸ್ಗಳು ಈಗಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕೀ ಕನ್ಸರ್ನ್ಸ್ ಅಫೆಕ್ಟಿಂಗ್ ಮೆಂಟಲ್ ಹೆಲ್ತ್. ಮೆಂಟಲ್ ಹೆಲ್ತ್ಗೆ ಅಫೆಕ್ಟ್ ಮಾಡ್ತಾ ಇರುವಂತಹ ಮುಖ್ಯ ವಿಚಾರಗಳು ಯಾವ್ದು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಓವರ್ ಯೂಸ್, ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಇಸ್ ರಿವೈರಿಂಗ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್. ಮೊನ್ನೆ ಏನೋ ನಾವು ನೋಡಿದ್ವಲ್ವಾ, ಚಿಕ್ಕ ಮಕ್ಕಳು ಸಹ ಅಂದ್ರೆ ಶಾಲೆಗೆ ಹೋಗ್ತಾ ಇರೋ ಮಕ್ಕಳು ಸಹ ಎಷ್ಟು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಅಂತಹ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಕ್ರೀನ್ ಟೈಮ್ ಹೆಚ್ಚಾಗ್ಬಿಟ್ರೆ ಅವರ ಬ್ರೈನ್ ಮೇಲೆ ತುಂಬಾ ಎಫೆಕ್ಟಿವ್ ಆಗುತ್ತೆ, ಅಂತಂದ್ರೆ ಬ್ರೈನಿನ ನರಗಳಿಗೆ ತುಂಬಾ ಅಪಾಯ ಆಗುತ್ತೆ. ಅದರ ಜೊತೆ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್, ಚಿಕ್ಕ ಮಕ್ಕಳು ಆಟ ಆಡ್ತಾ ಇರೋದ್ರ ಬದಲು ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂತಂದ್ರೆ ಒಳ್ಳೆಯ ಅನುಭವಗಳೇ ಇರೋದಿಲ್ಲ. ಅಂದ್ರೆ ಅವರು ಕಲಿಬೇಕಾದನ್ನ ಕಲಿಯೋದನ್ನ ಬಿಟ್ಟು ಈ ತರ ಮೊಬೈಲ್ ನೋಡ್ಕೊಂಡು ಇಟ್ಬಿಟ್ರೆ ಅವರ ಬ್ರೈನಿಗೆ ಸಹ ಹಾನಿ, ಹಾಗೂ ಅವರ ಜೀವನದ ಮೇಲೆ ಅದು ಮುಂದೆ ಬೇರೆ ಬೇರೆ ಅಪಾಯಗಳನ್ನ ಉಂಟು ಮಾಡುತ್ತೆ. ಲ್ಯಾಕ್ ಆಫ್ ಎಕ್ಸಸೈಸ್,
ಪುವರ್ ಫಿಸಿಕಲ್ ಆಕ್ಟಿವಿಟಿ ಇಸ್ ಲಿಂಕ್ಡ್ ಟು ಲೋವರ್ ಮೆಂಟಲ್ ವೆಲ್ ಬೀಯಿಂಗ್. ಎಕ್ಸಸೈಸ್ ಕಡಿಮೆ ಮಾಡ್ತಾ ಇದ್ದ ಹಾಗೆ ನಮ್ಮ ಮೆಂಟಲ್ ವೆಲ್ ಬೀಯಿಂಗ್ ಅಂತಂದ್ರೆ ಮಾನಸಿಕವಾಗಿಯೂ ಸಹ ನಮ್ಮ ಆರೋಗ್ಯ ಕಡಿಮೆ ಆಗ್ತಾ ಬರುತ್ತೆ. ಆರೋಗ್ಯ ದುಸ್ಥಿತಿಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ವೀಕ್ ಫ್ಯಾಮಿಲಿ ಬಾಂಡ್ಸ್. ಸ್ಪೆಂಡಿಂಗ್ ಲೆಸ್ ಟೈಮ್ ವಿತ್ ಫ್ಯಾಮಿಲಿ ಅಫೆಕ್ಟ್ಸ್ ಎಮೋಷನಲ್ ಹೆಲ್ತ್. ಇನ್ನೊಂದು ವಿಷಯ ಏನು, ನಾವು ನಮ್ಮ ಪರಿವಾರದ ಜೊತೆ ಹೆಚ್ಚು ಸಮಯ ಕಳೆದರೆ ಅದರಿಂದ ನಮ್ಮ ನಮ್ಮ ಮನಸ್ಸಿಗೆ ಹೆಚ್ಚು ಸಂತೋಷ ಸಿಗುತ್ತೆ. ಹಾಗಾಗಿ ಈಗಿನ ಕಾಲದಲ್ಲಿ ಪರಿವಾರದ ಜೊತೆ ಅಂದ್ರೆ ತಂದೆ ತಾಯಿ ಆಗಿರ್ಬಹುದು, ಸಂಬಂಧಿಕರ ಜೊತೆ ನಾವು ಅಷ್ಟು ಸಮಯವನ್ನ ವಿನಿಯೋಗ ಮಾಡ್ತಾ ಇಲ್ಲ. ಹೀಗಾಗಿ ಎಮೋಷನಲ್ ಹೆಲ್ತ್ ಕುಗ್ತಾ ಇದೆ. ಇನ್ನು ಓವರ್ ವರ್ಕ್. 50 to 60+ ಅವರ್ಸ್ ಪರ್ ವೀಕ್. ಒಂದು ವಾರಕ್ಕೆ 50 ರಿಂದ 60 ಗಂಟೆ ಕೆಲಸ ಮಾಡಿಸ್ತಾರೆ ಅಂತಂದ್ರೆ ಅದರಿಂದ ಸ್ಟ್ರೆಸ್ ಆಗುತ್ತೆ, ಬರ್ನ್ಔಟ್ ಆಗುತ್ತೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಇದರಿಂದ ಮತ್ತೆ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಇನ್ನು ಹೋಸ್ಟೈಲ್ ವರ್ಕ್ ಕಲ್ಚರ್ ಅಂತಂದ್ರೆ, ಹೋಸ್ಟೈಲ್ ಅಂತಂದ್ರೆ ಈಗ ಎಲ್ಲೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಸರಿ ಇರೋದಿಲ್ಲ. ಅಲ್ಲಿ ಕೆಲವೊಂದು ಅಬ್ಯೂಸಿವ್ ಎನ್ವೈರನ್ಮೆಂಟ್ ಇರುತ್ತೆ. ಮತ್ತೆ ಡಿಸ್ಕ್ರಿಮಿನೇಷನ್ ಮಾಡೋದಿರಬಹುದು, ಅಂತಂದ್ರೆ ತಾರತಮ್ಯ ಮಾಡೋದಿರಬಹುದು. ಇಂಥ ವರ್ಕ್ ಕಲ್ಚರ್ ಇಂದ ಇಟ್ ಅಫೆಕ್ಟ್ಸ್ ಎಕನಾಮಿಕ್ ಗ್ರೋತ್ ಬೈ ಲೋವರಿಂಗ್ ಓವರ್ ಆಲ್ ವೆಲ್ ಬೀಯಿಂಗ್. ಅಲ್ಲಿ ಕೆಲಸ ಮಾಡ್ತಿರೋರ ವೆಲ್ ಬೀಯಿಂಗ್, ಅವರ ಆರೋಗ್ಯ ಸರಿ ಇರೋದಿಲ್ಲ. ಫೈನಲ್ ಆಗಿ ಅದು ಎಕನಾಮಿಕ್ ಗ್ರೋತ್ ಮೇಲೆ ಅಫೆಕ್ಟ್ ಆಗುತ್ತೆ. ಲಿಂಕ್ ಬಿಟ್ವೀನ್ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್. ಡಯಟ್ ಅಂಡ್ ಮೆಂಟಲ್ ಹೆಲ್ತ್. ಹೈ ಕನ್ಸಂಪ್ಷನ್ ಆಫ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂತಂದ್ರೆ ನಾವು ಪ್ಯಾಕೆಟ್ ನಲ್ಲಿ ತಗೊಳ್ತೀವಲ್ವಾ ಪ್ರೊಸೆಸ್ಡ್ ಫುಡ್ಗಳು. ಈ ಫುಡ್ ನಿಂದ ಏನಾಗುತ್ತೆ, ನೆಗೆಟಿವ್ಲಿ ಇಂಪ್ಯಾಕ್ಟ್ಸ್ ಮೆಂಟಲ್ ವೆಲ್ ಬೀಯಿಂಗ್. ಅದರಿಂದ ನಮ್ಮ ಮಾನಸಿಕ ಆರೋಗ್ಯ ಆಗಿರಬಹುದು, ಬ್ರೈನ್ ಮೇಲೆ ತುಂಬಾ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಹೆಲ್ದಿ ಲೈಫ್ ಸ್ಟೈಲ್ ಬೆನಿಫಿಟ್ಸ್. ರೆಗ್ಯುಲರ್ ಎಕ್ಸರ್ಸೈಸಸ್, ಸೋಷಿಯಲ್ ಇಂಟರಾಕ್ಷನ್ ಅಂಡ್ ಕ್ಲೀನ್ ಈಟಿಂಗ್ ಇಂಪ್ರೂವ್ ಮೆಂಟಲ್ ಹೆಲ್ತ್. ಹಾಗಾಗಿ ಮೆಂಟಲ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಎಕ್ಸರ್ಸೈಸ್ ಸರಿಯಾಗಿ ಮಾಡಬೇಕು. ಸೋಷಿಯಲ್ ಇಂಟರಾಕ್ಷನ್, ನಮ್ಮ ಫ್ಯಾಮಿಲಿ ಜೊತೆ ಆಗಿರಬಹುದು, ನಮ್ಮ ಸ್ನೇಹಿತರ ಜೊತೆ ಆಗಿರಬಹುದು, ಇಂಟರಾಕ್ಷನ್ ಅನ್ನು ಹೆಚ್ಚು ಮಾಡಬೇಕು. ಈಟಿಂಗ್ ಅಂತಂದ್ರೆ ನಾವು ತಿನ್ನುವ ಆಹಾರ ಕ್ಲೀನ್ ಆಗಿರಬೇಕು, ಸ್ವಚ್ಛವಾಗಿರೋ ಜೊತೆ ಸರಿಯಾದ ಆಹಾರ ಆಗಿರಬೇಕು. ಅದು ಆಗ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸಜೆಸ್ಟೆಡ್ ಇಂಟರ್ವೆನ್ಷನ್. ಹಾಗಾದ್ರೆ ಏನು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬಹುದು? ಸ್ಕೂಲ್ ಅಂಡ್ ಫ್ಯಾಮಿಲಿ ಇನಿಷಿಯೇಟಿವ್ಸ್. ಎನ್ಕರೇಜ್ ಔಟ್ಡೋರ್ ಪ್ಲೇ ಅಂಡ್ ಸೋಷಿಯಲ್ ಇಂಟರಾಕ್ಷನ್. ಮುಖ್ಯವಾಗಿ ಮಕ್ಕಳಿಗೆ ಹೊರಗಡೆ ಹೋಗಿ ಆಟ ಆಡಿ ಅಂತ ಹೇಳಬೇಕು. ಮತ್ತೆ ಬೇರೆ ಬೇರೆ ಜನರ ಜೊತೆ ಬೆರೆಯೋದನ್ನ ಕಲಿಸಬೇಕು. ಪ್ರಮೋಟಿಂಗ್ ಫ್ಯಾಮಿಲಿ ಬಾಂಡ್ಸ್. ಬಿಲ್ಡಿಂಗ್ ಕ್ಲೋಸ್ ರಿಲೇಶನ್ಶಿಪ್ಸ್ ರೆಡ್ಯೂಸಸ್ ಇಂಟರ್ನೆಟ್ ಅಡಿಕ್ಷನ್. ಮುಖ್ಯವಾಗಿ ಒಳ್ಳೆಯ ಸಂಬಂಧಗಳನ್ನು ನಾವು ಬಿಲ್ಡ್ ಮಾಡಿದ್ರೆ ಅದರಿಂದ ಇಂಟರ್ನೆಟ್ ಅಡಿಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಟ್ಯಾಕ್ಸ್ ಅಂಡ್ ರೆಗ್ಯುಲೇಷನ್ ಆನ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್. ಈ ತರ ಪ್ರೊಸೆಸ್ಡ್ ಫುಡ್ಗಳಿರುತ್ತಲ್ವಾ ಅದ್ರ ಮೇಲೆ ಹೈಯರ್ ಟ್ಯಾಕ್ಸ್ ಆನ್ ಅನ್ಹೆಲ್ದಿ ಪ್ರೊಸೆಸ್ಡ್ ಫುಡ್ಸ್, ಅದ್ರ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕೋದು. ಸ್ಟ್ರಿಕ್ಟ್ ಅಡ್ವರ್ಟೈಸಿಂಗ್ ರೆಗ್ಯುಲೇಷನ್ಸ್ ಎಸ್ಪೆಷಲಿ ಫಾರ್ ಚಿಲ್ಡ್ರನ್. ಮಕ್ಕಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಕಾಣಿಸ್ತಾ ಇರ್ತಾರೆ. ಆ ಒಂದು ಚಾಕ್ಲೇಟ್ ಇರಬಹುದು, ಬಿಸ್ಕಿಟ್, ತುಂಬಾ ಪದಾರ್ಥಗಳಿರುತ್ತಲ್ವಾ, ಆ ಎಲ್ಲದರ ಅಡ್ವರ್ಟೈಸ್ಮೆಂಟ್ ಮೇಲೆ ರೆಗ್ಯುಲೇಷನ್ ಮಾಡೋದು. ಅಂದ್ರೆ ಆ ಮಕ್ಕಳನ್ನ ಆಕರ್ಷಿಸಿ ಅವರಿಗೆ ಏನ್ ಬೇಕಾದ್ರೂ ಕೊಡಬಹುದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಆ ಅಡ್ವರ್ಟೈಸ್ಮೆಂಟಿನ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಂಡು ಸರಿಯಾಗಿ ಅದನ್ನ ನಿರ್ವಹಿಸೋದು. ಫ್ರಂಟ್ ಆಫ್ ಪ್ಯಾಕ್ ವಾರ್ನಿಂಗ್ ಲೇಬಲ್ಸ್ ಫಾರ್ ಹೈ ಶುಗರ್, ಸಾಲ್ಟ್ ಆರ್ ಫ್ಯಾಟ್ ಕಂಟೆಂಟ್. ಮುಖ್ಯವಾಗಿ ಒಂದು ಪ್ಯಾಕೆಟ್ ಇದೆ, ಬಿಸ್ಕಿಟ್ ಪ್ಯಾಕೆಟ್ ಇದೆ ಅಂತ ಆದ್ರೆ ಮುಖ್ಯವಾಗಿ ಅದರ ಮುಂಭಾಗದಲ್ಲೇ ಇದರಲ್ಲಿ ಏನೇನು ನಮ್ಮ ದೇಹಕ್ಕೆ ಬೇಡದಂತಹ ಅಂಶಗಳಿದೆ, ಶುಗರ್ ಅಂಶ ಎಷ್ಟಿದೆ, ಸಾಲ್ಟ್ ಮತ್ತೆ ಫ್ಯಾಟ್ ಕಂಟೆಂಟ್ ಎಷ್ಟಿದೆ ಅಂತ ಕರೆಕ್ಟ್ ಆಗಿ ಎಲ್ರಿಗೂ ಕಾಣಿಸೋ ತರ ನಾವು ಅದ್ರ ಮೇಲೆ ಪ್ರಿಂಟ್ ಮಾಡ್ಲಿಕ್ಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ರೋಲ್ ಆಫ್ ಗವರ್ಮೆಂಟ್ ಬಾಡೀಸ್. ಮುಖ್ಯ FSSAI ಅಂತ ಕೇಳಿರಬಹುದು, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಶುಡ್ ರೆಗ್ಯುಲೇಟ್ ಅಂಡ್ ಡಿಫೈನ್ UPFs ವಿತ್ ಕ್ಲಿಯರ್ ಲೇಬಲಿಂಗ್ ಸ್ಟ್ಯಾಂಡರ್ಡ್ಸ್. ಈ FSSAI ಏನ್ ಮಾಡಬೇಕು, UPF ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನು ಕ್ರಮಗಳನ್ನ, ನಿಯಂತ್ರಣ ವ್ಯವಸ್ಥೆಗಳನ್ನು ತರಬೇಕು. ಮತ್ತೆ ಲೇಬಲಿಂಗ್ ಸ್ಟ್ಯಾಂಡರ್ಡ್, ಆ ಲೇಬಲ್ಗಳಿರುತ್ತೆ ಅದರಲ್ಲಿ ಸರಿಯಾದ ಅಂಶಗಳನ್ನ ಪ್ರಸ್ತಾಪಿಸಲಿಕ್ಕೆ ಹೇಳಬೇಕು. ಪಾಲಿಸಿ ಇಂಪ್ಲಿಕೇಶನ್ ನೋಡೋದಾದ್ರೆ ಮೆಂಟಲ್ ಹೆಲ್ತ್ ಮಸ್ಟ್ ಬಿ ಕೋರ್ ಪಾರ್ಟ್ ಆಫ್ ಇಂಡಿಯಾಸ್ ಎಕನಾಮಿಕ್ ಸ್ಟ್ರಾಟಜಿ ಟು ಎನ್ಶೂರ್ ಪ್ರೊಡಕ್ಟಿವಿಟಿ ಅಂಡ್ ಲಾಂಗ್ ಟರ್ಮ್ ವೆಲ್ ಬೀಯಿಂಗ್. ಮಾನಸಿಕ ಆರೋಗ್ಯ ಅತ್ಯಂತ ಮುಖ್ಯವಾಗಿದೆ. ಯಾಕೆ ಅಂತಂದ್ರೆ ಅದರಿಂದ ನಾವು ಎಕನಾಮಿಯನ್ನ ಅಥವಾ ದೇಶವನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಲಾಂಗ್ ಟರ್ಮ್ ವೆಲ್ ಬೀಯಿಂಗ್ ಏನಾಗಬೇಕು, ಮುಖ್ಯವಾಗಿ ಮೆಂಟಲ್ ಹೆಲ್ತ್ ಮತ್ತೆ ಫಿಸಿಕಲ್ ಹೆಲ್ತ್ ಎರಡೂ ಸಹ ಮುಖ್ಯ. ಬ್ಯಾಲೆನ್ಸಿಂಗ್ ಡಿಜಿಟಲ್ ಎಕ್ಸ್ಪೋಜರ್, ವರ್ಕ್ ಲೈಫ್ ಕಲ್ಚರ್ ಅಂಡ್ ಡಯಟರಿ ಹ್ಯಾಬಿಟ್ಸ್ ಇಸ್ ಕ್ರೂಷಿಯಲ್ ಫಾರ್ ಲೆವರೇಜಿಂಗ್ ಇಂಡಿಯಾಸ್ ಡೆಮೋಗ್ರಫಿಕ್ ಡಿವಿಡೆಂಡ್. ಜನಸಂಖ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಆ ಜನಸಂಖ್ಯೆಯ ಸರಿಯಾದ ಲಾಭವನ್ನ ಪಡ್ಕೋಬೇಕು ಅಂತಾದ್ರೆ ಡಿಜಿಟಲ್ ಎಕ್ಸ್ಪೋಜರ್, ಸ್ಕ್ರೀನ್ ಟೈಮ್ ನನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು. ವರ್ಕ್ ಮತ್ತೆ ಲೈಫ್ ಬ್ಯಾಲೆನ್ಸ್ ಅದು ಸಹ ಸಾಧಿಸಬೇಕು. ಡಯಟರಿ ಹ್ಯಾಬಿಟ್ಸ್, ಸರಿಯಾದ ಆಹಾರವನ್ನು ತೆಗೆದುಕೊಳ್ಬೇಕು. ಈ ಮೂಲಕ ಫಿಸಿಕಲ್, ಮೆಂಟಲ್ ಹೆಲ್ತ್, ಈ ಹೆಲ್ತ್ ವೆಲ್ ಬೀಯಿಂಗ್ ಇದೆಲ್ಲವನ್ನ ಸಾಧಿಸಿ ಭಾರತವನ್ನ ಅಭಿವೃದ್ಧಿ ಹೊಂದಿದ ದೇಶ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಅಂಶ ಇಂಟ್ರೆಸ್ಟಿಂಗ್ ಇದೆ. ಆನ್ AI's ಇಂಪ್ಯಾಕ್ಟ್ ಆನ್ ಎಂಪ್ಲಾಯ್ಮೆಂಟ್. AI ನ ಪರಿಣಾಮ ಏನು ಹಾಗಾದ್ರೆ ಎಂಪ್ಲಾಯ್ಮೆಂಟ್ ಮೇಲೆ? AI ಇಂದ ಎಲ್ಲ ಜಾಬ್ ಕಳ್ಕೊಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೇವೆ.
ಹಾಗಾಗಿ ಈ ಎಕನಾಮಿಕ್ ಸರ್ವೆ ಏನ್ ಹೇಳುತ್ತೆ? ಎಐ ಅಂಡ್ ಜಾಬ್ಸ್. ಸರ್ವೆ ಇಸ್ ಆಪ್ಟಿಮಿಸ್ಟಿಕ್ ದಟ್ ಎಐ ಕ್ಯಾನ್ ಕ್ರಿಯೇಟ್ ಮೋರ್ ಜಾಬ್ಸ್ ಇಫ್ ಪೀಪಲ್ ಆರ್ ಪ್ರಾಪರ್ಲಿ ಸ್ಕಿಲ್ಡ್. ಎಐ ಕ್ಯಾನ್ ಹೆಲ್ಪ್ ಬೂಸ್ಟ್ ಎಂಪ್ಲಾಯ್ಮೆಂಟ್ ಇನ್ಸ್ಟೆಡ್ ಆಫ್ ರಿಪ್ಲೇಸಿಂಗ್ ಇಟ್. ಆ ಎಐಗೆ ಸಂಬಂಧಪಟ್ಟ ಕೌಶಲ್ಯಗಳನ್ನ ಹೊಂದಿದ್ರೆ ಅದರಿಂದ ಜಾಬ್ ಹೆಚ್ಚು ಕ್ರಿಯೇಟ್ ಆಗತ್ತೆ ಹೊರತು ರಿಪ್ಲೇಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸ್ಕಿಲ್ ಬೇಕಲ್ವಾ? ಅದಕ್ಕಿಂತ ಮೊದಲು ಸ್ಕಿಲ್ ಅನ್ನ ಮೊದಲು ಹೊಂದಿರಬೇಕು. ಎಐ ಸ್ಕಿಲ್ ಇದ್ರೆ ಅವರಿಗೆ ಹೆಚ್ಚು ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದೆ ಈಗ. ಹಾಗಾಗಿ ಸರಿಯಾದ ಸ್ಕಿಲ್ ಬೇಕು. ಅದರಿಂದ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ರಿಪ್ಲೇಸ್ ಆಗೋದಿಲ್ಲ ಅನ್ನೋದು ಎಕನಾಮಿಕ್ ಸರ್ವೆಯ ವಾದ. ಚಾಲೆಂಜಸ್ ಏನು ಹಾಗಾದ್ರೆ? ಎಐ ರಿಸರ್ಚ್ ಇಸ್ ಕಂಟ್ರೋಲ್ಡ್ ಬೈ ಫ್ಯೂ ಬಿಗ್ ಕಂಪನೀಸ್ ವಿಚ್ ಕುಡ್ ಲಿಮಿಟ್ ಬೆನಿಫಿಟ್ಸ್. ಈ ಎಐ ಮೇಲೆ ಆಗುವಂತ ರಿಸರ್ಚ್ ಗಳನ್ನ ಕೆಲವು ಕಂಪನಿಗಳು ನೋಡ್ಕೊಳ್ತಾ ಇದ್ದಾವೆ. ಪ್ರೀವಿಯಸ್ ಟೆಕ್ ಚೇಂಜಸ್ ಕಾಸ್ಡ್ ಅನ್ಎಂಪ್ಲಾಯ್ಮೆಂಟ್ ವಿಚ್ ಇಂಡಿಯಾ ವಾಂಟ್ಸ್ ಟು ಅವಾಯ್ಡ್. ಹಿಂದೆ ಸಹ ಈ ರೀತಿ ಬೇರೆ ಬೇರೆ ದೊಡ್ಡ ಬದಲಾವಣೆಗಳಾದಾಗ ಭಾರತದಲ್ಲಿ ಹಲವಾರು ಸಮಸ್ಯೆಗಳಾಗಿತ್ತು. ಹಾಗಾಗಿ ಈಗ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಮೊದಲೇ ಕ್ರಮಗಳನ್ನ ಕೈಗೊಳ್ಳಬೇಕು. ಜಾಬ್ ಕ್ರಿಯೇಷನ್ ನೀಡ್ಸ್. ಇಂಡಿಯಾ ನೀಡ್ಸ್ ಟು ಕ್ರಿಯೇಟ್ 78.5 lakhs jobs annually by 2030 to meet workforce demands. ಉದ್ಯೋಗಗಳನ್ನ ಯಾವ ಮಟ್ಟಿಗೆ ನಾವು ದೊರಕಿಸಿಕೊಡ್ಬೇಕು? ಪ್ರತಿ ವರ್ಷ 78.5 ಲಕ್ಷ ಜಾಬ್ ಕ್ರಿಯೇಟ್ ಆದ್ರೆ ಈಗ ಇರುವಂತಹ ವರ್ಕ್ ಫೋರ್ಸ್ ಡಿಮ್ಯಾಂಡ್, ಉದ್ಯೋಗದ ಬಗ್ಗೆ ಡಿಮ್ಯಾಂಡ್ ಇದೆಯಲ್ಲ ಅದನ್ನ ಪೂರೈಸಲಿಕ್ಕೆ ಸಾಧ್ಯ. ಎಐ ಅಂಡ್ ಆಟೋಮೇಷನ್ ಹ್ಯಾವ್ ಕಾಸ್ಡ್ ಲೋ ಜಾಬ್ ಲಾಸಸ್ ಇನ್ ಇಂಡಿಯಾ ಸೋ ಫಾರ್. ಹಾಗಾಗಿ ಇಲ್ಲಿ ತನಕ ಎಐ ಮತ್ತೆ ಆಟೋಮೇಷನ್ ಇಂದ ಬಹಳ ದೊಡ್ಡ ಮಟ್ಟದಲ್ಲಿ ಜಾಬ್ ಲಾಸ್ ಆಗದೆ ಇದ್ರು ಸಹ ಲೋ ಜಾಬ್ ಲಾಸಸ್ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ಈಗ ಆದಷ್ಟು ಬೇಗ ಅವರಿಗೆ ಹೆಚ್ಚು ಸ್ಕಿಲ್ ಕೊಡಬೇಕು, ಕೌಶಲ್ಯವನ್ನ ವರ್ಧಿಸಬೇಕು. ಪಬ್ಲಿಕ್ ಸೆಕ್ಟರ್ ರೋಲ್. ಸಾರ್ವಜನಿಕ ವಲಯದ ಪಾತ್ರ ಏನು ಹಾಗಾದ್ರೆ? ಗವರ್ಮೆಂಟ್ ಮಸ್ಟ್ ಗೈಡ್ ಎಐ ಅಡಾಪ್ಷನ್ ಅಂಡ್ ಮೇಕ್ ಶೋರ್ ಇಟ್ ಬೆನಿಫಿಟ್ಸ್ ಎವ್ರಿ ಒನ್, ಕೀಪಿಂಗ್ ಅನ್ ಐ ಆನ್ ಲೇಬರ್ ಮಾರ್ಕೆಟ್ ಚೇಂಜಸ್. ಸರ್ಕಾರ ಎಐ ಅಡಾಪ್ಷನ್ ಅನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸರಿಯಾದ ಗೈಡ್ಲೈನ್ಸ್ ಗಳನ್ನ ಹೊರಗೆ ತರಬೇಕು. ಎಲ್ಲರಿಗೂ ಸಹ ಅದರಿಂದ ಉಪಯೋಗ ಆಗೋ ತರ ನೋಡ್ಕೋಬೇಕು. ಮತ್ತೆ ಲೇಬರ್ ಮಾರ್ಕೆಟ್ ಚೇಂಜಸ್ ನಲ್ಲಿ ಯಾವ ತರ ಬದಲಾವಣೆ ಆಗ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಯಾವ ಟ್ರೆಂಡ್ ಇದೆ, ಈಗ ಯಾವ ಟೆಕ್ನಾಲಜಿ ಹೊರಗೆ ಬರ್ತಾ ಇದೆ, ಅದರಿಂದ ನಮ್ಮ ದೇಶದಲ್ಲಿ ಏನು ಎಫೆಕ್ಟ್ ಆಗ್ಬಹುದು ಅನ್ನೋದ್ರ ಮೇಲೆ ಒಂದು ಕಣ್ಣಿಡ್ಬೇಕು. ವಿತ್ ದ ರೈಟ್ ಸ್ಕಿಲ್ಸ್ ಅಂಡ್ ಪಾಲಿಸೀಸ್ ಎಐ ಕ್ಯಾನ್ ಡ್ರೈವ್ ಗ್ರೋತ್ ಅಂಡ್ ಜಾಬ್ ಕ್ರಿಯೇಷನ್ ಇನ್ ಇಂಡಿಯಾ. ಹಾಗಾಗಿ ಸರಿಯಾದ ಕೌಶಲ್ಯ, ಸರಿಯಾದ ಕಾನೂನು ಕ್ರಮಗಳಿದ್ರೆ ಎಐ ಇಂದ ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿ ಹೊಂದಿಕ್ಕೆ ಸಾಧ್ಯ ಅಂತ ಅದರಿಂದ ಮತ್ತು ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದಿನ ವಿಷಯ ಚಾಲೆಂಜಸ್ ಇನ್ ಮೆಡಿಕಲ್ ಎಜುಕೇಶನ್. ಇದರ ಬಗ್ಗೆ ಎಕನಾಮಿಕ್ ಸರ್ವೆ ಏನ್ ಹೇಳುತ್ತೆ? ಹೈ ಫೀಸ್ ಅಂಡರ್ ಗ್ರಾಜುಯೇಟ್ ಮೆಡಿಕಲ್ ಎಜುಕೇಶನ್ ರಿಮೇನ್ಸ್ ಎಕ್ಸ್ಪೆನ್ಸಿವ್ ಎಸ್ಪೆಷಲಿ ಇನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಮುಖ್ಯವಾಗಿ ಖಾಸಗಿ ಇನ್ಸ್ಟಿಟ್ಯೂಷನ್ಗಳಿರುತ್ತಲ್ವಾ ಅದರಲ್ಲಿ ಮೆಡಿಕಲ್ ಎಜುಕೇಶನ್ ಫೀಸ್ಗಳು ತುಂಬಾ ಹೆಚ್ಚಿದೆ. ಫೀಸ್ ರೇಂಜಿಂಗ್ ಫ್ರಮ್ 60 lakh to 1 crore, 60 ಲಕ್ಷದಿಂದ 1 ಕೋಟಿಯ ತನಕನೂ ಇದೆ. ಮೇಕಿಂಗ್ ಇಟ್ ಇನ್ಅಕ್ಸೆಸಿಬಲ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ಲೋ ಇನ್ಕಮ್ ಬ್ಯಾಕ್ಗ್ರೌಂಡ್ಸ್. ಕಡಿಮೆ ಆದಾಯ ಹೊಂದಿದ ಹಿನ್ನೆಲೆಯಿಂದ ಬಂದಿರೋರಿಗೆ ಇಂತಹ ಒಂದು ದೊಡ್ಡ ಕೋಟಿಗಟ್ಟಲೆ ದುಡ್ಡಿರೋ ಕೋರ್ಸ್ಗಳನ್ನ ಆಕ್ಸೆಸ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಗ್ರೋತ್ ಇನ್ ಸೀಟ್ಸ್. ಮೆಡಿಕಲ್ ಕಾಲೇಜಸ್ ಗ್ರೀವ್ ಫ್ರಮ್ 499 ಟು 780. 2018-19ರಲ್ಲಿ 499 ಮೆಡಿಕಲ್ ಕಾಲೇಜ್ ಇತ್ತು. 2024-25ರಲ್ಲಿ ಅವುಗಳ ಸಂಖ್ಯೆ 780ಕ್ಕೆ ಏರಿದೆ. ಎಂಬಿಬಿಎಸ್ ಸೀಟ್ಸ್ ಇನ್ಕ್ರೀಸಿಂಗ್ ಫ್ರಮ್ 70,012 ಟು 1,18,137. ಅಂತಂದ್ರೆ ಸುಮಾರು 1,18,137 ಮೆಡಿಕಲ್ ಸೀಟ್ಗಳು ಈಗ ಬರ್ತಾ ಇದೆ. ಮೊದಲೆಷ್ಟಿತ್ತು? 70,000 ಇತ್ತು. ಈಗ ಅದು 1,18,137ಕ್ಕೆ ಹೆಚ್ಚಾಗಿದೆ. ಸೊ ಡಿಸ್ಪೈಟ್ ದಿಸ್ ಪ್ರೈವೇಟ್ ಕಾಲೇಜಸ್ ಸ್ಟಿಲ್ ಹೋಲ್ಡ್ 48% ಆಫ್ ಎಂಬಿಬಿಎಸ್ ಸೀಟ್ಸ್. ಇಷ್ಟೆಲ್ಲ ಆದ್ರೂ ಸಹ ಅದರಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದೆಯಲ್ವಾ ಅವು ಆ ಒಂದು ಸಂಸ್ಥೆಗಳು 48% ಸೀಟಿನ ಪ್ರಮಾಣವನ್ನು ಹೊಂದಿವೆ. ಗ್ರೋವಿಂಗ್ ಡಿಮ್ಯಾಂಡ್. ದ ನಂಬರ್ ಆಫ್ ಎಂಬಿಬಿಎಸ್ ಆಸ್ಪಿರೆಂಟ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ 16 lakh ಟು 24 lakh. 2019ರಲ್ಲಿ ಎಂಬಿಬಿಎಸ್ ಮಾಡಬೇಕು ಅನ್ನುವರ ಸಂಖ್ಯೆ 16 ಲಕ್ಷ ಇತ್ತು. ಈಗ ಅದು 24 ಲಕ್ಷ ಆಗಿದೆ. ಫಾರಿನ್ ಗ್ರಾಜುಯೇಟ್ಸ್ ವೆರಿ ಲೋ ಪಾಸ್ ಪರ್ಸೆಂಟೇಜ್. 16.65% of foreign medical graduates in India shows concerns over the quality of education. ಅಂತಂದ್ರೆ ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ಸ್ ಇರ್ತಾರಲ್ವಾ ಅವರ ಒಂದು ಪಾಸ್ ಪರ್ಸೆಂಟೇಜು ಕಡಿಮೆ ಇದೆ, 16.65%. ಹಾಗಾಗಿ ಎಜುಕೇಶನ್ ಕ್ವಾಲಿಟಿ ಬಗ್ಗೆ ಇದು ಕೆಲವೊಂದು ಸಂದೇಹಗಳನ್ನ ಮೂಡಿಸುತ್ತೆ. ಜಿಯೋಗ್ರಾಫಿಕಲ್ ಇಂಬ್ಯಾಲೆನ್ಸ್. 51% ಆಫ್ ಅಂಡರ್ ಗ್ರಾಜುಯೇಟ್ ಅಂಡ್ 49% ಆಫ್ ಪೋಸ್ಟ್ ಗ್ರಾಜುಯೇಟ್ medical seats are concentrated in southern states, indicating regional disparities in access. ಭಾರತದ ದಕ್ಷಿಣ ಭಾಗದಲ್ಲಿ ಸುಮಾರು 51% ಅಂಡರ್ ಗ್ರಾಜುಯೇಟ್ ಮತ್ತೆ 49% ಪೋಸ್ಟ್ ಗ್ರಾಜುಯೇಟ್ ಸೀಟ್ಸ್ಗಳಿದೆ. ಹಾಗಾಗಿ ಇದರಿಂದ ಪ್ರಾದೇಶಿಕ ಅಸಮಾನತೆ ಎದುರಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹೈ ಫೀಸ್ ಅಂಡ್ ರೀಜನಲ್ ಇಂಬ್ಯಾಲೆನ್ಸಸ್ remain key challenges in medical education, requiring policy interventions for affordability and quality. ಹಾಗಾಗಿ ಮುಖ್ಯವಾದ ಸಮಸ್ಯೆಗಳು ಒಂದು ಹೆಚ್ಚು ಫೀಸ್ ಇರೋದು ಮತ್ತೆ ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮಾನತೆ.
ಇದೆರಡು ಮುಖ್ಯವಾದ ಚಾಲೆಂಜ್ಗಳು. ಇದನ್ನ ಪರಿಹರಿಸಲಿಕ್ಕೋಸ್ಕರ ಅಫೋರ್ಡಬಿಲಿಟಿ ಮತ್ತೆ ಕ್ವಾಲಿಟಿ, ಪಾಲಿಸಿ ಇಂಟರ್ವೆನ್ಷನ್ ಅಂತಂದ್ರೆ ಸರಿಯಾದ ಕಾನೂನು ಕ್ರಮಗಳು, ಕೈಗೆಟುಕುವ ದರದ ಕೋರ್ಸ್ಗಳು ಮತ್ತೆ ಕ್ವಾಲಿಟಿ ಗುಣಮಟ್ಟವನ್ನು ಹೆಚ್ಚು ಮಾಡೋದು, ಇವಿಷ್ಟು ಸರ್ಕಾರ ಕೈಗೊಳ್ಳಬೇಕಾದಂತ ಕ್ರಮಗಳು. ಇನ್ನು ಮುಂದಿನ ವಿಷಯ ಎಂಎಸ್ಎಂಇಸ್. ಎಂಎಸ್ಎಂಇ ಫುಲ್ ಫಾರ್ಮ್ ಏನು? ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಅವರಿಗೆ ಸಂಬಂಧಪಟ್ಟ ಹಾಗೆ ಚಾಲೆಂಜಸ್ ಅಂಡ್ ಸಪೋರ್ಟ್ ಬಗ್ಗೆ ಎಕನಾಮಿಕ್ ಸರ್ವೆ ಏನ್ ಹೇಳಿದೆ? ರೆಗ್ಯುಲೇಷನ್ಸ್. ಎಂಎಸ್ಎಂಇಸ್ ಫೇಸ್ ಹೆವಿ ರೆಗ್ಯುಲೇಷನ್ಸ್ ವಿಚ್ ಸ್ಲೋ ಡೌನ್ ಗ್ರೋತ್, ಜಾಬ್ ಕ್ರಿಯೇಷನ್ ಅಂಡ್ ಇನೋವೇಷನ್. ತುಂಬಾ ಕಾನೂನು ಕ್ರಮಗಳನ್ನ ಅವ್ರ ಮೇಲೆ ಹೇರಿರೋದ್ರಿಂದ ಅವರು ಬೇಗ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವುಗಳಿಂದ ಜಾಬ್ ಕ್ರಿಯೇಟ್ ಆಗ್ತಾ ಇಲ್ಲ, ಮತ್ತೆ ಇನೋವೇಷನ್ ಸಹ ಕಡಿಮೆ ಆಗಿದೆ. ಸ್ಟೇಯಿಂಗ್ ಸ್ಮಾಲ್. ಮೆನಿ ಎಂಎಸ್ಎಂಇಸ್ ಸ್ಟೇ ಸ್ಮಾಲ್ ಟು ಅವಾಯ್ಡ್ ರೂಲ್ಸ್, ಮಿಸ್ಸಿಂಗ್ ಔಟ್ ಅಂಡ್ ಫಂಡಿಂಗ್, ಸ್ಕಿಲ್, ಟ್ಯಾಲೆಂಟ್ ಅಂಡ್ ಟೆಕ್ನಾಲಜಿ. ಎಷ್ಟೋ ಸಣ್ಣ ಸಣ್ಣ ಉದ್ಯಮಗಳು ದೊಡ್ಡ ಮಟ್ಟಕ್ಕೆ ಬೆಳೆಯೋದೇ ಇಲ್ಲ. ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ ತುಂಬಾ ರೂಲ್ಸ್ ಗಳು ಬಂದ್ಬಿಡುತ್ತೆ. ಹಾಗಾಗಿ ಅವು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ? ಫಂಡಿಂಗ್ ಸಹ ಸಿಗ್ತಾ ಇಲ್ಲ, ಟ್ಯಾಲೆಂಟ್ ಸಹ ಮಿಸ್ ಆಗ್ತಾ ಇದೆ, ಮತ್ತೆ ಟೆಕ್ನಾಲಜಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ. ಗವರ್ಮೆಂಟ್ ಸಪೋರ್ಟ್. ಉದ್ಯಮ್ ಅಸಿಸ್ಟ್ ಪ್ಲಾಟ್ಫಾರ್ಮ್, UAP ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಹೆಲ್ಪ್ಡ್ ಫಾರ್ಮಲೈಸ್ ಓವರ್ 2.39 crore ಇನ್ಫಾರ್ಮಲ್ ಮೈಕ್ರೋ ಎಂಟರ್ಪ್ರೈಸಸ್. ಈ ಪ್ಲಾಟ್ಫಾರ್ಮ್ ಇಂದ ಸುಮಾರು 2.39 ಕೋಟಿ ಮೈಕ್ರೋ ಎಂಟರ್ಪ್ರೈಸಸ್ ಗಳಿಗೆ ಸುಮಾರು ಏನಾಗಿದೆ? ಹೆಲ್ಪ್ ಸಿಕ್ಕಿದೆ. ಅದರಿಂದ ಏನಾಗಿದೆ? ಇಷ್ಟು ಅವು ಅನೌಪಚಾರಿಕ ಅಂತ ಹೇಳ್ತೀವಲ್ವಾ, ಇನ್ಫಾರ್ಮಲ್ ಅಂದ್ರೆ ಸರಿಯಾದ ಸ್ಟ್ರಕ್ಚರ್ ಇಲ್ಲದೆ ಇರುವಂತಹ ಒಂದು ಎಂಟರ್ಪ್ರೈಸ್ ಗಳಿಗೆ ಫಾರ್ಮಲೈಸ್ ಮಾಡ್ಲಿಕ್ಕಾಗಿದೆ, ಅಂತಂದ್ರೆ ಔಪಚಾರಿಕ ಉದ್ಯಮಗಳಾಗಿ ಬದಲಾಗಿದೆ. ಅದಕ್ಕೆ ಹೆಲ್ಪ್ ಮಾಡಿದ್ದು ಉದ್ಯಮ್ ಅಸಿಸ್ಟ್ ಪ್ಲಾಟ್ಫಾರ್ಮ್. ಇನ್ನೊಂದು ಪ್ಲಾಟ್ಫಾರ್ಮ್ ಇದೆ, ಟ್ರೆಡ್ಸ್ ಪ್ಲಾಟ್ಫಾರ್ಮ್ ಅಂತ. ಇದರ ಫುಲ್ ಫಾರ್ಮ್ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಗೊತ್ತಿಲ್ಲದೆ ಇದ್ರೆ ತಿಳ್ಕೊಂಡು ಅದನ್ನ ಕಮೆಂಟ್ ಮಾಡಿ. ಹೆಲ್ಪ್ಸ್ ಎಂಎಸ್ಎಂಇಸ್ ಮ್ಯಾನೇಜ್ ರಿಸೀವೇಬಲ್ಸ್ ಅಟ್ ಲೋವರ್ ಕಾಸ್ಟ್. ಇದೇನ್ ಮಾಡುತ್ತೆ ಅಂತಂದ್ರೆ ಬೇರೆ ಬೇರೆ ಫಂಡಿಂಗ್ ಆಗಿರಬಹುದು, ಇನ್ಸೆಂಟಿವ್ ಆಗಿರಬಹುದು, ಅವರಿಗೆ ಬೇಕಾದಂತ ಬೇರೆ ಬೇರೆ ವಸ್ತು ವಿಷಯ ಇವಿ ಯಾವುದೇ ಆಗಿರಬಹುದು, ಅದನ್ನ ಲೋವರ್ ಕಾಸ್ಟ್ ಅಲ್ಲಿ ತೆಗೆದುಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಗೋವಾ ಅಂಡ್ ತಮಿಳುನಾಡು ಯೂಸ್ಡ್ ಇಟ್ ಸಪೋರ್ಟ್ ಎಂಎಸ್ಎಂಇಸ್ ಎಸ್ಪೆಷಲಿ ಡ್ಯೂರಿಂಗ್ COVID-19. ಗೋವಾ ಮತ್ತೆ ತಮಿಳುನಾಡು ಇದನ್ನ COVID-19 ಸಮಯದಲ್ಲಿ ಹೆಚ್ಚು ಯೂಸ್ ಮಾಡಿತ್ತು. ಇನ್ನು ಶ್ರೀ ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್, 50,000 crore fund for MSMEs to scale up with 10,000 crore from the government and 40,000 crore from the private funds. ಈ ಸೆಲ್ಫ್ ರಿಲಯಂಟ್ ಫಂಡ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಸುಮಾರು 50,000 ಕೋಟಿಯಷ್ಟು ಎಂಎಸ್ಎಂಇಗೋಸ್ಕರ ಒಂದು ಫಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಗವರ್ಮೆಂಟ್ 10,000 ಕೋಟಿ ಹೂಡಿಕೆ ಮಾಡಿದ್ರೆ, ಮತ್ತೆ ಪ್ರೈವೇಟ್ ಫಂಡ್ಗಳು ಎಷ್ಟಿದೆ? 40,000 ಕೋಟಿಯಷ್ಟು ಪ್ರೈವೇಟ್ ಫಂಡ್ ಇದೆ. ಇನ್ನು ಎಂಎಸ್ಸಿ ಸಿಡಿಪಿ ಇದೇನ್ ಮಾಡುತ್ತೆ? ಇಟ್ ಸಪೋರ್ಟ್ಸ್ ಎಂಎಸ್ಎಂಇಸ್ ಬೈ ಇಂಪ್ರೂವಿಂಗ್ ಟೆಕ್ನಾಲಜಿ, ಸ್ಕಿಲ್ಸ್ ಅಂಡ್ ಕ್ವಾಲಿಟಿ ಥ್ರೂ ಕಾಮನ್ ಫೆಸಿಲಿಟಿ ಸೆಂಟರ್ಸ್. ಕಾಮನ್ ಫೆಸಿಲಿಟಿ ಸೆಂಟರ್ಗಳಿಂದ ಎಂಎಸ್ಎಂಇಗಳಿಗೆ ಬೇಕಾದಂತಹ ಟೆಕ್ನಾಲಜಿ ಆಗಿರಬಹುದು, ಸ್ಕಿಲ್ ಆಗಿರಬಹುದು, ಮತ್ತೆ ಕ್ವಾಲಿಟಿಯನ್ನ ಹೆಚ್ಚು ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಎಂಎಸ್ಎಂಇಸ್ ಆರ್ ಎಸೆನ್ಷಿಯಲ್ ಫಾರ್ ಇಂಡಿಯಾಸ್ ಎಕಾನಮಿ ಬಟ್ ಫೇಸ್ ಚಾಲೆಂಜಸ್. ಭಾರತದ ಆರ್ಥಿಕ ಬೆಳವಣಿಗೆಗೆ ಎಂಎಸ್ಎಂಇಗಳು ಅತ್ಯಂತ ಮಹತ್ವವಾದ ಪಾತ್ರವನ್ನು ವಹಿಸುತ್ತವೆ, ಆದರೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ಗವರ್ಮೆಂಟ್ ಎಫರ್ಟ್ಸ್ ಆರ್ ಸಪೋರ್ಟಿಂಗ್ ದರ್ ಗ್ರೋತ್ ಅಂಡ್ ಫಾರ್ಮಲೈಸೇಷನ್. ಹಾಗಾಗಿ ಸರ್ಕಾರವು ಸಹ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕ್ರಮಗಳನ್ನು ಕೈಗೊಳ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವುಗಳ ಮೂಲಕ ಒಳ್ಳೆಯ ಆರ್ಥಿಕ ಬೆಳವಣಿಗೆಯನ್ನು ನಾವು ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಅಂಶ ಅಗ್ರಿಕಲ್ಚರ್ ಅಂಡ್ ವಾಟರ್ ಚಾಲೆಂಜಸ್. ಭಾರತದ ಕೃಷಿ ಮತ್ತು ನೀರಾವರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಚಾಲೆಂಜಸ್ ಇದೆ? ಕ್ಲೈಮೇಟ್ ಚೇಂಜ್ ಅಂಡ್ ವಾಟರ್ ಸ್ಕ್ಯಾರ್ಸಿಟಿ, ಹವಾಮಾನ ಬದಲಾವಣೆ, ನೀರಿನ ಕೊರತೆ. ದೀಸ್ ಚಾಲೆಂಜಸ್ ರಿಕ್ವೈರ್ ಟಾರ್ಗೆಟೆಡ್ ಇಂಟರ್ವೆನ್ಷನ್. ಟಾರ್ಗೆಟೆಡ್ ಇಂಟರ್ವೆನ್ಷನ್ ಅಂತಂದ್ರೆ ಏನು? ಸ್ಪೆಸಿಫಿಕ್ ಆಗಿ ಎಲ್ಲಿ ಯಾವ ಪ್ರದೇಶದಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಮತ್ತೆ ಯಾವ ಪ್ರದೇಶದಲ್ಲಿ ಬರಗಾಲ ಇದೆ, ಎಲ್ಲಿ ಅತಿವೃಷ್ಟಿ ಆಗ್ತಾ ಇದೆ, ಎಲ್ಲಿ ಅನಾವೃಷ್ಟಿ ಆಗ್ತಾ ಇದೆ, ಆ ಒಂದು ಪ್ರದೇಶವನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮಗಳನ್ನು ಕೈಗೊಳ್ಳುವುದು. ಇರಿಗೇಷನ್, ನೀರಾವರಿಗೆ ಸಂಬಂಧಪಟ್ಟ ಹಾಗೆ ವೈಲ್ ಇರಿಗೇಷನ್ ಕವರೇಜ್ ಇನ್ಕ್ರೀಸ್ಡ್ ಫ್ರಮ್ 49.3% to 55%. ಮೊದಲು 49.3% ಇದ್ದು ಈಗ 55% ಅಷ್ಟು ಹೆಚ್ಚಾಗಿದೆ ನೀರಾವರಿಯ ಪ್ರಮಾಣ. ಸಮ್ ಸ್ಟೇಟ್ಸ್ ಲೈಕ್ ಜಾರ್ಖಂಡ್ ಅಂಡ್ ಅಸ್ಸಾಂ ಹ್ಯಾವ್ ಲೋ ಕವರೇಜ್. ಕೆಲವೊಂದು ರಾಜ್ಯಗಳು, ಉದಾಹರಣೆಗೆ ಜಾರ್ಖಂಡ್ ಮತ್ತು ಅಸ್ಸಾಂನಲ್ಲಿ ನೀರಾವರಿಯ ಒಂದು ಕವರೇಜ್ 20%ಗಿಂತ ಕಡಿಮೆ ಇದೆ. ಇನ್ನು ಅಗ್ರಿಕಲ್ಚರ್ ಗ್ರೋತ್, ಕೃಷಿಯ ಬೆಳವಣಿಗೆನ ನೋಡೋದಾದ್ರೆ ಓವರ್ ಆಲ್ ಗ್ರೋತ್, ಅಗ್ರಿಕಲ್ಚರ್ ಗ್ರೂ ಎಟ್ ಅನ್ ಅವರೇಜ್ ರೇಟ್ ಆಫ್ 5% ಆನ್ಯುವಲಿ ಫ್ರಮ್ 2016-17, 22-23 ಶೋವಿಂಗ್ ರೆಸಿಲಿಯನ್ಸ್. ಅಂತಂದ್ರೆ 2016-17 ಈ ಒಂದು ಅವಧಿಯಿಂದ 2022-23 ಅವಧಿಯಲ್ಲಿ ಪ್ರತಿ ವರ್ಷ ಕೃಷಿ ಕ್ಷೇತ್ರ 5% ರೇಟ್ ನಲ್ಲಿ ಬೆಳವಣಿಗೆನ ಕಾಣ್ತಾ ಇದೆ. ಗ್ರೋತ್ ರೇಟ್ ಇನ್ 2024-25 ಅಂತಂದ್ರೆ ಇದು ಒಂದು ಕ್ವಾರ್ಟರ್ ನಲ್ಲಿ ಮಾತ್ರ. ಸೆಕೆಂಡ್ ಕ್ವಾರ್ಟರ್ ನಲ್ಲಿ ಕೃಷಿ ಕ್ಷೇತ್ರದ ಬೆಳವಣಿಗೆ 3.5% ಅಷ್ಟಿತ್ತು. ಗ್ರಾಸ್ ವ್ಯಾಲ್ಯೂ ಆಡೆಡ್
ಕೊಟ್ಟು ಮೌಲ್ಯವನ್ನು ಎಷ್ಟು ಕೊಡ್ತಾ ಇದೆ ಇದು ಅಂತಂದ್ರೆ ಅಗ್ರಿಕಲ್ಚರ್ಸ್ GVA ಇನ್ಕ್ರೀಸ್ಡ್ ಫ್ರಮ್ 24.38% ಇನ್ 14-15 ಟು 30.23 ಅಂತಂದ್ರೆ 2014-15ರಲ್ಲಿ ಅಗ್ರಿಕಲ್ಚರ್ ಇಂದ GB ಎಷ್ಟು ಬರ್ತಾ ಇತ್ತು? GVA 24.38ರಷ್ಟು ಬರ್ತಾ ಇತ್ತು. ಈಗ 2022-23ರಲ್ಲಿ ಅದರ ಪ್ರಮಾಣ 30.23ರಷ್ಟು ಹೆಚ್ಚಾಗಿದೆ. ಹಾಗಾಗಿ ಅಗ್ರಿಕಲ್ಚರ್ ಕ್ಷೇತ್ರ, ಕೃಷಿ ಕ್ಷೇತ್ರ ಒಳ್ಳೆಯ ಬೆಳವಣಿಗೆ ಹಾದಿಯಲ್ಲಿದೆ ಅಂತ ಹೇಳ್ಬೋದು. ಸೆಕ್ಟರ್ ವೈಸ್ ಅಂತಂದ್ರೆ ಕೆಲವೊಂದು ಮುಖ್ಯ ಸೆಕ್ಟರ್ಗಳು ನೋಡೋದಾದ್ರೆ ಆಯಿಲ್ ಸೀಡ್ಸ್ ಅಂತಂದ್ರೆ ಎಣ್ಣೆಯ ಬೀಜಗಳು ಅಂತ ಇರುತ್ತಲ್ವಾ, ಅವುಗಳ ಬಗ್ಗೆ ಈ ಸೆಕ್ಟರ್ ಸ್ಲೋ ಗ್ರೋತ್ ಅಂತಂದ್ರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಏನು ಗ್ರೋತ್ ಕಾಣಿಸ್ತಾ ಇಲ್ಲ. ಇದರಲ್ಲಿ 1.9% ರೇಟ್ ನಲ್ಲಿ ಬೆಳೀತಾ ಇದೆ. ಹೈಲೈಟಿಂಗ್ ಇಂಡಿಯಾಸ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟ್ಸ್. ಮುಖ್ಯವಾಗಿ ಯಾಕೆ ಅಂತಂದ್ರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಹೆಚ್ಚಾಗ್ತಾ ಇದೆ ಈ ಆಯಿಲ್ ಸೀಡ್ ಗಳನ್ನ. ಹಾಗೆ ಆ ಡಿಪೆಂಡೆನ್ಸಿ ಕಡಿಮೆ ಆಗಬೇಕಾಗಿದೆ. ಫಿಶರೀಸ್ ಮೀನುಗಾರಿಕೆ ವಲಯ ಹೈಯೆಸ್ಟ್ ಗ್ರೋತ್ ರೇಟ್ ಅಟ್ 13.67% CAGR ಅಂತಂದ್ರೆ ಮುಖ್ಯವಾಗಿ ಇದು ಅತ್ಯಂತ ಹೈಯೆಸ್ಟ್ ಗ್ರೋತ್ ರೇಟ್ ಅನ್ನು ನೋಡ್ತಾ ಇದೆ. ಸುಮಾರಷ್ಟು 13.67% ಅಷ್ಟು ಗ್ರೋತ್ ರೇಟ್ ಇದೆ ಇದ್ರದ್ದು. ಲೈವ್ ಸ್ಟಾಕ್ ಬೇರೆ ಬೇರೆ ಜಾನುವಾರುಗಳು ಅಂತ ಹೇಳ್ತೀವಲ್ವಾ, ಅವುಗಳ ಗ್ರೋತ್ ರೇಟ್ ಎಷ್ಟಿದೆ? 12.99%, 12.99%. ಅಗ್ರಿಕಲ್ಚರ್ ಇನ್ಕಮ್ ಇನ್ಕ್ರೀಸ್. ಅಗ್ರಿಕಲ್ಚರ್ ಇನ್ಕಮ್ ಗ್ರೂ ಅಟ್ 5.23% ಆನ್ಯುವಲಿ ಓವರ್ ದ ಪಾಸ್ಟ್ ಡಿಕೇಡ್. ಕಳೆದ 10 ವರ್ಷಗಳಲ್ಲಿ ಡೇಟಾವನ್ನು ನೋಡಿದ್ರೆ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರದಿಂದ ಬರುವಂತಹ ಆದಾಯ ಇದೆಯಲ್ವಾ, ಅದು ಪ್ರತಿ ವರ್ಷ 5.23ರಷ್ಟು ಹೆಚ್ಚಾಗ್ತಾ ಇದೆ. ರೆಕಮೆಂಡೇಶನ್ ಏನು ಹಾಗಾದ್ರೆ? ಫೋಕಸ್ ಆನ್ R&D, ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್, ಸಂಶೋಧನೆ ಹಾಗೂ ಅಭಿವೃದ್ಧಿ ಮೇಲೆ ಫೋಕಸ್ ಮಾಡಬೇಕು. ಫಾರ್ ರೀಜನ್ ಸ್ಪೆಸಿಫಿಕ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್, ಪ್ರತಿ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಕು. ಇಂಪ್ರೂವ್ ಇರಿಗೇಷನ್ ಇನ್ ಅಂಡರ್ ಡೆವಲಪ್ಡ್ ಏರಿಯಾಸ್. ಮುಖ್ಯವಾಗಿ ಹಿಂದುಳಿದ ಪ್ರದೇಶಗಳಿರುತ್ತಲ್ವಾ, ಆ ಪ್ರದೇಶಗಳಲ್ಲಿ ನೀರಾವರಿ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಆ ವ್ಯವಸ್ಥೆಯನ್ನು ಸುಧಾರಿಸಬೇಕು. ಅಗ್ರಿಕಲ್ಚರ್ ಇನ್ ಇಂಡಿಯಾ ಶೋಸ್ ಸ್ಟ್ರಾಂಗ್ ಗ್ರೋತ್ ಡಿಸ್ಪ್ಯಾಟ್ ಚಾಲೆಂಜಸ್. ಎಷ್ಟೇ ಸಮಸ್ಯೆಗಳು ಬಂದರೂ ಕೃಷಿ ಕ್ಷೇತ್ರ ಅದು ಯಾವುದಕ್ಕೂ ಜಗ್ಗದೆ ಬಗ್ಗದೆ ಮುನ್ನಡೀತಾ ಇದೆ. ವಿತ್ ಸ್ಪೆಸಿಫಿಕ್ ಸೆಕ್ಟರ್ಸ್ ಲೈಕ್ ಫಿಶರೀಸ್ ಅಂಡ್ ಲೈವ್ ಸ್ಟಾಕ್ ಪರ್ಫಾರ್ಮಿಂಗ್ ವೆಲ್. ಅದರಲ್ಲೂ ಮುಖ್ಯವಾಗಿ ಮೀನುಗಾರಿಕೆ ಕ್ಷೇತ್ರ ಆಗಿರಬಹುದು, ಜಾನುವಾರುಗಳಿಗೆ ಸಂಬಂಧಪಟ್ಟ ಕ್ಷೇತ್ರ ಆಗಿರಬಹುದು, ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇವೆ. ಹವೆವರ್ there is a need for better irrigation coverage and R&D for climate resilient farming. ಇವೆಲ್ಲವುಗಳ ಮಧ್ಯೆ ನಾವೇನ್ ಮಾಡಬೇಕು? ಇರಿಗೇಷನ್, ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಪಾಲಿಸಿಗಳನ್ನು ತರಬೇಕು. ಅದೇ ರೀತಿ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ಗೆ ಕ್ಲೈಮೇಟ್ ರೆಸಿಲಿಯಂಟ್ ಫಾರ್ಮಿಂಗ್, ಹವಾಮಾನ ಬದಲಾವಣೆ ಆದ್ರೂ ಸಹ ಕೃಷಿ ಕ್ಷೇತ್ರಕ್ಕೆ ಯಾವುದೇ ಎಫೆಕ್ಟ್ ಆಗಬಾರದು, ಆ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ನಾವು ಮುಂದಾಗಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಮುಂದಿನ ಅಂಶ ಎಂಪ್ಲಾಯ್ಮೆಂಟ್ ಟ್ರೆಂಡ್ಸ್. ಉದ್ಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಟ್ರೆಂಡ್ ಇದೆ? Shift to self-employment. The proportion of self-employed workers has risen from 52.2% 2017-18 to 58.4% in 23-24, reflecting growing entrepreneurial activity and preference for flexible work arrangements. ಮೊದಲು ಹೆಚ್ಚು ಜನ ಏನನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು, ಒಂದು ಕಂಪನಿಯಲ್ಲಿ ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಜಾಬ್ ಸಿಕ್ಕರೆ ಸಾಕು, ಫಿಕ್ಸ್ಡ್ ಸ್ಯಾಲರಿ ಇರುತ್ತೆ, ಆ ಮೂಲಕ ನಮ್ಮ ಜಾಬ್ ಸೆಕ್ಯೂರ್ ಆಗಿರುತ್ತೆ ಅಂತ ಅನ್ಕೋತಾ ಇದ್ರು. ಆಗ ಹಾಗಿರ್ತಾ ಇತ್ತು. ಆದ್ರೆ ಈಗ ನೋಡಿ ಶಿಫ್ಟ್ ಆಗಿದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆ ಹೆಚ್ಚು ಜನ ಒಲವನ್ನು ತೋರ್ತಾ ಇದ್ದಾರೆ. ಮೊದಲು 52.2% ಇದ್ದಿದ್ದು 2017-18ರಲ್ಲಿ ಈಗ 58.4%ಗೆ ಬಂದು ತಲುಪಿದೆ. ಮುಖ್ಯವಾಗಿ ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ ಪ್ರಿಫರೆನ್ಸ್ ಫಾರ್ ಫ್ಲೆಕ್ಸಿಬಲ್ ವರ್ಕ್ ಅರೇಂಜ್ಮೆಂಟ್. ನಮಗೆ ಬೇಕಾಗೋ ಕೆಲಸವನ್ನ ಬೇಕಾಗಿರೋ ರೀತಿಯಲ್ಲಿ ಮಾಡಲಿಕ್ಕೆ ಜನ ಹೆಚ್ಚು ಬಯಸ್ತಾ ಇದ್ದಾರೆ. ಆಂಟ್ರಪ್ರನೋರಿಯಲ್ ಆಕ್ಟಿವಿಟಿ ಅಂತಂದ್ರೆ ಹೊಸ ಹೊಸ ಆಂಟ್ರಪ್ರನರ್ಶಿಪ್ ಉದ್ಯಮಗಳನ್ನ ಸ್ಥಾಪಿಸಲಿಕ್ಕೆ ಜನ ಮುಂದಾಗ್ತಾ ಇದ್ದಾರೆ. ಅಗ್ರಿಕಲ್ಚರ್ ಡಾಮಿನೆನ್ಸ್. ಅಗ್ರಿಕಲ್ಚರ್ ಸೆಕ್ಟರ್ ರಿಮೇನ್ಸ್ ದ ಡಾಮಿನೆಂಟ್ ಎಂಪ್ಲಾಯರ್. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ನೀಡುವ ಕ್ಷೇತ್ರ ಕೃಷಿ ಕ್ಷೇತ್ರವಾಗಿ ಇನ್ನೂ ಸಹ ಮುಂದುವರೆದಿದೆ. ವಿತ್ ಇಟ್ಸ್ ಶೇರ್ ಇನ್ಕ್ರೀಸಿಂಗ್ ಫ್ರಮ್ 44.1% 46.1%. ಮೊದಲು 44% ಇದ್ದಿದ್ದು ಈಗ 46% ಅಷ್ಟು ಹೆಚ್ಚಾಗಿದೆ ಅಗ್ರಿಕಲ್ಚರ್ ಕ್ಷೇತ್ರದಿಂದ ಬರುವಂತಹ ಒಂದು ಉದ್ಯೋಗಗಳ ಸಂಖ್ಯೆ. ಡಿಕ್ರೀಸ್ ಇನ್ ರೆಗ್ಯುಲರ್ ಜಾಬ್ಸ್. ರೆಗ್ಯುಲರ್ ಜಾಬ್ ಅಂತ ಹೇಳಿದ್ವಲ್ವಾ, ಫಿಕ್ಸ್ಡ್ ಟೈಮ್ ಇರುತ್ತೆ, ಸ್ಯಾಲರಿ ಫಿಕ್ಸ್ ಇರುತ್ತೆ, ಎಲ್ಲ ಫಿಕ್ಸ್ ಆಗಿರೋದು ರೆಗ್ಯುಲರ್ ಜಾಬ್ಗಳು. ಆಫೀಸಿಗೆ ಹೋಗ್ಬೇಕು, ಮನೆಗೆ ಬರಬೇಕು, ಮತ್ತೆ ಸ್ಯಾಲರಿ ತಗೋಬೇಕು, ಈ ತರ ರೆಗ್ಯುಲರ್ ಜಾಬ್ಗಳು. ಶೇರ್ ಆಫ್ ವರ್ಕರ್ಸ್ ಇನ್ ರೆಗ್ಯುಲರ್ ಸ್ಯಾಲರಿಡ್ ಜಾಬ್ಸ್ ಡಿಕ್ರೀಸ್ಡ್ ಫ್ರಾಮ್ 22.8% to 21.7%. ಮೊದಲು ಇವರ ಸಂಖ್ಯೆ, ರೆಗ್ಯುಲರ್ ಜಾಬ್ ಮಾಡೋರ ಸಂಖ್ಯೆ 22.8ರಷ್ಟು ಇತ್ತು, ಈಗ ಅದು 21.7ಕ್ಕೆ ತಲುಪಿದೆ. ಹವೆವರ್ ದಿಸ್ ಟ್ರೆಂಡ್ ಹ್ಯಾಸ್ ಸ್ಟೆಬಿಲೈಸ್ಡ್ ಸಿನ್ಸ್ 2021. ಇದು 2021ರಿಂದ ಆಲ್ಮೋಸ್ಟ್ ಇದೇ ಲೆವೆಲ್ ಅಲ್ಲಿ ಇದೆ, ಸ್ಟೆಬಿಲೈಸ್ ಆಗಿದೆ. ಡಿಕ್ಲೈನ್ ಇನ್ ಕ್ಯಾಶುವಲ್ ಎಂಪ್ಲಾಯ್ಮೆಂಟ್. ಕ್ಯಾಶುವಲ್ ಅಂತಂದ್ರೆ ಏನು? ಕ್ಯಾಶುವಲ್ ಅಂತಂದ್ರೆ ಹವರ್ಲಿ ರೇಟ್ ಅಂತಂದ್ರೆ ಒಂದು ಗಂಟೆ ಕಾಂಟ್ರಾಕ್ಟ್ ಜಾಬ್ ಅಂತ ಹೇಳ್ತೀವಲ್ವಾ, ಆ ತರ
ಈ ಒಂದು ಗಂಟೆಗೆ ಅಲ್ಲಿ ಪೇ ಮಾಡ್ತಾರೆ. ಆ ಒಂದು ಅಂಥ ಕೆಲಸವನ್ನ ಮಾಡೋರು ಅಥವಾ ಈಗ ಅಲ್ಲಿ ಯಾವುದೇ ಸಿಸ್ಟಮ್ ಇರೋದಿಲ್ಲ. ಈ ಒಂದು ಕೆಲಸವನ್ನ ಮಾಡ್ಕೊಳ್ಬಿಟ್ರೆ ಅದಕ್ಕಿಂತಿಷ್ಟು ದುಡ್ಡು. ಒಂದು ಹವರಿಗೆ ಇಂತಿಷ್ಟು ಅಂತೆಲ್ಲ ಇರುತ್ತಲ್ವಾ? ಆ ತರ ಜಾಬ್‌ಗಳ ಸಂಖ್ಯೆ ಈಗ ಕಡಿಮೆ ಆಗಿದೆ. ಶೇರ್ ಆಫ್ ಕ್ಯಾಶುಯಲ್ ವರ್ಕರ್ಸ್ ಫೆಲ್ ಫ್ರಾಮ್ 24.9% ಟು 19.8%. ಮೊದಲು 24.9 ಎಷ್ಟಿತ್ತು, ಈಗ ಅದು 19.8% ಬಂದಿದೆ. ಇಂಡಿಕೇಟಿಂಗ್ ಅ ಶಿಫ್ಟ್ ಟುವರ್ಡ್ಸ್ ಮೋರ್ ಸ್ಟ್ರಕ್ಚರ್ಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಅಂತಂದ್ರೆ ಜನ ಮುಖ್ಯವಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಅದೇ ರೀತಿ ಕ್ಯಾಶುವಲ್ ವರ್ಕ್ ಅಂತಂದ್ರೆ ಬೇಕಾಬಿಟ್ಟಿ ಆಗಿರೋ ವರ್ಕ್ ಅನ್ನ ಮಾಡ್ತಾ ಇರಲಿಲ್ಲ. ಸ್ಟ್ರಕ್ಚರ್ ಆಗಿರುವಂತಹ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆ ಹೆಚ್ಚು ಒಲವನ್ನ ತೋರ್ತಾ ಇದ್ದಾರೆ. ರೆಕಮೆಂಡೇಶನ್ ಫಾರ್ ಡಿರೆಗ್ಯುಲೇಷನ್. Further deregulation is recommended to lower business costs and foster job creation to more flexible labor and better worker welfare. ಹಾಗಾಗಿ ಡಿರೆಗ್ಯುಲೇಷನ್ ಅಂತಂದ್ರೆ ಏನು? ರೆಗ್ಯುಲೇಷನ್ ಅಂತಂದ್ರೆ ಸರಿಯಾದ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳೋದು. ಡಿರೆಗ್ಯುಲೇಷನ್ ಅಂತಂದ್ರೆ ನಿಯಂತ್ರಣವನ್ನು ಸ್ವಲ್ಪ ಕಡಿಮೆ ಮಾಡೋದು. ಆಗೇನಾಗುತ್ತೆ, ಬಿಸ್ನೆಸ್ ಕಾಸ್ಟ್‌ಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಜಾಬ್ ಕ್ರಿಯೇಷನ್, ಉದ್ಯೋಗಗಳನ್ನ ಕ್ರಿಯೇಟ್ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತೆ. ಮತ್ತೆ ಫ್ಲೆಕ್ಸಿಬಲ್ ಲೇಬರ್ ಅಂಡ್ ವರ್ಕರ್ ವೆಲ್ಫೇರ್, ಬೇರೆ ಬೇರೆ ಕಾನೂನುಗಳ ಮೂಲಕ ನಾವೇನ್ ಮಾಡಬೇಕು, ಕಾರ್ಮಿಕರ ಒಂದು ವೆಲ್ಫೇರ್ ಆಗಿರ್ಬೋದು, ಕಾರ್ಮಿಕ ಕಲ್ಯಾಣ ಆಗಿರಬಹುದು, ಮತ್ತೆ ಕೆಲಸಗಾರರ ಒಂದು ಒಳ್ಳೆಯ ಜೀವನವನ್ನ ಅವರು ಒಳ್ಳೆಯ ಜೀವನವನ್ನ ಕಂಡುಕೊಳ್ಳಿಕ್ಕೆ ಸಹಾಯ ಮಾಡಬೇಕು ಅಂತ. ಈ ಮೆಸೇಜ್ ಏನು ಹಾಗಾದ್ರೆ? ಸರ್ವೆ ಸಜೆಸ್ಟ್ ದಟ್ ಸಿಂಪ್ಲಿಫೈಯಿಂಗ್ ಕಾಂಪ್ಲಯನ್ಸ್, ಪ್ರಮೋಟಿಂಗ್ ಲೇಬರ್ ಫ್ಲೆಕ್ಸಿಬಿಲಿಟಿ ಅಂಡ್ ಪ್ರೊಟೆಕ್ಟಿಂಗ್ ವರ್ಕರ್ ರೈಟ್ಸ್ ವಿಲ್ ಫೋಸ್ಟರ್ ಜಾಬ್ ಕ್ರಿಯೇಷನ್. ಮುಖ್ಯವಾಗಿ ಲೇಬರ್ ಫ್ಲೆಕ್ಸಿಬಿಲಿಟಿ, ಸರಿಯಾದ ಫ್ಲೆಕ್ಸಿಬಲ್ ಆಗಿರುವಂತ ಕೆಲಸ ಕೊಡಬೇಕು, ಅವರ ಬೇರೆ ಬೇರೆ ಹಕ್ಕುಗಳನ್ನ ಕಾಪಾಡಬೇಕು. ಅದರಿಂದ ಜಾಬ್ ಕ್ರಿಯೇಷನ್ ಜಾಸ್ತಿ ಆಗುತ್ತೆ, ಎಕಾನಮಿಗೆ ಇನ್ಕ್ಲೂಸಿವಿಟಿ ಬರುತ್ತೆ. ಎಲ್ಲಾ ವರ್ಗದ ಜನರಿಗೂ ನಾವು ಹೆಚ್ಚು ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಸ್ಟೈನಬಲ್ ಎಂಪ್ಲಾಯ್ಮೆಂಟ್ ಗ್ರೋತ್, ಸುಸ್ಥಿರವಾದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ, ಬೆಳವಣಿಗೆನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ವರ್ಕ್ ಫೋರ್ಸ್ ಇಸ್ ಬಿಕಮಿಂಗ್ ಮೋರ್ ಫ್ಲೆಕ್ಸಿಬಲ್ ಅಂಡ್ ಆಂಟ್ರಪ್ರನ್ಯೂರಿಯಲ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆನ್ ದಿ ರೈಸ್ ಅಂಡ್ ಅಗ್ರಿಕಲ್ಚರ್ ಸ್ಟಿಲ್ ಸೆಂಟ್ರಲ್ ಟು ಎಂಪ್ಲಾಯ್ಮೆಂಟ್. ಮುಖ್ಯವಾದ ಅಂಶ ಏನು? ಅಗ್ರಿಕಲ್ಚರ್ ಇಂದ ಹೆಚ್ಚು ಜನ ಉದ್ಯೋಗನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ಟ್ರಕ್ಚರ್ ಆಗಿರುವಂತಹ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂತ ಕೇಳಿರ್ಬೋದು. ಅದರ ಸರ್ವೆ ಆಗುತ್ತೆ. ಅದರಲ್ಲಿ ಮಹಿಳೆಯರ ಪ್ರಮಾಣ ಎಷ್ಟಿದೆ, ಕೆಲಸ ಮಾಡುವವರಲ್ಲಿ ಲೇಬರ್ ಫೋರ್ಸ್ಗಳಲ್ಲಿ ಮಹಿಳೆಯರ ಪ್ರಮಾಣ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. PLFER ಗ್ರೋತ್ ನೋಡೋದಾದ್ರೆ ಇನ್ಕ್ರೀಸ್ ಫ್ರಾಮ್ 23.3% ಟು 41.7%. ಮೊದಲು 23.3 ಇದ್ದಿದ್ದು ಈಗ ನೋಡಿ 41.7% ಆಗಿದೆ. ಮೇನ್ಲಿ ಡ್ಯೂ ಟು ಮೋರ್ ವಿಮೆನ್ ವರ್ಕಿಂಗ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್. ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮಹಿಳೆಯರು ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಕಂಡು ಬಂದಿದೆ. ಇಂಪ್ಯಾಕ್ಟ್ ಆನ್ ಲೇಬರ್ ಮಾರ್ಕೆಟ್. ರೈಸ್ ಇನ್ FLFER ಹೆಲ್ಪ್ಡ್ ಇಂಪ್ರೂವ್ ಓವರ್ ಆಲ್ ಲೇಬರ್ ಮಾರ್ಕೆಟ್ ಇಂಡಿಕೇಟರ್ಸ್. ಹಾಗಾಗಿ ಓವರ್ ಆಲ್ ಲೇಬರ್ ಮಾರ್ಕೆಟ್ ಇಂಡಿಕೇಟರ್ಸ್ ಅಂದ್ರೆ ಒಟ್ಟಾರೆಯಾಗಿ ಕಾರ್ಮಿಕರ ಸಂಖ್ಯೆ ಇರಬಹುದು ಅಥವಾ ಒಟ್ಟಾರೆ ಒಂದು ಉದ್ಯಮಗಳ ಬೇರೆ ಬೇರೆ ಇಂಡಿಕೇಟರ್ಸ್ ಗಳಿರುತ್ತಲ್ವಾ ಲೇಬರ್ ಮಾರ್ಕೆಟ್ ಅಲ್ಲಿ, ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸೂಚ್ಯಂಕಗಳಲ್ಲಿ ನಾವು ಇನ್ನಷ್ಟು ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಹೆಚ್ಚು ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಕಂಡು ಬರ್ತಾ ಇದೆ. PLFS ಸರ್ವೆ ಏನ್ ಹೇಳುತ್ತೆ? PLFS ಸರ್ವೆ ಅಂತಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಸರ್ವೆ. ಅದೇನ್ ಹೇಳ್ತಾ ಇದೆ? 2023-24 ಕ್ಯಾಪ್ಚರ್ಡ್ ಮೋರ್ ಫೀಮೇಲ್ ವರ್ಕರ್ಸ್ ಇನ್ ಅನ್ಪೇಡ್ ವರ್ಕ್ ಬೂಸ್ಟಿಂಗ್ FLFER. ಇಟ್ ವಾಸ್ ಕಂಡಕ್ಟೆಡ್ ಇನ್ ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ್ ಅಂಡ್ ಉತ್ತರ ಪ್ರದೇಶ್. ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತೆ ಉತ್ತರ ಪ್ರದೇಶದಲ್ಲಿ ಸರ್ವೆನ ಮಾಡಿದಾಗ ಮೋರ್ ಫೀಮೇಲ್ ವರ್ಕರ್ಸ್ ಇನ್ ಅನ್ಪೇಡ್ ವರ್ಕ್ ಅಂತಂದ್ರೆ ಮಹಿಳೆಯರು ಕೆಲಸದಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದಾರೆ, ಆದ್ರೆ ಸರಿಯಾದ ಸ್ಯಾಲರಿಯಲ್ಲಿ ಕೊಡ್ತಾ ಇಲ್ಲ. ಸ್ಯಾಲರಿ ಇಲ್ಲದೆ ಇರೋ ವರ್ಕ್ಗಳಿಗೆ ಹೆಚ್ಚು ಅವರು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ FLFER ಹೆಚ್ಚಾಗ್ತಾ ಇದೆ. ಅಂತಂದ್ರೆ ಮಹಿಳೆಯರ ಭಾಗವಹಿಸುವಿಕೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ, ಆದ್ರೆ ಅವರಿಗೆ ಸ್ಯಾಲರಿ ಸರಿಯಾಗಿ ಸಿಗ್ತಾ ಇಲ್ಲ ಅಥವಾ ಅವರಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಹಣಕಾಸಿನ ವ್ಯವಸ್ಥೆಯನ್ನ ರೂಪಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಟೇಟ್ FLFER ನೋಡೋದಾದ್ರೆ 21 ಸ್ಟೇಟ್ಸ್ ಹ್ಯಾವ್ FLFER ಬಿಟ್ವೀನ್ 30% ಟು 40%. 21 ರಾಜ್ಯಗಳಲ್ಲಿ FLFER ನ ಪ್ರಮಾಣ 30ರಿಂದ 40% ಅಷ್ಟಿದೆ. 7 ಸ್ಟೇಟ್ಸ್ ಆರ್ UTs ಎಕ್ಸೀಡ್ 40%. 7 ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದರ ಪ್ರಮಾಣ 40% ಗಿಂತ ಹೆಚ್ಚಿದೆ. ಸಿಕ್ಕಿಂನಲ್ಲಿ ಎಷ್ಟಿದೆ? 56.9ರಷ್ಟಿದೆ. 3 ಸ್ಟೇಟ್ಸ್, 3 ರಾಜ್ಯಗಳಲ್ಲಿ ಇದು 20ಕ್ಕಿಂತ ಕಡಿಮೆ ಇದೆ. ರೂರಲ್ FER ನೋಡೋದಾದ್ರೆ ರೋಸ್ ಫ್ರಾಮ್ 24.6% ಟು 47.6%. 24.6% ಇಂದ 47.6%ಗೆ ಇದು ಏರಿದೆ. ಹಾಗಾಗಿ ಮೋರ್ ವಿಮೆನ್ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್ ಆರ್ ಜಾಯ್ನಿಂಗ್ ದಿ ವರ್ಕ್ ಫೋರ್ಸ್. ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಮಹಿಳೆಯರು ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ, ಲೀಡಿಂಗ್ ಟು ಪಾಸಿಟಿವ್ ಚೇಂಜ್ ಇನ್ ದಿ ಲೇಬರ್ ಮಾರ್ಕೆಟ್. ಹಾಗಾಗಿ ಲೇಬರ್ ಮಾರ್ಕೆಟ್ ನಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಬದಲಾವಣೆ ಇದು ಅಂತ ಹೇಳ್ತಿದ್ದಾರೆ.
ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡ್ಬೇಕು? ಒಳ್ಳೆ ಕಾನೂನು ಕ್ರಮಗಳನ್ನು ಇನ್ನಷ್ಟು ಗೊಳಿಸಬೇಕು. ಸ್ಯಾಲರಿ ಸ್ಟ್ರಕ್ಚರ್ ಮತ್ತೆ ಜೆಂಡರ್ ಇಕ್ವಾಲಿಟಿ ಎಲ್ಲವನ್ನ ಸಹ ನಾವು ಅದರಲ್ಲಿ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಎಕನಾಮಿಕ್ ಸರ್ವೆಯಲ್ಲಿ ಹಲವಾರು ವಿಷಯಗಳನ್ನ ನೋಡ್ತಾ ಇದ್ದೇವೆ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿರಬಹುದು. ಆದ್ರೂ ಈ ಎಲ್ಲಾ ಪಾಯಿಂಟ್‌ಗಳು ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಹಾಗೂ ಮೇನ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇಂಟರ್ವ್ಯೂದಲ್ಲೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಸ್ಯಾಟರ್‌ಡೆ, ಸಂಡೇ ವೊಕ್ಯಾಬ್ಯುಲರಿ ಹಾಗೂ ನಾವು ಪಿವೈಕ್ಯೂನ ನೋಡೋದಿಲ್ಲ. ಇಡೀ ವಾರ ನೋಡಿದಂತಹ ಎಲ್ಲವುಗಳನ್ನ ರಿವೈಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ ಐಎಎಸ್.